ಧ್ಯಾನ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಮಹಾವತಾರ್ ಬಾಬಾಜಿಯವರಿಗೆ ನನ್ನ ನಮನಗಳು. ಹಾಗೇನೆ ಈ ಒಂದು ಧ್ಯಾನ ಹಾಗೂ ಜ್ಞಾನ ಹಂಚಿಕೆಯ ಪರಿಕಲ್ಪನೆಯನ್ನ ಜಗತ್ತಿಗೆ ಪಸರಿಸಲು ಅವಕಾಶ ಮಾಡಿಕೊಟ್ಟಿರತಕ್ಕಂತಹ ನಮ್ಮ ಬ್ರಹ್ಮರ್ಷಿ ಡಾಕ್ಟರ್ ಸುಭಾಷ್ ಪತ್ರಿಜಿ ಇವರಿಗೂ ಸಹ ನನ್ನ ವಂದನೆಗಳು. ಹಾಗೇನೆ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂತಹ ರಂಗನಾಥ್ ಸರ್ ಅವರಿಗೆ ಹಾಗೂ ಅವರ ಸಿಬ್ಬಂದಿಯವರಿಗೆ ನನ್ನ ವಂದನೆಗಳು. ಹಾಗೇನೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಯರು ಸಹ ನಾನು ಪ್ರಣಾಮವನ್ನ ಸಲ್ಲಿಸ್ತೇನೆ. ಹಾಗೇನೆ ಈ ವೇದಿಕೆಯಲ್ಲಿ ಹಾಜರಿರತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ನಾನು ವಂದನೆಗಳನ್ನು ಹೇಳುತ್ತಾ ಜೊತೆಗೆ ಎಲ್ಲರನ್ನು ಹೃತ್ಪೂರ್ವಕವಾಗಿ ಈ ವೇದಿಕೆಗೆ ಸ್ವಾಗತಿಸ್ತೇನೆ. ಎಂದಿನಂತೆ ಇಂದು ಸಮೇತ ಮಹಾವತಾರ್ ಸಂಸ್ಥೆ ನಡೆಸ್ತಾ ಇರತಕ್ಕಂಥ ಧ್ಯಾನ ಹಾಗೂ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ 28ನೆಯ ದಿನ. ಇವತ್ತು ಆಗಸ್ಟ್ 1ನೇ ತಾರೀಕು. ಈ ದಿನ ನಾವು 30 ನಿಮಿಷಗಳ ಕಾಲ ಧ್ಯಾನವನ್ನ ಮಾಡೋಣ. ಇದರಲ್ಲಿ 20 ನಿಮಿಷ ಸಂಗೀತ ಧ್ಯಾನ ಹಾಗೂ 10 ನಿಮಿಷ ನಾವು ಮೌನ ಧ್ಯಾನವನ್ನ ಮಾಡೋಣ. ತದನಂತರ ಈ ದಿನ ಮೈಸೂರು ವಿಶ್ವವಿದ್ಯಾಲಯದಿಂದ ಪ್ರೊಫೆಸರ್ ಮಾಲಿನಿ ಸುತ್ತೂರ್ ಅವರು ಸಹ ಹಾಜರಾಗಿ ನಮಗೆ ಆಹಾರ ವಿಜ್ಞಾನ ಹಾಗೂ ಆಧ್ಯಾತ್ಮಿಕತೆಯ ಒಂದು ಪರಿಕಲ್ಪನೆಯನ್ನ ಸ್ವಾಧ್ಯಾಯದಲ್ಲಿ ನೀಡಲಿದ್ದಾರೆ. ನಾವು ಮೊದಲಿಗೆ ಧ್ಯಾನವನ್ನ ಪ್ರಾರಂಭಿಸೋಣ. ಎಂದಿನಂತೆ ಧ್ಯಾನಕ್ಕೆ ಕುಳಿತು ತಿಳಿದವರು ತಮ್ಮ 1 ಲೋಟ ನೀರನ್ನ ಎಲ್ಲರೂ ಸಹ ಸೇವಿಸಿ, ಹಾಗೆ 1 ಲೋಟ ನೀರನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಧ್ಯಾನದ ನಂತರ ಅದನ್ನ ಸೇವಿಸಿ. ಕನ್ನಡಕ ಧರಿಸಿರತಕ್ಕಂಥವರು ದಯಮಾಡಿ ತಮ್ಮ ಕನ್ನಡಕವನ್ನ ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಎಲ್ಲರೂ ಸಹ ನೇರವಾಗಿ ಬೆನ್ನನ್ನ ನೇರವಾಗಿ ಇಟ್ಟುಕೊಂಡು ಕೂತ್ಕೊಳ್ಳಿ. ಒಂದು ವೇಳೆ ಬೆಂಚು, ಕುರ್ಚಿ, ಸೋಫಾ ಅಥವಾ ಮಂಚದ ಮೇಲೆ ಕಾಲನ್ನ ಇಳಿಬಿಟ್ಟು ಕೂತಿರುವವರು ತಮ್ಮ 2 ಕೈಗಳನ್ನ ಹೀಗೆ ಲಾಕ್ ಮಾಡಿಕೊಂಡು ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಟುಕೊಂಡು ಕೂತ್ಕೊಳ್ಳಿ. ಜೊತೆಗೆ ಕಾಲನ್ನ ಹೀಗೆ ಕ್ರಾಸ್ ಮಾಡಿಕೊಂಡು ಕೂತ್ಕೊಳ್ಳಿ. ಹಾಗೇನೆ ನೆಲದ ಮೇಲೆ ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕೂತಿರತಕ್ಕಂಥವ್ರು ಅದೇ ಸ್ಥಿತಿಯಲ್ಲಿ ಕುಳಿತು ತಮ್ಮ ಕೈಯನ್ನ ಹೀಗೆ ಲಾಕ್ ಮಾಡಿಕೊಂಡು ತಮ್ಮ ಹೊಟ್ಟೆಯ ಕೆಳಗೆ ತೊಡೆಯ ಮೇಲೆ ಇಟ್ಕೊಳ್ಳಿ. ಎಲ್ಲರೂ ಸಹ ಮೃದುವಾಗಿ ತಮ್ಮ 2 ಕಣ್ಣುಗಳನ್ನ ಮುಚ್ಚಿಕೊಳ್ಳಿ. ಶರೀರದಲ್ಲಿ ಯಾವುದೇ ಬಿಗಿತ ಬೇಡ, ಮನಸ್ಸಿನಲ್ಲಿ ಯಾವುದೇ ಆಲೋಚನೆ ಬೇಡ. ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಧ್ಯಾನಕ್ಕೆ ಸಿದ್ಧರಾಗಿ. ಧ್ಯಾನ ಮಾಡುವ ಮೊದಲು ತಾವು 3 ಬಾರಿ ದೀರ್ಘ ಶ್ವಾಸವನ್ನ ತಗೊಳ್ಳೋದು ಬಿಡುವುದು ಮಾಡಿ 3 ಸರ್ತಿ ಆದ ನಂತರ ತಮ್ಮ ಸಹಜ ಸರಳ ಉಸಿರಿನಲ್ಲಿ ಧ್ಯಾನವನ್ನ ಮಾಡಿ. ಈ ಧ್ಯಾನ ನಮ್ಮ ಇಡೀ ಶರೀರಕ್ಕೆ ಅಥವಾ ಮನಸ್ಸಿಗೆ ನಮ್ಮ ಯಾವುದೇ ಆಲೋಚನೆ ಇಲ್ಲದೆ ನಿರಾಳಗೊಳಿಸತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ನಮ್ಮಲ್ಲಿರತಕ್ಕಂತಹ ಆಲೋಚನೆಗಳನ್ನು ದೂರ ಮಾಡಿ ನಮ್ಮ ಮೆದುಳು ಅಥವಾ ಮನಸ್ಸನ್ನ ಶಾಂತಗೊಳಿಸತಕ್ಕಂತಹ ಒಂದು ವ್ಯವಸ್ಥೆಯೇ ಈ ಧ್ಯಾನ. ಧ್ಯಾನದಲ್ಲಿ ಈ ಧ್ಯಾನವನ್ನ ನಾವು ಆನ ಅಪಾನ ಸತಿ ಧ್ಯಾನ ಎಂದು ಕರೀತೇವೆ. ಆನ ಅಂತಂದರೆ ನಾವು ತಗೊಳ್ಳುವಂತಹ ಉಸಿರು, ಅಪಾನ ಅಂದರೆ ನಾವು ಹೊರಗೆ ಬಿಡತಕ್ಕಂತಹ ಉಸಿರು. ಇದು ಎರಡನ್ನ ನಾವು ಗಮನಿಸಿದಾಗ ಆಗುವ ಮಿಲನವೇ ಸತಿ ಧ್ಯಾನ. ಎಲ್ಲರಿಗೂ ನಮ್ಮ ಶರೀರದಲ್ಲಿ ಸಮನಾಗಿರತಕ್ಕಂತಹ ಒಂದು ವ್ಯವಸ್ಥೆ ಅಂದರೆ ಅದು ನಮ್ಮ ಉಸಿರು. ಈ ಉಸಿರನ್ನ ಎಲ್ಲರೂ ಸಹ ಯಾವುದೇ ಭಿನ್ನ ಭೇದವಿಲ್ಲದೆ ನಾವು ಉಸಿರಾಟವನ್ನ ಮಾಡತಕ್ಕಂಥದ್ದು. ಈ ಉಸಿರಿನಲ್ಲಿಯೇ ನಮ್ಮ ಶಕ್ತಿ, ನಮ್ಮ ದೇಹ, ನಮ್ಮ ಪ್ರಾಣ ಅಡಗಿರುವುದು. ಆದ ಕಾರಣ ನಾವೆಲ್ಲರೂ ಸಹ ಸಹಜವಾದ ಸರಳವಾದ ಉಸಿರೊಂದಿಗೆ ನಮ್ಮ ಸಂಪೂರ್ಣ ಗಮನ ನಾವು ಆಡುವ ಉಸಿರು, ತೆಗೆದುಕೊಳ್ಳುವ ಹಾಗೂ ಹೊರಗೆ ಹೋಗುವ ನಮ್ಮ ಮೂಗಿನ
ಒಳಗೆ ಬರತಕ್ಕಂಥದ್ದು ಹಾಗೂ ಹೋಗತಕ್ಕಂಥ ಉಸಿರನ್ನೇ ಗಮನಿಸಿ ನಾವು ಧ್ಯಾನವನ್ನ ಮಾಡೋಣ 30 ನಿಮಿಷಗಳ ಕಾಲ.
ಮಾಸ್ಟರ್ಸ್, ಇನ್ನು 10 ನಿಮಿಷಗಳ ಕಾಲ ನಾವು ಮೌನ ಧ್ಯಾನ ಅಥವಾ ಶೂನ್ಯ ಧ್ಯಾನ ಅಥವಾ ಸೈಲೆಂಟ್ ಮೆಡಿಟೇಷನ್ ಅನ್ನು ಮಾಡೋಣ. ಯಾರು ಕಣ್ಣು ತೆರೆಯಬೇಡಿ. ಮನಸ್ಸಿನಲ್ಲಿ ಯಾವುದೇ ಆಲೋಚನೆ ಬೇಡ. ಮನಸ್ಸನ್ನ ತಟಸ್ಥ ಮಾಡಿ ಆಳವಾದ ಶೂನ್ಯ ಧ್ಯಾನಕ್ಕೆ ಹೋಗೋಣ. ಯಾವುದೇ ಜಪ, ತಪ, ಮಂತ್ರ, ಶ್ಲೋಕ ಯಾವುದು ಬೇಡ. ಶರೀರದಲ್ಲಿ ಬಿಗಿತ ಬೇಡ. ಮನಸ್ಸಿನಲ್ಲಿ ಯಾವುದೇ ಆಲೋಚನೆ ಬೇಡ. ಆಲೋಚನೆ ಬರುವುದು ಸಹಜ. ಅದಕ್ಕೊಂದು ಧನ್ಯವಾದವನ್ನು ಹೇಳಿ ತಾವು ತಮ್ಮ ಸಂಪೂರ್ಣ ಗಮನವನ್ನು ತಾವಾಡುವ ಉಸಿರಿನ ಮೇಲೆ ಇಡಿ. ಎಲ್ಲರ ಗಮನ ಉಸಿರಿನ ಮೇಲೆ ಇರಲಿ. ಮುಂದಿನ ಸೂಚನೆವರೆಗೆ ಯಾರು ಸಹ ಕಣ್ಣು ತೆರೆಯಬೇಡಿ. ಶೂನ್ಯ ಧ್ಯಾನವನ್ನು ಮಾಡೋಣ.
ಮಾಸ್ಟರ್ಸ್, ಇನ್ನು ಕೇವಲ 3 ನಿಮಿಷಗಳ ಶೂನ್ಯ ಧ್ಯಾನ ಮಾಡೋಣ. ಯಾರು ಕಣ್ಣು ತೆರೆಯಬೇಡಿ. ಇನ್ನು ಕೇವಲ 1 ನಿಮಿಷದ ಶೂನ್ಯ ಧ್ಯಾನ. ಯಾರು ಕಣ್ಣು ತೆರೆಯಬೇಡಿ. ಕೇವಲ 30 ಸೆಕೆಂಡುಗಳ ಧ್ಯಾನ. ಎಲ್ಲರೂ ಧ್ಯಾನದಿಂದ ದೇಹೆಚ್ಚರಿಕೆಗೆ ಬನ್ನಿ. ಯಾರು ಕಣ್ಣು ತೆರೆಯಬೇಡಿ. ಎಲ್ಲರೂ ಧ್ಯಾನದಿಂದ ದೇಹೆಚ್ಚರಿಕೆಗೆ ಬನ್ನಿ. ಯಾರು ಕಣ್ಣು ತೆರೆಯಬೇಡಿ. ಇನ್ನು ಕೇವಲ 5 ಸೆಕೆಂಡುಗಳ ಧ್ಯಾನ. ಒಂದು, 2, 3, 4, 5. ಎಲ್ಲರೂ ಸಹ ನಿಧಾನವಾಗಿ ತಮ್ಮ 2 ಕೈಗಳನ್ನು ಬಿಡಿಸಿಕೊಂಡು ತಮ್ಮ 2 ಕಣ್ಣುಗಳ ಮೇಲೆ 5 ಸೆಕೆಂಡುಗಳ ಕಾಲ ಇಟ್ಟುಕೊಳ್ಳಿ. 1, 2, 3, 4, 5. ನಿಧಾನವಾಗಿ ಹಸನ್ಮುಖದೊಂದಿಗೆ ತಮ್ಮ 2 ಕೈಗಳ ಹಸ್ತವನ್ನು ನೋಡುತ್ತಾ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಎಲ್ಲರೂ ಸಹ ವಿಡಿಯೋವನ್ನು ಆನ್ ಮಾಡಿಕೊಳ್ಳಿ. ಅದ್ಭುತವಾದ ಧ್ಯಾನವನ್ನು ಮಾಡಿದ ಎಲ್ಲರಿಗೂ ಸಹ ಧನ್ಯವಾದಗಳು. ಹಾಗೆಯೇ ಈ ಧ್ಯಾನಕ್ಕೆ ಸಹಕರಿಸಿದ ಪ್ರಕೃತಿ ಮಾತೆಗೆ ಸಹ ಧನ್ಯವಾದಗಳು. ಹಾಗೆಯೇ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ಶರೀರಕ್ಕೆ ನಾವು ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನು ಹೇಳೋಣ. ನಮ್ಮ ಮುಂದಿನ ಕಾರ್ಯಕ್ರಮ ಸ್ವಾಧ್ಯಾಯ. ಮಾಲಿನಿ ಮ್ಯಾಮ್ ಬಂದಿದ್ರೆ ಒಮ್ಮೆ ಹ್ಯಾಂಡ್ ರೈಸ್ ಮಾಡಿ. ಇದ್ದೀನಿ ಮೇಡಮ್. ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಂದಿನ ಸ್ವಾಧ್ಯಾಯ ನಮಗೆಲ್ಲ ಜ್ಞಾನವನ್ನು ಹಂಚಲಿಕ್ಕೆ ಆಗಮಿಸಿದ್ದಾರೆ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಮೇಡಮ್. ಇವರು ನಮ್ಮ ಮೈಸೂರಿನ ಯೂನಿವರ್ಸಿಟಿಯ ಅಥವಾ ವಿಶ್ವವಿದ್ಯಾನಿಲಯದಲ್ಲಿ ಜೆನೆಟಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಅಧ್ಯಕ್ಷರು ಸಹ ಆಗಿದ್ದಾರೆ. ಅದ್ಭುತ ಜ್ಞಾನಿಗಳು, ಸೈಂಟಿಸ್ಟ್ ಅಂತಲೇ ಕರಿಬೋದು ಆಗಿರತಕ್ಕಂತಹ ಮೇಡಮ್ ಅವರು ಈ ರೀತಿಯ ವೇದಿಕೆಗಳಲ್ಲಿ, ಅನೇಕ ವೇದಿಕೆಗಳಲ್ಲಿ ಸಾಕಷ್ಟು ಮಾಹಿತಿಯನ್ನು ಹಂಚುತ್ತಾ ಇದ್ದಾರೆ. ತಮ್ಮ ಅನುಭವಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳುವುದರ ಜೊತೆಗೆ ಹೆಚ್ಚಿನ ಒಂದು ಜ್ಞಾನವನ್ನು ಇತರರಿಗೂ ಹಂಚುತ್ತಾ ಇದ್ದಾರೆ. ಮೇಡಮ್ ಅವರು ಎಷ್ಟು ತಮ್ಮ ಬ್ಯುಸಿ ಶೆಡ್ಯೂಲ್ ಇದ್ರೂ ಸಹ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಈ ದಿನ ನಮ್ಮೊಂದಿಗಿದ್ದಾರೆ. ಮೇಡಮ್ ಅವರಿಗೆ ಈ ವೇದಿಕೆಯ ಪರವಾಗಿ, ಮಹಾವತಾರ್ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿ ಮುಂದಿನ ಕಾರ್ಯಕ್ರಮವನ್ನು, ಸ್ವಾಧ್ಯಾಯವನ್ನು
ನಡ್ಸ್ಕೊಳ್ಬೇಕು ಅಂತ ಕೇಳಿಕೊಳ್ತಾನೆ. ಓವರ್ ಟು ಯು ಮ್ಯಾಮ್. ಆ, ಎಲ್ಲರಿಗೂ ನಮಸ್ಕಾರಗಳು. ಮೇಡಮ್ ಆಡಿಬಲ್ ಇದೆಯಾ ವಾಯ್ಸ್? ಎಸ್ ಎಸ್ ಮೇಡಮ್, ಇಟ್ ಈಸ್ ಆಡಿಬಲ್. ಮತ್ತೊಮ್ಮೆ ಮಹಾವತಾರ್ ಬಾಬಾಜಿ ಅವರ ಒಂದು ಫೌಂಡೇಶನಿಂದ ಈ ಒಂದು ಅವಕಾಶಕ್ಕಾಗಿ ನಾನು ಮತ್ತೊಮ್ಮೆ ರೇವತಿ ಮೇಡಮ್ ಅವ್ರಿಗೆ ಮತ್ತೆ ಎಲ್ಲರಿಗೂ ನಾನು ಒಂದು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಈ ದಿನದ ಒಂದು ವಿಷಯ ಏನಂತಂದ್ರೆ, ನಮ್ಮ ಆಹಾರ ಯಾವ ರೀತಿ ನಮ್ಮ ಜೀವನವನ್ನ ಬದಲಾಯಿಸುತ್ತೆ, ಮತ್ತೆ ಆಹಾರ ಸೇವನೆಯ ವೈಜ್ಞಾನಿಕತೆ ಏನು, ಯಾವ ರೀತಿ ಆಹಾರವನ್ನು ಸೇವಿಸಬೇಕು, ಮತ್ತು ಅದು ನಮಗೆ ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದಂತಹ ದೈಹಿಕ, ಮಾನಸಿಕ, ಸಾಮಾಜಿಕ, ಲೈಂಗಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯಕ್ಕೆ ಹೇಗೆ ನಾವು ಸೇವಿಸುವ ಆಹಾರ ಪೂರಕವಾಗಿದೆ ಅನ್ನುವುದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಈ ಒಂದು ನಿಗದಿತ ಸಮಯದಲ್ಲಿ ನಾವು ತಿಳ್ಕೊಳ್ಳೋಣ. ಹಿಂದೆ ಒಂದು 10-15 ವರ್ಷಗಳ ಹಿಂದೆ ಒಂದು ಜಗತ್ತಿನಾದ್ಯಂತ ಒಂದು ಸಂಶೋಧನೆ ನಡೀತು, ಒಂದು ಅನಾಲಿಸಿಸ್ ಅಂತ ನಾವು ಹೇಳ್ಬಹುದು. ಏನಂತಂದ್ರೆ, ಯಾವ ಆಹಾರ, ಯಾವ ಭಾಗದ ಅಂದರೆ ಯಾವ ದೇಶ ಅಥವಾ ಯಾವ ಭಾಗದ ಆಹಾರ ತುಂಬಾ ಉತ್ಕೃಷ್ಟವಾದುದು ಅನ್ನುವುದನ್ನ ಒಂದು ಸಮೀಕ್ಷೆ ಮಾಡ್ತಾ ಬಂದರು ವಿಜ್ಞಾನಿಗಳು ಎಲ್ಲ ದೃಷ್ಟಿಕೋನದಿಂದ. ಅದರ ಪ್ರಕಾರ ನಮ್ಮ ಈಸ್ಟರ್ನ್ ಪಾರ್ಟ್ ಆಫ್ ದ ವರ್ಲ್ಡ್ ಅಂತ ಏನಂತೀವಿ ನಾವು, ಭಾರತ ಆಗ್ಬೋದು, ಚೈನಾ, ಬೇರೆ ಬೇರೆ ಈ ಕಡೆದು ವೆಸ್ಟರ್ನ್ ಅಥವಾ ಪಾಶ್ಚಿಮಾತ್ಯರಿಗಿನ್ನ ನಮ್ಮ ಆಹಾರ ಉತ್ತಮವಾದ ಆಹಾರ ಅಂತಾನೆ ಅವರು ಕನ್ಸಿಡರ್ ಮಾಡಿದ್ರು. ಅಂದರೆ ಈಗ ನೋಡಿ, ನಮ್ಮ ಆಹಾರ, ಭಾರತೀಯ ಆಹಾರ ಪದ್ಧತಿ ಅಂತ ನಾವು ನೋಡಿದಾಗ ಅದರಲ್ಲಿ ನಮ್ಮ ದೇಶದ ಯಾವುದೇ ಭಾಗ ಆಗಲಿ, ಅದು ದಕ್ಷಿಣ ಭಾರತ ಆಗ್ಬೋದು, ಉತ್ತರ ಭಾರತ ಆಗ್ಬೋದು, ಆಯಾ ಭೌಗೋಳಿಕತೆಗೆ ಅನುಗುಣವಾಗಿ ನಮ್ಮ ಆಹಾರ ಪದ್ಧತಿಯನ್ನು ನಮ್ಮ ಹಿರಿಯರು ಮಾಡಿದ್ದಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಕರಾವಳಿ ಪ್ರದೇಶದಲ್ಲಿ ತೆಂಗಿನ ಎಣ್ಣೆನ ಹೆಚ್ಚಾಗಿ ಬಳಸ್ತಾರೆ. ಅದೇ ರೀತಿ ನೀವು ಒಂದು ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದರೆ ಕಡಲೆಕಾಯಿ, ಶೇಂಗಾ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜಗಳನ್ನು ಬಳಸ್ತಾರೆ. ಅಂದರೆ ಆಯಾ ಒಂದು ಭೌಗೋಳಿಕತೆಗೆ ಅನುಗುಣವಾಗಿ ನಮ್ಮ ದೇಹಕ್ಕೆ ಯಾವ ಆಹಾರ ಬೇಕು ಅದನ್ನು ನಮ್ಮ ಹಿರಿಯರು ಅದು ಸುಮ್ಮನೆ ಮಾಡಿಲ್ಲ. ಬಹಳಷ್ಟು ವರ್ಷಗಳ, ನೂರಾರು ವರ್ಷಗಳ ಒಂದು ಅನುಭವದ ಆಧಾರದ ಮೇಲೆ ಈ ಥರದ ಆಹಾರವನ್ನು ನಾವು ಸೇವಿಸಿದಾಗ ನಾವು ಆರೋಗ್ಯವಾಗಿರ್ತೀವಿ ಅಂತ ಅವರು ಕಂಡುಕೊಂಡಿದ್ರು. ಆದರೆ ಇಂದೇನಾಗಿದೆ, ಒಂದು ಜಾಗತೀಕರಣ ಅಂತ ಯಾವಾಗ ಬಂತು, ನಮ್ಮ ಪಾಶ್ಚಿಮಾತ್ಯರು ಅಂದರೆ ನಮ್ಮ ವೆಸ್ಟರ್ನ್ ಪಾಪ್ಯುಲೇಷನಲ್ಲಿ ಏನಿತ್ತು ಆಹಾರ ಪದ್ಧತಿ, ಅದು ನಮ್ಮ ದೇಶಕ್ಕೆ ಹಾಗೆ ಬಂದಿದೆ. ಅದು ನಮಗೆ ಒಗ್ಗುತ್ತೋ ಇಲ್ವೋ, ಅದರಿಂದ ನಮ್ಮ ದೇಹದ ಮೇಲೆ ಯಾವ ರೀತಿ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಆದರೂ ಸಹ ಎಲ್ಲರೂ ಸಾರಾಸಗಟಾಗಿ ಆ ಒಂದು ಆಹಾರ, ವೆಸ್ಟರ್ನ್ ಫುಡ್ ಅಂತ ನಾವು ಏನು ಹೇಳ್ತೀವಿ, ಜಂಕ್ ಆಹಾರ ಅಂತಲೇ ನಾವು ಕರಿತೀವಿ, ಆಹಾರದ ಪದ್ಧತಿಗೆ ಮಾರು ಹೋಗಿದ್ವಿ. ಏನಂತಂದರೆ, ಆ ಥರದ ಆಹಾರ ಸೇವನೆ ಮಾಡೋದೇ ಒಂದು ಸಮಾಜದಲ್ಲಿ ನಮ್ಮದು ಏನೋ ಒಂದು ಸ್ಥಾನಮಾನ ನಾವು ಗಳಿಸ್ಬೇಕು ಅಂದರೆ ನಾವು ಅದೇ ರೀತಿಯ ಆಹಾರವನ್ನು ಸೇವನೆ ಮಾಡಬೇಕು ಅಂತೇಳಿ. ಈ ಒಂದು ಸಮೀಕ್ಷೆಯ ಪ್ರಕಾರ ನಮ್ಮ ಭಾರತೀಯ ಆಹಾರ ಪದ್ಧತಿ ಅಂದರೆ ಅದು ಯಾವುದೇ ದಕ್ಷಿಣ ಭಾರತ, ಉತ್ತರ ಭಾರತ, ಪೂರ್ವ ಎಲ್ಲ ಯಾವುದೇ ಭಾಗ ಆದರೂ ಒಂದು ಪೋರ್ಷನ್ ಆಫ್ ದ ಕಾರ್ಬೋಹೈಡ್ರೇಟ್ ಅಂತ ಇರುತ್ತೆ. ಅಂದರೆ ಅದು ರಾಗಿ ಆಗ್ಬೋದು, ಜೋಳ ಆಗ್ಬೋದು, ಗೋಧಿ. ಹಿಂದಿನ ಕಾಲದಲ್ಲಿ ಸಿರಿಧಾನ್ಯಗಳು ಅಂತ ಅದನ್ನು ಹೆಚ್ಚಾಗಿ ಬಳಸ್ತಾ ಇದ್ರು, ಏಕೆಂದರೆ ಅದರಲ್ಲಿ ಫೈಬರ್ ಕಂಟೆಂಟು ತುಂಬ ಜಾಸ್ತಿ ಇರೋದ್ರಿಂದ ನಮ್ಮ ದೇಹಕ್ಕೆ ಬಹಳ ಪೂರಕವಾಗಿತ್ತದು. ಹಾಗಾಗಿ ಇದು ಒಂದು ಪೋರ್ಷನ್ನು. ಇದರ ಜೊತೆಗೆ ಸಾಮಾನ್ಯವಾಗಿ ನಾವು ಒಂದು ಸಾಂಬಾರ್ ಅಂತ ಮಾಡ್ತೀವಿ, ಅಂದರೆ ತರಕಾರಿಗಳನ್ನು ಹಾಕಿ ಮಾಡೋಂಥದ್ದು. ಅದರ ಜೊತೆಗೆ ಒಂದು ಕೋಸಂಬರಿ ಅಥವಾ ಸಲಾಡ್ ಅಂತ ಏನು ಹೇಳ್ತೀವಿ, ಅದು ಒಂದೆರಡು ಥರದ ಪಲ್ಯಗಳು. ಇದೆಲ್ಲ ಏನು ಅಂತಂದರೆ ಪ್ರೋಟೀನನ್ನು ನೀಡುವಂತಹದ್ದು. ಮೊಳಕೆ ಕಾಳುಗಳಾಗ್ಬೋದು, ಈ ಕಾಳಿನ ಪಲ್ಯ ಅಥವಾ ಸೊಪ್ಪಿನ ಪಲ್ಯ, ಇದೆಲ್ಲ ಪ್ರೋಟೀನು, ವೈಟಮಿನ್ನು, ಲವಣಾಂಶ, ಖನಿಜಾಂಶ, ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ಅದು ಬಹಳ ನಮ್ಮ ದೇಹಕ್ಕೆ ಅತ್ಯಂತ ಮುಖ್ಯವಾದುದು. ಇದನ್ನೆಲ್ಲ ಪೂರೈಕೆ ಮಾಡೋಂಥದ್ದು. ಇದ್ರ ಜೊತೆಗೆ ನಮ್ಮ ಆಹಾರದಲ್ಲಿ ಸಾಮಾನ್ಯವಾಗಿ ನೋಡಿ ನೀವು, ತುಪ್ಪವನ್ನು ಒಂದು ಸಾಂಬಾರ್ ಮೇಲೆ ತುಪ್ಪನ ಹಾಕ್ತಾರೆ. ಅಂದರೆ ಅದು ಫ್ಯಾಟ್, ಅದು ಅಂದರೆ ಹಸುವಿನ ತುಪ್ಪ ಇದೆಯಲ್ಲ, ಅದು ಎಲ್ಲದಕ್ಕಿಂತ ಬೆಸ್ಟ್ ಫ್ಯಾಟ್ ಅಂತ ನಾವು ಕರಿಬೋದು. ಎಲ್ಲ ಎಣ್ಣೆಗಳಿಗಿನ್ನ ಉತ್ತಮವಾದದ್ದು ಅಥವಾ ಫ್ಯಾಟ್ ಯಾವುದು, ಕೊಬ್ಬು ನಮಗೆ ಬೇಕೇ ಬೇಕು. ಇತ್ತೀಚಿನ ದಿನದಲ್ಲಿ ಕೊಬ್ಬನ್ನು ಸೇವನೆ ಮಾಡಬಾರ್ದು ಅಂತಲೇ ಜನ ಅಂದ್ಕೊಂಡಿದ್ದಾರೆ. ತಪ್ಪೋದು. ಏಕೆಂದರೆ ಕೊಬ್ಬು ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕತೆ. ಅದರ ಕೊಬ್ಬಿನ ಅಂಶ ದೇಹದಲ್ಲಿ ಕಮ್ಮಿ ಆದರೆ ನಮ್ಮ ನರಕೋಶಗಳು ಸರಿಯಾಗಿ ಕೆಲಸ ಮಾಡಲ್ಲ, ಮಿದುಳಿಗೆ ಮಂಕು ಕವಿದಾಗಿರುತ್ತೆ, ಒಂಥರ ಆಲಸ್ಯ, ಈ ಥರದ್ದೆಲ್ಲ ಉಂಟಾಗುತ್ತೆ. ಅದು ಕೊಬ್ಬು ಕಮ್ಮಿ ಆದರೆ ದೇಹದಲ್ಲಿ ಚರ್ಮ ಒಂಥರ ಡ್ರೈ ಆಗ್ತಾ ಬರುತ್ತೆ, ಕೂದಲೆಲ್ಲ ಡ್ರೈ ಆಗುತ್ತೆ. ಹಾಗಾಗಿ ಕೊಬ್ಬು ನಮಗೆ ಬೇಕೇ ಬೇಕು. ಆದರೆ ಟ್ರಾನ್ಸ್ ಫ್ಯಾಟ್ನ ತಗೋಬಾರ್ದು. ಅಂದರೆ ಈ ಒಂದು ವನಸ್ಪತಿ ಆಗಬಹುದು, ಹೊರಗಡೆ ನಾವು ಒಂದು ಸೇವಿಸುತ್ತೀವಲ್ಲ ಆಹಾರ, ಅದಕ್ಕೆ ಬಳಕೆ ಮಾಡುವಂತಹ ಯಾವುದು ಎಣ್ಣೆ ಇದೆ ಅದು ನಮ್ಮ ಹೃದಯಕ್ಕೆ ಅದರಿಂದ ತೊಂದರೆ ಅಂತ ಹೇಳ್ತಾರೆ. ಹಾಗಾಗಿ
ತುಪ್ಪನೂ ಸಹ ನಾವು ಮಲಬದ್ಧತೆಯನ್ನು ಕಡಿಮೆ ಮಾಡಲು, ನಮ್ಮ ಚಯಾಪಚಯ ಅಂದರೆ ಮೆಟಬಾಲಿಸಮ್ನ ಚೆನ್ನಾಗಿ ಮಾಡಬೇಕು ಅಂದರೆ ತುಪ್ಪ ಬೇಕೇ ಬೇಕು ಅಂತ ವಿಜ್ಞಾನಿಗಳೇ ಸಹ ಹೇಳಿದ್ದಾರೆ. ಇದರ ಜೊತೆಗೆ ನೀವು ನೋಡಿರ್ಬೋದು, ಊಟ ಮುಗಿಸ್ಬೇಕಾದ್ರೆ ನಾವು ಮೊಸರು ಅಥವಾ ಮಜ್ಜಿಗೆನ ಸೇವನೆ ಮಾಡ್ತೀವಿ. ಇದು ನಮ್ಮ ಹಿರಿಯರು ಊಟ ಕಂಪ್ಲೀಟ್ ಆಯಿತು ಅಂದರೆ ಅದು ಮೊಸರು ಅಥವಾ ಮಜ್ಜಿಗೆಯಿಂದನೇ ನಮ್ಮದು ಊಟನ ಒಂದು ಮುಗಿಸೋದು ನಾವು. ಕಾರಣ ಏನಂತಂದರೆ ಮೊಸರು ಮಜ್ಜಿಗೆ ಇದರಲ್ಲೆಲ್ಲ ಪ್ರೋಬಯೋಟಿಕ್ಸ್ ಅಂತ ಇರುತ್ತೆ, ಅಂದರೆ ಒಳ್ಳೆಯ ಬ್ಯಾಕ್ಟೀರಿಯಾಗಳಿರುತ್ತೆ. ಅದರ ಸೇವನೆ ನಾವು ಮಾಡಿದಾಗ ಏನಾಗುತ್ತೆ, ಅದು ನಮ್ಮ ದೇಹದ ಒಳಗೆ ಹೋದಾಗ ನಮ್ಮ ಗಟ್ ಅಥವಾ ಕರುಳಿನಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ವೃದ್ಧಿ ಮಾಡುತ್ತೆ. ಹಾಗಾಗಿ ಅವರಿಗೆ ಇದರ ವೈಜ್ಞಾನಿಕತೆ ಗೊತ್ತಿರಲಿಲ್ಲ, ಆದರೂ ಸಹ ಅವರು ತಮ್ಮ ಆಹಾರದಲ್ಲಿ ಊಟ ಅಂದಾಗ ಕೊನೆಗೆ ಅದು ಮೊಸರನ್ನನೇ ತಿಂದು ಅವರು ಅದನ್ನ ಕಂಪ್ಲೀಟ್ ಮಾಡ್ತಾ ಇದ್ರು. ಇದರ ಜೊತೆಗೆ ಉಪ್ಪಿನಕಾಯಿ, ಇತ್ತೀಚಿನ ದಿನದಲ್ಲಿ ಉಪ್ಪಿನಕಾಯಿನ ಯಾರು ಸೇವನೆ ಮಾಡೋಲ್ಲ. ಕಾರಣ ಏನಂತಂದರೆ ರಕ್ತದೊತ್ತಡ ಜಾಸ್ತಿ ಆಗಿಬಿಡುತ್ತೆ ಅಂತ. ಆದರೆ ಮನೆಯಲ್ಲೇ ಮಾಡಿದಂಥ ಉಪ್ಪಿನಕಾಯಿ ಇದೆಯಲ್ಲ, ಅದರಲ್ಲಿ ಉಪ್ಪಿನ ಅಂಶ ನಾವು ಸ್ವಲ್ಪ ಕಮ್ಮಿ ಹಾಕಿರ್ತೀವಿ, ಮತ್ತು ಎಣ್ಣೆನೂ ಸಹ ಕಡಿಮೆ ಹಾಕಿರ್ತೀವಿ. ಹಾಗಾಗಿ ಉಪ್ಪಿನಕಾಯಿ ಸೇವನೆ ಮಾಡಲೇಬೇಕು ಅಂತ ವಿಜ್ಞಾನಿಗಳು ತಿಳಿಸ್ತಾರೆ. ಕಾರಣ ಮೊಸರು ಮಜ್ಜಿಗೆ ಉಪ್ಪಿನಕಾಯಿ ಈ ಥರದ್ದು ಫರ್ಮೆಂಟೆಡ್ ಏನಿರುತ್ತೆ ಅದರಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಇರುತ್ತೆ. ಈ ಬ್ಯಾಕ್ಟೀರಿಯಾಗಳ ಸೇವನೆ ನಾವು ಮಾಡಿದಾಗ ಅದು ನಮ್ಮ ಪರಿಪೂರ್ಣ ಆರೋಗ್ಯವನ್ನು ಅಂದರೆ ಸಂಪೂರ್ಣ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇದನ್ನೆಲ್ಲ ನೋಡಿದ ಹಾಗೆ ಕೊನೆಗೆ ನಾವು ಒಂದು ಹಣ್ಣು ತಿಂತೀವಿ. ಅದು ಯಾವುದಾದ್ರೂ ಹಣ್ಣು ಆಗ್ಬೋದು, ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮಾವಿನ ಹಣ್ಣು ಆಗ್ಬೋದು, ಇಲ್ಲ ಅಂದರೆ ಬಾಳೆಹಣ್ಣು. ಇದು ಒಟ್ಟಾರೆ ನಾವು ನೋಡೋದಾದರೆ ನಮ್ಮ ಭಾರತೀಯ ಆಹಾರ ಪದ್ಧತಿ ಪರಿಪೂರ್ಣವಾದ ಆಹಾರ ಅಂತ ಹೇಳ್ಬೋದು. ಕಾರ್ಬೋಹೈಡ್ರೇಟು, ಪ್ರೋಟೀನು, ಕೊಬ್ಬು, ವಿಟಮಿನ್ಗಳು, ಮಿನಿರಲ್ಗಳು, ಎಲ್ಲ ರೀತಿಯ ಪೋಷಕಾಂಶಗಳು ಎಲ್ಲ ಇರೋದ್ರಿಂದ ಇದು ಉತ್ತಮವಾದ ಆಹಾರ ಅಂತ ಅನ್ಬೋದು. ಆದರೆ ನಿಮಗೆ ಗೊತ್ತಿದೆ, ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಮಂದಿಗೆ, ಅದರಲ್ಲೂ ಭಾರತೀಯರಲ್ಲಿ ಹೆಚ್ಚಾಗಿ ಮಧುಮೇಹ, ರಕ್ತದೊತ್ತಡ, ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳು ಈ ಥರದ್ದೆಲ್ಲ ಹೆಚ್ಚಾಗ್ತಿರೋದಕ್ಕೆ ಕಾರಣ ಬದಲಾದ ನಮ್ಮ ಆಹಾರ ಪದ್ಧತಿ. ಸಂಪೂರ್ಣವಾಗಿ ನಾವು ಏನು ಸೇವನೆ ಮಾಡಬೇಕು ಅದನ್ನು ಬಿಟ್ಟು ಈ ಜಂಕ್ ಆಹಾರ ಅಂತಂದರೆ ಬೇಕರಿಯಲ್ಲಿ ಸಿಗುವಂಥ ಆಹಾರಗಳು, ಹೋಟೆಲಿನ ಆಹಾರಗಳು ಅಥವಾ ರಸ್ತೆಯ ಬದಿಯ ಆಹಾರಗಳು, ಈ ಥರದನ್ನು ಸೇವನೆ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ಕೊಬ್ಬಿನಂಶ ಜಾಸ್ತಿ ಇರುತ್ತೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಇದು ನಮ್ಮ ದೇಹಕ್ಕೆ ನೇರವಾಗಿ ಮಾರಕ ಆಗಿದೆ. ಇದರ ಜೊತೆಯಲ್ಲಿ ಅವರು ಬಳಸುವಂಥ ರಾಸಾಯನಿಕಗಳು, ಅದು ಕಲರಿಂಗ್, ಬಣ್ಣ ಕೊಡುವಂತಹ ರಾಸಾಯನಿಕಗಳು, ಮತ್ತು ಅದು ಒಂದು ಪ್ರಿಸರ್ವೇಟಿವ್, ಬಹಳ ದಿನದವರೆಗೂ ಆಹಾರ ಕೆಡದಂತೆ ಇಡೋದಕ್ಕೋಸ್ಕರ ಈ ಬೇಕರಿಗಳಲ್ಲಿ ಬಳಸುವಂತಹ ಪ್ರಿಸರ್ವೇಟಿವ್ಗಳು, ಅದರ ಜೊತೆಗೆ ಫುಡ್ ಎಡಿಟಿವ್ಸ್ ಅಂತ ಕರಿತೀವಿ, ಅಂದರೆ ಆಹಾರಕ್ಕೆ ರುಚಿಯನ್ನು ನೀಡುವಂತಹ ಕೆಲವು ರಾಸಾಯನಿಕಗಳಿರುತ್ತೆ. ಅದನ್ನು ಸಾಮಾನ್ಯವಾಗಿ ಎಲ್ಲ ಹೋಟೆಲುಗಳಲ್ಲೂ ಬಳಸ್ತಾರೆ, ರಸ್ತೆ ಬದಿಯ ಆಹಾರದಲ್ಲಿ ಬಳಸ್ತಾರೆ. ಚಾಟ್ಸ್ಗಳಂತ ನಾವೇನಂತೀವಿ, ಬೇಕರಿಗಳು, ಒಟ್ಟಿನಲ್ಲಿ ಮನೆ ಬಿಟ್ಟು ಹೊರಗಡೆ ನೀವು ಎಲ್ಲೇ ಆಹಾರವನ್ನು ಸೇವನೆ ಮಾಡಿದ್ರೂ ಕಲರಿಂಗ್ ಏಜೆಂಟು, ಪ್ರಿಸರ್ವೇಟಿವ್, ಫುಡ್ ಎಡಿಟಿವ್ಸ್ಗಳನ್ನ ಬಳಸ್ತಾರೆ. ಇವುಗಳ ಬಳಕೆಯಿಂದ ಏನಾಗುತ್ತೆ ಅಂತ ನಾವು ನೋಡೋದಾದರೆ ನೇರವಾಗಿ ಇವು ನಮ್ಮ ದೇಹದಲ್ಲಿರುವ DNA ಮೇಲೆ ಅದು ಒಂದು ಪರಿಣಾಮ ಬೀರುತ್ತೆ. ಇವುಗಳಿಂದಾಗಿ ಕ್ಯಾನ್ಸರ್ ಬರ್ಬೋದು, ದೇಹದಲ್ಲಿ ಅನೇಕ ರೀತಿಯ ಮ್ಯೂಟೇಷನ್ಗಳಾಗಿ ಬೇರೆ ಬೇರೆ ಕಾಯಿಲೆಗಳು ಬರ್ಬೋದು. ಮತ್ತು ಗರ್ಭಿಣಿ ಸ್ತ್ರೀಯರು ಈ ಥರದ ಹೊರಗಡೆ ಸಿಗುವ ಆಹಾರವನ್ನು ಸೇವನೆ ಮಾಡಿದಾಗ ಕೆಲವೊಮ್ಮೆ ಅವ್ರಿಗೆ ಸೋಂಕು ಆಗ್ಬೋದು, ಫುಡ್ ಪಾಯ್ಸನ್ ಅಂತ ನಾವೇನಂತೀವಿ ಅದಾಗ್ಬೋದು. ಅದರ ಜೊತೆಯಲ್ಲಿ ಈ ರಾಸಾಯನಿಕಗಳು ದೇಹದವನ್ನು ಪ್ರವೇಶ ಮಾಡಿದಾಗ ಮಗುವಿನ ಬೆಳವಣಿಗೆಯನ್ನು ಕುಂಠಿತ ಮಾಡುತ್ತೆ, ಅಂದರೆ ಬುದ್ಧಿ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಇದರ ಜೊತೆಯಲ್ಲಿ ಆ ಮಗುವಿನ ಬರೀ ಬುದ್ಧಿ ಮಾತ್ರ ಅಲ್ಲ, ಕೈ ಕಾಲುಗಳು, ಅಂಗಾಂಗಗಳ ಬೆಳವಣಿಗೆ ಇದು ಎಲ್ಲೋ ಕಡೆ ಒಂದು ಇನಿಬಿಟ್ ಆಗುತ್ತೆ, ಅಂದರೆ ಅದು ಸರಿಯಾಗಿ ಬೆಳವಣಿಗೆ ಆಗಲ್ಲ. ಇತ್ತೀಚಿನ ಒಂದು ಸಂಶೋಧನೆಯ ಪ್ರಕಾರ ಇಲಿಗಳ ಮೇಲೆ ಒಂದು ಪ್ರಯೋಗ ಮಾಡಿದ್ದಾರೆ. ಗರ್ಭಿಣಿ ಇಲಿಗಳಿಗೆ ಜಂಕ್ ಆಹಾರವನ್ನು ಕೊಟ್ಟು ಒಂದು ಗ್ರೂಪ್ ಬರೀ ಜಂಕ್ ಆಹಾರ ಅಂದರೆ ಬೇಕರಿದು ಪಪ್ಸ್ ಆಗ್ಬೋದು, ಚಿಪ್ಸು, ಆ ಥರದ್ದೆಲ್ಲ ಫುಡ್ಡನ್ನ ಕೊಡ್ತಾ ಬಂದಿದ್ದಾರೆ. ಇನ್ನೊಂದು ಗುಂಪಿನ ಗರ್ಭಿಣಿ ಇಲಿಗಳಿಗೆ ಒಳ್ಳೆಯ ಆಹಾರವನ್ನು, ಅವಕ್ಕೆ ಪೂರಕವಾದ ಆಹಾರವನ್ನು ಕೊಟ್ಟು ಅದನ್ನು ಬೆಳೆಸಿದ್ದಾರೆ. ನಂತರ ಈ ಮರಿಗಳು ಹುಟ್ಟಿದಾಗ ಈ ಗರ್ಭಿಣಿ ಯಾವುದೋ ಒಂದು ಇಲಿ ಅದು ಜಂಕ್ ಆಹಾರ ತಿಂದಿತ್ತು, ಅದರ ಮರಿಗಳು ಸಹ ಬರೀ ಜಂಕ್ ಆಹಾರವನ್ನೇ ತಿನ್ನುತ್ತೆ.
ಅದೇ ರೀತಿ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿದ ಇಲಿಗಳಿಗೆ ಅವು ಒಳ್ಳೆಯ ಆಹಾರ ಅಂದರೆ ಎರಡನ್ನೂ ಇಟ್ಟಿರ್ತಾರೆ ಪಕ್ಕ ಪಕ್ಕ, ಆ ಇಲಿ ಎಲ್ಲಿಗೆ ಹೋಗುತ್ತೆ, ಪ್ರಿಫರೆನ್ಸ್ ಯಾವುದು ಕೊಡುತ್ತೆ ಅಂತ ನೋಡಿದ್ದಾರೆ. ಹಾಗಾಗಿ ಈ ಒಂದು ಸಂಶೋಧನೆಯಿಂದ ತಿಳಿದು ಬಂದಿರುವ ವಿಚಾರ ಏನಂದರೆ, ಗರ್ಭಿಣಿ ಸ್ತ್ರೀಯರು ಯಾವ ರೀತಿಯ ಅಂದರೆ ಸಾತ್ವಿಕ್ ಫುಡ್ ಅಂತ ನಾವೇನಂತೀವಿ ಅದನ್ನು ಸೇವನೆ ಮಾಡಿದಾಗ ಹುಟ್ಟುವ ಮಗು ಮುಂದಿನ ದಿನದಲ್ಲಿ ಅದೇ ಥರದ ಆಹಾರವನ್ನು ಇಷ್ಟಪಡುತ್ತೆ. ಗರ್ಭಿಣಿ ಸ್ತ್ರೀಯರು ಯಾವಾಗ ಜಂಕ್ ಆಹಾರ ಹೊರಗಡೆನೆ ಹೋಟೆಲಲ್ಲಿ ಮಾಡೋದು, ಬೇಕರಿ ತಿಂಡಿಗಳನ್ನು ತಿನ್ನೋದು, ಆ ಥರದ್ದನ್ನು ಯಾವಾಗ ಮಾಡ್ತಾ ಬರ್ತಾರೆ, ಅವರಿಗೆ ಹುಟ್ಟುವ ಮಕ್ಕಳು ಮುಂದಿನ ದಿನದಲ್ಲಿ ಅವರು ಮನೆಯ ಊಟವನ್ನೇ ಅವರು ಇಷ್ಟಪಡೋದಿಲ್ಲ ಅನ್ನುವುದು ಸಂಶೋಧನೆಗಳಿಂದ ತಿಳಿದು ಬಂದಿರುವಂಥ ಒಂದು ಆಘಾತಕಾರಿ ವಿಚಾರ ಅಂತಲೇ ಹೇಳ್ಬಹುದು. ಹಾಗಾಗಿ ನಾವು ಆಹಾರವನ್ನು ಸೇವನೆ ಮಾಡ್ಬೇಕಾದ್ರೆ ಯಾವ ರೀತಿ ಆಹಾರವನ್ನು ಸೇವನೆ ಮಾಡ್ತಿದ್ದೀವಿ ಅಂತ ನಾವು ಯೋಚನೆ ಮಾಡಬೇಕು. ಆಹಾರ ದೇಹಕ್ಕೆ ಔಷಧ ಥರ ಇರಬೇಕೇ ಹೊರತು ಔಷಧಗಳನ್ನು ನಾವು ಆಹಾರ ಥರ ಸೇವನೆ ಮಾಡ್ತಾ ಇದ್ದೀವಿ. ಇವಾಗ ದಿನಕ್ಕೆ ಒಂದು 10 ಮಾತ್ರೆ ತಗೊಳ್ಳೋದು, ಅದು ಆಹಾರ ಥರ ತಗೊಂತೀವಿ, ಅದು ಆಗಬಾರ್ದು. ಆಹಾರನ ಔಷಧಿ ರೀತಿಯಲ್ಲಿ ನಾವು ಸೇವನೆ ಮಾಡಬೇಕು. ಎಲ್ಲ ರೀತಿಯ ತರಕಾರಿಗಳು, ಸೊಪ್ಪುಗಳು, ಹಣ್ಣುಗಳು, ಮೊಳಕೆ ಕಾಳುಗಳು, ಆಮೇಲೆ ಇದು ಬೇಳೆಗಳು, ಈ ಥರದನ್ನು ನಾವು ಸೇವನೆ ಮಾಡ್ತಾ ಬಂದಾಗ ಅದು ನಮಗೆ ಔಷಧಿ ಥರ ಅದು ನಮ್ಮ ದೇಹದ ಮೇಲೆ ಪರಿಣಾಮ ಬೀರೋದ್ರಿಂದ ನಮ್ಮ ದೇಹ ಸದೃಢವಾಗಿರುತ್ತೆ. ಇದು ಯಾವ ರೀತಿಯ ಆಹಾರ ಸೇವನೆ ಅನ್ನೋದಾದರೆ ಯಾವ ರೀತಿ ಸೇವನೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಅದನ್ನು ನಾವು ಮೈಂಡ್ಫುಲ್ ಈಟಿಂಗ್ ಅಂತ ಅಂತೀವಿ. ಈಗ ನೀವು ಮೈಂಡ್ಫುಲ್ ಮೆಡಿಟೇಷನ್ ಅಂತ ಏನು ಮಾಡಿಸ್ತಾ ಇದ್ದೀರಾ, ಅದೇ ಥರ ಮೈಂಡ್ಫುಲ್ ಈಟಿಂಗ್ ಅಂದರೆ ನಾನು ಏನು ಸೇವನೆ ಮಾಡ್ತಿದ್ದೀನಿ ಅನ್ನೋದ್ರ ಅರಿವು ನನಗಿರಬೇಕು. ಅಂದರೆ ನಿಮಗೆ ಯಾವಾಗ ಯಾವ ಆಹಾರ ಸೇವನೆ ಮಾಡ್ತಿದ್ದೀವಿ ಅಂತ ಅರಿವಿರುತ್ತೆ ಅಂದರೆ, ನೀವು ಯಾವುದರ ಬಗ್ಗೆನೂ ಗಮನ ಕೊಡದೆ ಒಂದು ನೆಲದ ಮೇಲೆ ಕುಳಿತುಕೊಂಡು ತಟ್ಟೆಯಲ್ಲಿ ಬಡಿಸಿದ ಆಹಾರವನ್ನು ಅದನ್ನು ಒಂದು ಅನ್ನಪೂರ್ಣೇಶ್ವರಿ ಅಂದರೆ ದೇವರ ಸಮಾನ ಅದು ಅಂತ ತುಂಬ ಪವಿತ್ರವಾದುದು ಅಂತ ಕಣ್ಣು ಗೊತ್ಕೊಂಡು ನೀವು ಯಾವಾಗ ಆಹಾರ ಸೇವನೆ ಮಾಡ್ತೀರಾ, ಆವಾಗ ಅದು ಸಂಪೂರ್ಣವಾಗಿ ನಮ್ಮ ದೇಹದಲ್ಲಿ ಒಂದು ಜೀರ್ಣ ಆಗುತ್ತೆ. ಕಾರಣ ಏನಂತಂದರೆ, ಹಿರಿಯರು ಮೊದಲೆಲ್ಲ ಏನು ಮಾಡ್ತಾಯಿದ್ರು, ನೆಲದ ಮೇಲೆ ಊಟ ಮಾಡ್ತಾಯಿದ್ರು. ನೆಲದ ಮೇಲೆ ನೀವು ಕುಳಿತುಕೊಂಡು ಊಟ ಮಾಡಬೇಕಾದ್ರೆ ನಿಮ್ಮ ದೇಹಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟು ಮಾತ್ರ ನಾವು ತಗೊಂತೀವಿ. ಕಾರಣ ಆಹಾರ ಸೇವನೆ ಜಾಸ್ತಿ ಆದರೆ ಹೊಟ್ಟೆ ಮೇಲೆ ಒಂದು ಪ್ರೆಷರ್ ಬೀಳುತ್ತೆ. ಆವಾಗ ನಮಗೆ ಹೊಟ್ಟೆ ತುಂಬಿದಂತಹ ಅನುಭವ ಆಗೋದ್ರಿಂದ ಇದು ನಾವು ಕಡಿಮೆ ಆಹಾರ, ನೆಲದ ಮೇಲೆ ಕೂತಾಗ ಕಡಿಮೆ ಆಹಾರ ಸೇವನೆ ಮಾಡ್ತೀವಿ. ಅಂದರೆ ನಮ್ಗೆ ಎಷ್ಟು ಬೇಕಷ್ಟು. ಅದೇ ನಾವು ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಚೇರಲ್ಲಿ ಕೂತು ಟೇಬಲ್ ಮೇಲೆ ಊಟ ಮಾಡಿದಾಗ ನಮಗೆ ಅದು ಎಷ್ಟು ಸೇವನೆ ಮಾಡ್ತೀವಿ ಅನ್ನೋದು, ಎಷ್ಟು ಬೇಕು ಅನ್ನೋದು ಅರಿವೇ ಇರೋದಿಲ್ಲ. ಊಟ ಚೆನ್ನಾಗಿದೆ ಅಂದರೆ ಮೂಗಿನವರೆಗೂ ಕಂಠಪೂರ್ತಿ ತಿಂತೀವಿ ಅಂತೀವಲ್ಲ, ಆ ಥರ ತಿಂದ್ಬಿಡ್ತೀವಿ. ಅಂದರೆ ಆಮೇಲೆ ಮುಂದೆ ಬಗ್ಗಿ ಹಿಂದೆ ಇದು ಮಾಡ್ತೀವಿ. ಅಂದರೆ ನೆಲದ ಮೇಲೆ ಕೂತ್ಕೊಂಡಾಗ ಮುಂದೆ ಬಗ್ತೀವಿ, ಊಟ ಚೆಲ್ಲಬಾರ್ದು ಅನ್ನ ಅಂತೇಳಿ, ಅಥವಾ ಊಟ ಯಾವುದೇ ಆದರೂ. ಅವಾಗೇನಾಗುತ್ತೆ, ಆ ಮೂಮೆಂಟ್ ಇದೆಯಲ್ಲ, ಆ ಮೂಮೆಂಟ್ ಏನು ಮಾಡುತ್ತೆ, ಬಹಳ ಚೆನ್ನಾಗಿ ನಮ್ಮ ಜೀರ್ಣ ರಸಗಳು ಬಿಡುಗಡೆ ಆಗುವ ಹಾಗೆ ಮಾಡುತ್ತೆ. ಹಾಗಾಗಿ ಎಲ್ಲಿ ಸಾಧ್ಯನೋ ಅಂತ ಸಾಮಾನ್ಯವಾಗಿ ಕೆಲವರು ಹಬ್ಬ ಹರಿದಿನದಲ್ಲಿ ಮನೆಯವರೆಲ್ಲ ಒಟ್ಟಿಗೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡುವ ಅಭ್ಯಾಸ ಇದೆ. ಆದರೆ ಕೆಲವರಿಗೆ ಅದು ಅಭ್ಯಾಸ ಇಲ್ಲ. ಆದರೆ ಎಲ್ಲಿ ಸಮಯ ಸಂದರ್ಭ ನಿಮಗೆ ಎಲ್ಲಿ ಅವಕಾಶ ಇದೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದಕ್ಕೆ, ಖಂಡಿತ ಅದರಿಂದ ನಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಹಾಗಾಗಿ ಅದು ಒಂದು ಬಹಳ ಪ್ರಮುಖವಾದ ಇದು. ಆಮೇಲೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರ್ಬೋದು, ಬಾಳೆ ಎಲೆ ಊಟ ಅಂತಂದರೆ ತುಂಬ ಎಲ್ಲ ಇಷ್ಟಪಡ್ತಾರೆ. ನೀವೇನು ನೋಡಿರ್ಬೋದು, ಯಾವುದಾದ್ರು ಹೋಟೆಲಲ್ಲಿ ನಮ್ಮನ್ನು ಆಕರ್ಷಣೆ ಮಾಡಬೇಕು ಅಂದರೆ ಇಲ್ಲಿ ಬಾಳೆ ಎಲೆಯ ಊಟ ದೊರಕುತ್ತದೆ ಅಂತ ಹಾಕಿರ್ತಾರೆ. ಅಂದರೆ ಬಾಳೆ ಎಲೆಯ ಊಟ ಒಂದು ಶ್ರೇಷ್ಠವಾದ ಊಟ ಅನ್ನೋ ಥರ ಇದೆ. ನಿಜನೇ ಅದು. ಕಾರಣ ಏನಂತಂದರೆ, ಬಾಳೆ ಎಲೆ ಊಟ ಏನಕ್ಕೆ ತುಂಬ ಒಳ್ಳೆಯದು ಎಲ್ಲ ಥರ ದೃಷ್ಟಿ ವೈಜ್ಞಾನಿಕವಾಗಿ ಅಂತಂದರೆ, ಬಾಳೆ ಎಲೆನ ನಾವು ಹಾಕಿದಾಗ ಅದು ಹಸಿರು ಬಣ್ಣ ಇರುತ್ತೆ. ತಕ್ಷಣ ಏನಾಗುತ್ತೆ, ನಮ್ಮ ದೃಷ್ಟಿ ಅದರ ಮೇಲೆ ಬಿದ್ದಾಗ ಏನೇ ಆಗಲಿ ನಾವು ಊಟ ಮಾಡೋಕ್ಕೆ ಮೊದಲು ನಮ್ಮ ದೇಹ ಊಟಕ್ಕೆ ಸಿದ್ಧ ಆಗಿರಬೇಕು. ಅಂದರೆ ನಮ್ಮ ಕಣ್ಣು ನೋಡಬೇಕು, ಓಹೋ ಈಗ ನಾನು ಊಟ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ಸಿಗ್ನಲ್ಲು. ನಂತರ ಏನು ಮಾಡ್ತಾರೆ, ಒಂದು ಕಡೆಯಿಂದ ಕ್ರಮಬದ್ಧವಾಗಿ ಬಡಿಸ್ಕೊಳ್ತಾ ಬರ್ತಾರೆ. ಅದು ವೆರಿ ಸೈಂಟಿಫಿಕ್. ಮೊದಲು ಉಪ್ಪು ಬಡಿಸ್ತಾರೆ, ನಂತರ ಉಪ್ಪಿನಕಾಯಿನ ನಾವು ನೋಡಿದ ತಕ್ಷಣ ನಮ್ಮ ಬಾಯಿಲಿ ಉಪ್ಪಿನಕಾಯಿ ರುಚಿ ನಮಗೆ ಗೊತ್ತಿರುತ್ತೆ. ಸೊ ಸಲೈವರಿ ಸೆಕ್ರೇಷನ್ನು ಆಟೋಮೆಟಿಕ್ ಆಗಿ ಶುರು ಆಗ್ಬಿಡುತ್ತದು. ನಂತರ ಒಂದಷ್ಟು ಕೋಸಂಬರಿ ಅದೆಲ್ಲ ಬಡಿಸ್ತಾರೆ. ಊಟ ಮಾಡಾಗಿಲ್ಲ, ನಾವು ಸುಮ್ಮನೆ
ಸುಮ್ಮನೆ ನೋಡ್ತಾ ಇರ್ಬೇಕು ಅದನ್ನ. ಕೊನೆಗೆಲ್ಲ ಆದಮೇಲೆ ದೇವರನ್ನ ಒಂದು ನಮಸ್ಕರಿಸಿ ಅಥವಾ ಸ್ಮರಣೆ ಮಾಡಿ ಊಟ ಮಾಡ್ತೀವಿ. ಇಷ್ಟೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಜಠರ ರಸಗಳು ಬಿಡುಗಡೆ ಆಗಿರುತ್ತೆ, ಬಾಯಿಯಲ್ಲಿ ಲಾಲಾರಸ ಬಿಡುಗಡೆ, ದೇಹ ಸಂಪೂರ್ಣವಾಗಿ ಸಿದ್ಧ ಆಗಿರುತ್ತೆ. ಊಟ ಮಾಡಿ ಅಂತ ಒಂದು ಸಿಗ್ನಲ್ ಬರುತ್ತೆ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ. ಊಟ ನಾವು ಬಾಯಿಗೆ ಹಾಕಿದ ತಕ್ಷಣ ಏನಾಗುತ್ತೆ, ನಾವು ತಿನ್ನುವ ಆಹಾರ ತುಂಬ ಕಡಿಮೆ ಆದರೂ ಅಷ್ಟೂ ಆಹಾರ ಜೀರ್ಣ ಆಗುತ್ತೆ. ಹಾಗಾಗಿ ಕಡಿಮೆ ಆಹಾರ ಆಗಿರ್ಬೋದು, ಅದು ಸಂಪೂರ್ಣವಾಗಿ ಜೀರ್ಣ ಆಗಿ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಯಾವುದಾದ್ರೂ ದೇವಸ್ಥಾನದಲ್ಲಿ ಹೋಗಿ ನಾವು ಊಟ ಮಾಡಿದಾಗ ಅದು ಅಷ್ಟೊಂದು ಅವ್ರೇನು ಸಾರು ತುಂಬ ತೆಳ್ಳಗಿರುತ್ತೆ, ಅದು ಏನೋ ಪಾಯಸ ಒಂದು ಸ್ವಲ್ಪ ಅದರಲ್ಲಿ ಏನು ನಾವು ಮನೇಲಿ ಹಾಕಷ್ಟು ಅವರು ಸಾಮಗ್ರಿಗಳು ಹಾಕಿರಲ್ಲ, ಆದರೂ ತುಂಬ ರುಚಿ ಅಂತ ಅನ್ಸುತ್ತೆ ನಮಗೆ. ಆದರೆ ಮನೇಲಿ ನಾವು ಏನು ಮಾಡಿದಾಗ್ಲೂ ನಮಗೇನು ಅನ್ಸೋದಿಲ್ಲ. ಕಾರಣ ಏನಂದರೆ ದೇವಸ್ಥಾನದಲ್ಲಿ ನಾವು ಊಟ ಮಾಡ್ಬೇಕಾದ್ರೆ ಒಂದು ಭಕ್ತಿಯಿಂದ ಊಟ ಮಾಡಿರ್ತೀವಿ, ಆದರೆ ಮನೇಲಿ ಊಟ ಮಾಡ್ಬೇಕಾದ್ರೆ ಟಿ ವಿ ನೋಡ್ಕೊಂಡು ಮಾಡ್ತಾ ಇರ್ತೀವಿ. ದೇವಸ್ಥಾನದಲ್ಲಿ ಒಂದು ಅಂದರೆ ಮನಸ್ಸು ಆಲ್ರೆಡಿ ನಮಗೆ ಒಂದು ಅದರ ಬಗ್ಗೆ ಒಂದು ಪ್ರಸಾದ ಅಂತ ಅಂತೀವಲ್ಲ, ಪ್ರಸಾದ ಅಂದಾಗ ಮೈಂಡಲ್ಲಿ ಆಲ್ರೆಡಿ ನಮಗೆ ಒಂದು ಭಕ್ತಿಯ ಭಾವನೆ, ಪೂಜ್ಯ ಭಾವನೆ ಬಂದಿರುತ್ತೆ. ನಂತರ ಇಂಥ ಸಂದರ್ಭದಲ್ಲಿ ಆಹಾರ ಸೇವನೆ ಮಾಡಿದಾಗ ಆಹಾರನ ನಮ್ಮ ನಾಲಿಗೆಯಲ್ಲಿರುವ ಎಲ್ಲ ಭಾಗದಲ್ಲಿರುವ ಆ ಒಂದು ಸ್ವಾದಿಷ್ಟವನ್ನು ಅನುಭವಿಸುವ ನರಕೋಶಗಳಿರುತ್ತೆ. ಅದರಿಂದಾಗಿ ಏನಾಗುತ್ತೆ, ನಮಗೆ ಅದು ಅಷ್ಟು ಅದ್ಭುತವಾದ ರುಚಿನ ಥರ ನಮಗೆ ಫೀಲ್ ಆಗುತ್ತೆ. ಮನೇಲಿ ಮಾಡುವ ಆಹಾರನೂ ಅಷ್ಟೇ ಅದ್ಭುತವಾಗಿರುತ್ತೆ. ಆದರೆ ನಾವೇನು ಮಾಡ್ತೀವಿ, ಇತ್ತೀಚಿನ ದಿನದಲ್ಲಿ ಮನೆ ಮಂದಿಯೆಲ್ಲ ಕುಳಿತುಕೊಂಡು ಊಟ ಮಾಡುವಂಥ ಪದ್ಧತಿ ತುಂಬ ದಿನ ಆಯಿತು ಹೋಗಿ. ಈಗ ಪ್ರತಿಯೊಬ್ಬರು ಊಟ ಮಾಡ್ಬೇಕಾದ್ರೆ ಒಂದು ಮೊಬೈಲ್ ನೋಡ್ಕೊಂಡೇ ಊಟ ಮಾಡೋದು, ಇಲ್ಲ ಟಿ ವಿ ನೋಡ್ಕೊಂಡು ಊಟ ಮಾಡೋದು. ಸೊ ಇಲ್ಲಿ ಏನಾಗುತ್ತೆ, ನೀವು ಎಂಥ ಮೃಷ್ಟಾನ್ನ ಭೋಜನನ ತಿಂದರೂ ನಿಮಗೆ ಸಂಪೂರ್ಣವಾಗಿ ಜೀರ್ಣ ಆಗಲ್ಲ. ಮೊದಲನೇ ಕಾರಣ ಏನಂತಂದರೆ, ನೀವು ಮೊಬೈಲು ಅಥವಾ ಟಿ ವಿ ನೋಡಬೇಕಾದ್ರೆ ನಿಮ್ಮ ದೇಹಕ್ಕೆ ಆ ಸಿಗ್ನಲ್ ಹೋಗಿರೋದಿಲ್ಲ ನೀವು ಊಟ ಮಾಡ್ತೀರಿ ಅಂತ. ಸೊ ಅದೇನು ಮಾಡುತ್ತೆ, ಯಾವುದೇ ರೀತಿಯ ಕಿಣ್ವಗಳು ಅಂದರೆ ಲಾಲಾರಸ ಆಗ್ಬೋದು, ಜೀರ್ಣ ರಸಗಳು ಯಾವುದು ಬಿಡುಗಡೆ ಆಗಿರಲ್ಲ. ಇದರ ಜೊತೆಗೆ ನೀವು ಮೊಬೈಲ್ ಅಥವಾ ಟಿ ವಿ ನೋಡ್ಕೊಂಡು ಮಾಡ್ಬೇಕಾದ್ರೆ ಅಲ್ಲಿ ಯಾವ ಒಂದು ಕಾರ್ಯಕ್ರಮ ಏನೋ ಒಂದು ಬರ್ತಾ ಇದೆ, ಒಂದು ಕ್ರೈಮ್ ಆಗಿರ್ಬೋದು ಅಥವಾ ಒಂದು ಏನೋ ಒಂದು ಒಳ್ಳೆಯ ವಿಚಾರ ಅಲ್ಲ, ಅದನ್ನು ನೋಡಿದಾಗ ಏನಾಗುತ್ತೆ, ಎಕ್ಸೈಟ್ ಆಗ್ತೀವಿ ನಾವು. ಎಕ್ಸೈಟ್ ಆದಾಗ ಏನಾಗುತ್ತೆ, ನಮಗೆ ಒಳ್ಳೆಯ ಒಂದು ಜೀರ್ಣಕ್ರಿಯೆ ಬದಲು ಗ್ಯಾಸ್ಟ್ರಿಕ್ ಜ್ಯೂಸ್ ಜಾಸ್ತಿ ಬಿಡುಗಡೆ ಆಗೋಕ್ಕೆ ಶುರು ಆಗುತ್ತೆ. ಮತ್ತು ನಾವು ಏನು ತಿಂತಾ ಇದ್ದೀವಿ ಅನ್ನೋದ್ರ ಅರಿವೇನೇ ನಮಗಿರೋದಿಲ್ಲ. ಹಾಗಾಗಿ ಏನಾಗ್ತಾ ಇದೆ, ಇತ್ತೀಚಿನ ದಿನದಲ್ಲಿ ಮಕ್ಕಳುಗಳು ನೀವು ಎಂಥ ಪೌಷ್ಟಿಕದಾಯಕ ಆಹಾರ ಕೊಟ್ಟರೂ ಆ ಮಕ್ಕಳುಗಳು ದಪ್ಪನೇ ಆಗಲ್ಲ. ನಮ್ಗೆ ಅನಿಸ್ಬೋದು, ಅಯ್ಯೋ ನಾವು ಎಷ್ಟು ಒಳ್ಳೆ ಫುಡ್ ಕೊಡ್ತಾ ಇದ್ದೀವಿ, ಯಾಕೆ ನನ್ನ ಮಗ ಹೀಗಿದ್ದಾನೆ ಅಂದರೆ ತಿನ್ನುವ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಿ ದೇಹಕ್ಕೆ ಸೇರ್ತಾ ಇಲ್ಲ. ಅದರಲ್ಲಿ ಅರ್ಧ ಭಾಗ ಮಾತ್ರ ಹೋಗ್ತಿರ್ಬೋದು, ಮಿಕ್ಕ ಅರ್ಧ ಅಥವಾ ಅದಕ್ಕಿಂತ ಜಾಸ್ತಿ 75% ಹೆಚ್ಚು ಅವನ ಮಲದಲ್ಲಿ ಹೊರಟೋಗ್ತಾ ಇದೆ. ಕಾರಣ ಡೈಜೆಷನ್ನೇ ಆಗ್ತಾ ಇಲ್ಲ. ನೀವು ಬಾದಾಮಿ ಕೊಟ್ರು ಸಣ್ಣಕ್ಕಿರ್ತಾನೆ, ದ್ರಾಕ್ಷಿ ಗೋಡಂಬೆ ಆದರೂ ಸಣ್ಣಕ್ಕಿರ್ತಾನೆ. ಕಾರಣ ಏನಂದರೆ ತಿನ್ನುವ ಕ್ರಮ ಸರಿ ಇಲ್ಲ ಅಂತ ನಾವು ಹೇಳ್ಬೋದು. ಇದ್ರ ಜೊತೆಗೆ ಮೈಂಡ್ಫುಲ್ ಈಟಿಂಗು ಬಾಳೆ ಎಲೆ ಮೇಲೆ ಏನಕ್ಕೆ ಬೇಕು ಅಂದರೆ, ಬಾಳೆ ಎಲೆ ಮೇಲೆ ಬಹಳಷ್ಟು ಬಯೋ ಆಕ್ಟಿವ್ ಕಾಂಪೌಂಡ್ಗಳಿರುತ್ತೆ, ಅದ್ಭುತವಾದದ್ದು ಅದು. ಅದರ ಮೇಲೆ ಒಂದು ಕೋಟ್ ಇರುತ್ತೆ, ನಿಮಗೆ ಗೊತ್ತಿರ್ಬೋದು. ಅದರ ಮೇಲೆ ನೀರು ಹಾಕಿದ್ರೆ ಒಂಥರ ನಿಲ್ಲಲ್ಲ ಅದು, ಅಂದರೆ ಒಂದು ವ್ಯಾಕ್ಸಿ ಲೇಯರ್ ಕೋಟಿಂಗ್ ಇರುತ್ತೆ. ಈ ವ್ಯಾಕ್ಸಿ ಲೇಯರ್ ಕೋಟಿಂಗ್ ಏನು ಅಂತಂದರೆ ಫೀನಾಲು ಬಯೋ ಆಕ್ಟಿವ್ ಕಾಂಪೌಂಡ್ಗಳು ಇರುವಂತಹ ಒಂದು ಕೆಮಿಕಲ್ಗಳದು. ಅದೇನಾಗುತ್ತೆ, ನೀವು ಬಿಸಿಯಾದದ್ದನ್ನು ಅದರ ಮೇಲೆ ಬಡಿಸಿದಾಗ ಅನ್ನ ಆಗ್ಬೋದು, ಸಾಂಬಾರು ಆಗ್ಬೋದು, ಅದು ಸ್ವಲ್ಪ ಕರಗುತ್ತೆ, ಕರಗಿ ಆಹಾರದಲ್ಲಿ ಸೇರುತ್ತೆ. ಅತ್ಯುತ್ತಮವಾದ ಅದು ಒಂದು ಟೇಸ್ಟ್ ಕೊಡುತ್ತೆ ನಮಗೆ. ಅದನ್ನು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಅಂತಂತೀವಿ. ಇವೆಲ್ಲ ಯಾವುದು ಬಯೋ ಆಕ್ಟಿವ್ ಕಾಂಪೌಂಡ್ಗಳು ಅದರಲ್ಲಿದೆ. ಇದರಿಂದ ಆಹಾರಕ್ಕೆ ಸ್ವಾದ ಬರುತ್ತೆ. ಅದರ ಜೊತೆಯಲ್ಲಿ ಈ ಬಾಳೆ ಎಲೆ ಮೇಲಿರುವ ವ್ಯಾಕ್ಸಿ ಕೋಟು ಆ್ಯಂಟಿ ಮೈಕ್ರೋಬಿಯಲ್ ಅಂತಂದರೆ ಅದರ ಮೇಲೆ ಬ್ಯಾಕ್ಟೀರಿಯಾಗಳು ಬೆಳೆಯಲ್ಲ, ಫಂಗಸ್ಗಳು ಬೆಳೆಯಲ್ಲ, ಏನು ಯಾವುದೇ ಸೂಕ್ಷ್ಮಾಣು ಜೀವಿಗಳು ಅಂದರೆ ನಮ್ಮ ದೇಹಕ್ಕೆ ಮಾರಕ ಆಗಿರುವಂಥ ಸೂಕ್ಷ್ಮಾಣು ಜೀವಿಗಳು ಯಾವುದು ಅದರ ಮೇಲೆ ಇರೋದಿಲ್ಲ. ಸೊ ಹಾಗಾಗಿ ಅದು ತುಂಬ ಶುಚಿಯಾದದ್ದು ಅಂತ ನಾವು ಹೇಳ್ಬೋದು. ಅದೇ ಕೆಲವು ಸಂದರ್ಭದಲ್ಲಿ ತಟ್ಟೆಗಳು ಬಳಸಿದಾಗ ಸರಿಯಾಗಿ ತೊಳೆದಿಲ್ಲ ಅಂತಂದರೆ ಅದರಿಂದ ನಮಗೆ ಏನಾದ್ರು ತೊಂದರೆ, ಯಾರಿಗೋ ಒಬ್ರಿಗೇನೋ ಟೈಫಾಯ್ಡ್ ಇದೆ ಅಥವಾ ಬೇರೆ ಬೇರೆ ತೊಂದರೆಗಳು ಏನೋ ಒಂದು ಇದೆ ಅಂತ ಅಂದಾಗ, ನಾವು TBನೇ ಇರಬಹುದು, ಅಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್ ಏನಿರುತ್ತೆ ಸರಿಯಾಗಿ ಶುಚಿ ಮಾಡದೇ ಇದ್ರೆ ಅದು ಹಾಗೆ ಉಳ್ಕೊಳ್ಳುತ್ತೆ. ಆದರೆ ಬಾಳೆ ಎಲೆ ಆದರೆ ತಿಂದು ಅದನ್ನು ಎಸ್ದು ಬಿಡ್ತೀವಿ ನಾವು, ಮತ್ತು ಅದು ಕೊಳೆಯುತ್ತೆ, ಬಯೋಡಿಗ್ರೇಡಬಲ್ಲು, ಮತ್ತು ಶುಚಿತ್ವದ್ದು ಏನೂ ತೊಂದರೆ ಇಲ್ಲ. ಹೀಗಾಗಿ ಬಾಳೆ ಎಲೆ ಊಟ ಏನಕ್ಕೆ ರುಚಿಕರ ಅಂದರೆ ಅದರಲ್ಲಿರುವ ರಾಸಾಯನಿಕಗಳು, ಆ ಎಲೆಯ ಮೇಲಿರುವ ರಾಸಾಯನಿಕಗಳು ನಮ್ಮ ಊಟದ ಜೊತೆ ಸೇರಿ ಆರೋಗ್ಯವನ್ನು ವೃದ್ಧಿಸುವುದರ ಜೊತೆಗೆ ಒಂದು ಸ್ವಾದವನ್ನು ಸಹ ಹೆಚ್ಚು ಮಾಡುತ್ತೆ.
ಹಾಗಾಗಿ ಬಾಳೆ ಎಲೆ ಊಟ ತುಂಬಾ ಉತ್ತಮವಾದದ್ದು. ನೆಲದ ಮೇಲೆ ಬಾಳೆ ಎಲೆ ಮೇಲೆ ಮತ್ತೆ ಕೈನ ಬಳಸಬೇಕು ಅಂತ ಹೇಳ್ತಾರೆ. ಈ ನಮ್ಮ 5 ಬೆರಳು 5 ಪಂಚಭೂತಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತಾರೆ. ಎಲ್ಲಾ ಬೆರಳುಗಳನ್ನ, ಒಂದೊಂದು ಬೆರಳುನು ಪಂಚಭೂತಗಳಾದ ವಾಯು, ಅಗ್ನಿ, ಜಲ, ಈ ತರದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಾರೆ. ಹಾಗಾಗಿ ಆಹಾರವನ್ನ ನಾವು ಕಟ್ಲೆರಿ ಅನ್ನೋದು ಇವಾಗ ಗೊತ್ತಿದೆ ನಿಮಗೆ, ಸ್ಪೂನು, ಫೋರ್ಕು ಇವೆಲ್ಲ ಇಟ್ಕೊಂಡು ತಿನ್ನುವಂತಹ ಆಹಾರ. ಆದರೆ ದೇಹಕ್ಕೆ ಒಂದು ಸೆನ್ಸ್ ಆಗಬೇಕು, ನಾನು ಏನು ತಿಂತಾ ಇದ್ದೀನಿ. ಈ ಸ್ಪರ್ಶ ಅನ್ನೋದಿದೆಯಲ್ಲ, ಅದು ತುಂಬಾ ಮುಖ್ಯವಾದದ್ದು. ಕಾರಣ, ಈಗ ನೀವು ಬಿಸಿಯಾದ ಅನ್ನಕ್ಕೆ ಕೈ ಹಾಕಿದಾಗ ನಮಗೆ ಬಿಸಿ ಅಂತ ಅನಿಸುತ್ತೆ. ಬಿಸಿಯಾಗಿದೆ, ಬಿಸಿ ಬಿಸಿಯಾಗಿದೆ ಅನ್ನ, ಎಷ್ಟು ಚೆನ್ನಾಗಿದೆ ಅನ್ನ, ತುಂಬ ಚೆನ್ನಾಗಿ ಬಿದ್ದಿರೆ ಅನ್ನ, ಎಷ್ಟು ಸ್ಮೂತ್ ಆಗಿದೆ. ಆಮೇಲೆ ಅದನ್ನ ಚೆನ್ನಾಗಿ ಕಿವುಚ್ತೀವಿ ನಾವು. ಕೈ ಆದರೆ ಅದನ್ನ ಚೆನ್ನಾಗಿ ರಸಮ್ ಹಾಕಿ, ತುಪ್ಪ ಹಾಕಿ, ಅದು ಅದರ ರುಚಿ ತುಂಬ ಚೆನ್ನಾಗಿರುತ್ತೆ. ಅದೇ ನೀವು ಸ್ಪೂನಲ್ಲಾದರೆ ನೀವು ಈ ಪ್ರಾಸೆಸ್ ಮಾಡೋಕ್ಕಾಗೋದಿಲ್ಲ. ಇದ್ರ ಜೊತೆಲಿ ಏನಾಗುತ್ತೆ ಅಂತಂದರೆ, ಈ ನಾವು ಕೈಯನ್ನು ಬಳಸಿದಾಗ ಅದರ ಒಂದು ಸ್ಪರ್ಶದಿಂದ ಆಹಾರದ ಒಂದು ಟೆಕ್ಸ್ಚರ್ ಗೊತ್ತಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಇಡ್ಲಿ ಸ್ಮೂತ್ ಆಗಿದೆಯಾ ಅನ್ನೋದು ಗೊತ್ತಾಗಬೇಕಾದ್ರೆ ನಾವು ಕೈನ ಬಳಕೆ ಮಾಡಿದಾಗ ಇಡ್ಲಿ ಏನು ಸಾಫ್ಟ್ ಆಗಿದೆ. ಸೊ ಒಂದು ಸಿಗ್ನಲ್ ನಮ್ಮ ಮೆದುಳಿಗೋಯ್ತು, ಇಡ್ಲಿ ತುಂಬ ಚೆನ್ನಾಗಿದೆ ಅಂತ. ಮೆದುಳು ಏನು ಮಾಡ್ತು, ನಮ್ಮ ಲಾಲಾರಸವನ್ನು, ಇಡ್ಲಿ ತುಂಬ ಚೆನ್ನಾಗಿದೆ ಅಂತ ಲಾಲಾರಸ ಬಂತು. ಸೊ ಏನಾಗುತ್ತೆ, ನಾವು ಬಾಯಲ್ಲದು ಇಟ್ಟ ತಕ್ಷಣ ಅದು ಚೆನ್ನಾಗಿ ಒಂದು ಡೈಜೆಷನ್ ಅಲ್ಲಿಂದನೇ ಶುರುವಾಗುತ್ತೆ, ಕಾರ್ಬೋಹೈಡ್ರೇಟ್ದು. ನಂತರ ಅದು ದೇಹದ ಒಳಗಡೆ ಜಠರಕ್ಕೆಲ್ಲ ಹೋದಾಗ ಇನ್ನೂ ಸಂಪೂರ್ಣವಾಗಿ ಅದು ಎಲ್ಲದು ಜೀರ್ಣ ಆಗಿ ನಮ್ಮ ದೇಹದ ಎಲ್ಲ ಜೀವಕೋಶಗಳಿಗೂ ಆ ಒಂದು ಶಕ್ತಿ ಹೋಗುತ್ತೆ. ಹಾಗಾಗಿ ನೀವು 2 ಇಡ್ಲಿ ತಿನ್ನಿ, ಕೈಯಿಂದ ತಿಂದಾಗ ಅದರಲ್ಲಿ ಸಿಕ್ಕುವ ಆನಂದ ನೀವು ಸ್ಪೂನ್ ಇಟ್ಕೊಂಡು ತಿಂದಾಗ ಆಗಲ್ಲ. ಅದೇ ರೀತಿ ಒಂದು ಮಸಾಲೆ ದೋಸೆ ಅಂದರೆ ಆ ಕ್ರಿಸ್ಪಿ ಮೇಲಿರುತ್ತಲ್ಲ, ಆ ಕ್ರಿಸ್ಪಿ ಮಸಾಲೆ ದೋಸೆನ ತಿಂದಾಗ ಸಿಗುವ ತೃಪ್ತಿ ನಿಮಗೆ ಕೈಯಲ್ಲಿ ಕೈ ಬಳಕೆ ಮಾಡಿ ತಿಂದಾಗ, ನೀವು ಯಾವುದೇ ಒಂದು ಚಾಕು ಥರ ತಗೊಂಡು, ಕಟ್ಲೆರಿ ತಗೊಂಡು ಅದನ್ನು ಕುಯ್ದು ಅದನ್ನು ಚೂರು ಚೂರು ಮಾಡಿ ಒದ್ದಾಡ್ಕೊಂಡು ತಿಂದಾಗ ಖಂಡಿತ ಆಹಾರ ಸೇವನೆ ಬಹಳ ಕಷ್ಟ ಅನಿಸುತ್ತೆ, ಆನಂದಿಸೋಕ್ಕಾಗೋದಿಲ್ಲ. ಇಲ್ಲಿ ಬಹಳ ಕಷ್ಟದಲ್ಲಿ ಯಾರೋ ನನ್ನ ನೋಡ್ತಾರೆ, ನಾನು ಕೈ ಬಳಕೆ ಮಾಡಬಾರ್ದು ಅನ್ನೋ ಒಂದು ಸಂಕಟದಿಂದ ಆಹಾರ ಸೇವನೆ ಮಾಡಿದಾಗ ಆಹಾರ ಖಂಡಿತವಾಗ್ಲೂ ನಮ್ಮ ದೇಹಕ್ಕೆ ಪೂರಕವಾಗೋದಿಲ್ಲ, ಮಾರಕ ಆಗುತ್ತೆ. ಏಕೆಂದರೆ ನಾವು ಸೇವಿಸುವಾಗ ನಮ್ಮ ಮನಸ್ಥಿತಿನೂ ಸಹ ಆಹಾರವನ್ನು ನಿರ್ಧಾರ ಮಾಡುತ್ತೆ. ನಾವು ಎಷ್ಟೇ ಒಳ್ಳೆ ಆಹಾರನ ಕೆಟ್ಟ ಮನಸ್ಥಿತಿಲಿ ಸೇವನೆ ಮಾಡಿದ್ರೆ ಅದು ಆಹಾರ ಪ್ರಾಣಶಕ್ತಿ ಆಗೋ ಬದಲು ವಿಷ ಥರ ಆಗುತ್ತದೆ. ಹಾಗಾಗಿ ಮನಸ್ಥಿತಿನೂ ಸಹ ಬಹಳ ಮುಖ್ಯ ಅಂತ ನಾವು ಹೇಳ್ತೀವಿ. ಇನ್ನೊಂದು ಬಹಳ ಪ್ರಮುಖವಾಗಿ ನಾನು ತಿಳಿಸ್ಬೇಕಾದಂತಹ ವಿಚಾರ ಏನಂತಂದ್ರೆ, ನಾವು ಯಾವ ಆಹಾರ ಸೇವನೆ ಮಾಡ್ತೀವಿ ಆ ಥರ ನಾವಿರ್ತೀವಿ. ಅಂದರೆ ನಮ್ಮ ಒಂದು ಬಿಹೇವಿಯರ್, ನಡವಳಿಕೆ ನಾವು ಸೇವಿಸುವ ಆಹಾರದ ಮೇಲಿದೆ. ಅದಕ್ಕೆ ನಮ್ಮ ಹಿರಿಯರು ಒಂದು ಗಾದೆ ಹೇಳ್ತಾರೆ, ಹೊಟ್ಟೆಗೆ ಏನು ತಿಂತೀಯಾ, ಏನಾದ್ರು ತಪ್ಪು ಕೆಲಸ ಮಾಡಿದ್ರೆ ನೀನು ಹೊಟ್ಟೆಗೆ ಏನು ತಿಂತೀಯಾ ಅಂದಾಗ ನಾವು ಅನ್ಕೊಂತೀವಿ ಅವ್ರು ಬೈತಾ ಇದ್ದಾರೆ, ಹೊಟ್ಟೆಗೆ ಸಗಣಿ ತಿಂತೀಯಾ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡಿದೀವಿ. ಆದರೆ ಅದನ್ನು ಡಿಕೋಡ್ ಮಾಡಿದಾಗ, ಅದನ್ನು ನಾವು ವೈಜ್ಞಾನಿಕವಾಗಿ ಈ ಒಂದು ವಿಚಾರವನ್ನು ಒಡೆದು ನೋಡಿದಾಗ, ಹೊಟ್ಟೆಗೆ ನಾವು ಸೇವಿಸುವ ಆಹಾರ ನಮ್ಮ ನಡವಳಿಕೆಗಳನ್ನು ನಿರ್ಧರಿಸುತ್ತೆ. ಹೇಗೆ ಅಂದರೆ, ನಮ್ಮಲ್ಲಿ 2 ಮೆದುಳು ಇದೆ. ಒಂದು ತಲೆಯಲ್ಲಿರೋ ಅಂಥ ಮೆದುಳು, ಇನ್ನೊಂದು ಮೆದುಳು ಯಾವುದು ಅಂತಂದರೆ ಕರುಳನ್ನು 2ನೇ ಮೆದುಳು ಅಂತ ಕರಿತೀವಿ. ನಮ್ಮ ಹೊಟ್ಟೆ ಒಳಗಿರುವ ಕರುಳು ಏನಿದೆ ಅದು 2ನೆಯ ಮೆದುಳು. ಆಮೇಲೆ ಈ ಮೇಲಿನ ಮೆದುಳಿಗೂ ಕರುಳಿಗೂ ಕನೆಕ್ಷನ್ ಇದೆ, ಡೈರೆಕ್ಟ್ ಕನೆಕ್ಷನ್. ನಮ್ಮ ದೇಹದಲ್ಲಿ ಕೋಟಿ ಬ್ಯಾಕ್ಟೀರಿಯಾಗಳಿದೆ, ಎಲ್ಲರಲ್ಲೂ ಇರುತ್ತೆ, ಇರಲೇಬೇಕದು. ಒಬ್ಬ ಮನುಷ್ಯ ಅಂದಮೇಲೆ ಅವನಲ್ಲಿ ಕೋಟ್ಯಾಂತರ ಬ್ಯಾಕ್ಟೀರಿಯಾಗಳಿರುತ್ತೆ. ಮೇಲೆ ನೋಡೋಕ್ಕೆ ನಾವು ತುಂಬ ಚೆನ್ನಾಗಿದ್ದೀವಿ, ಸ್ನಾನ ಮಾಡ್ತೀವಿ, ಒಳ್ಳೆ ಬಟ್ಟೆ ಹಾಕಂತೀವಿ, ಶುಚಿಯಾಗಿದ್ದೀವಿ. ಆದರೆ ದೇಹದ ಒಳಭಾಗದಲ್ಲಿ ಕೋಟ್ಯಾಂತರ ಬ್ಯಾಕ್ಟೀರಿಯಾ, ಬಾಯಿಯಿಂದ ಗುದದ್ವಾರದವರೆಗೂ ಬ್ಯಾಕ್ಟೀರಿಯಾಗಳು ಇದೆ. ಇದರಲ್ಲಿ 2 ಥರ ಬ್ಯಾಕ್ಟೀರಿಯಾ ಇರುತ್ತೆ. ಒಂದು ನಮಗೆ ಒಳ್ಳೇದು ಮಾಡುವಂತಹ ಬ್ಯಾಕ್ಟೀರಿಯಾಗಳು, ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಅಂದರೆ ಒಳ್ಳೇದು ಮಾಡೋದು, ಬೆನಿಫಿಟ್ ಮಾಡೋಂಥದ್ದು. ಇನ್ನೊಂದು ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಗಳು ಅಂತ. ಇವೆರಡು ಇರಲೇಬೇಕು, ಎಲ್ಲರಲ್ಲೂ ಇರುತ್ತೆ. ಅಂದರೆ ಈಗ ಒಂದು ಸಮಾಜ ಅಂದಾಗ ಅಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ನಾವು ಬರೀ ಒಳ್ಳೆಯವರು ಬರೀ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ, ಇರ್ತಾರೆ. ಯಾವಾಗ ಆ ಸಮಾಜ ಚೆನ್ನಾಗಿರುತ್ತೆ ಅಂದರೆ ಒಳ್ಳೆಯವರ ಸಂಖ್ಯೆ ಜಾಸ್ತಿ ಇದ್ದಾಗ ಸಮಾಜ ಆರೋಗ್ಯಕರವಾಗಿರುತ್ತೆ. ಕೆಟ್ಟವರ ಸಂಖ್ಯೆ ಜಾಸ್ತಿ ಆದಾಗ ಅಂಥ ಕಡೆ ಏನಾಗುತ್ತೆ ಅಂದರೆ ದೊಂಬಿಗಳು, ಗಲಾಟೆಗಳು, ಕ್ರೈಮ್ ಎಲ್ಲ ನಡೆಯುತ್ತೆ. ನಮ್ಮ ದೇಹನೇ ಒಂದು ಯೂನಿವರ್ಸ್ ಅಂತ ಹೇಳ್ಬೋದು.
ಈ ದೇಹದಲ್ಲಿ ಹೊರಗಡೆ ನಾವು ನೋಡ್ತೀವಲ್ಲ, ಪ್ರಪಂಚದಲ್ಲಿ ಏನೇನು ನಡೆಯುತ್ತೆ, ದೇಹದ ಒಳಗಡೆ ಅದೇ ಥರದ ಕ್ರಿಯೆಗಳು ಬೇರೆ ಥರ ನಡೆಯುತ್ತೆ. ಅದೇ ಥರ ವೆರಿ ಸಿಮಿಲರ್ ಅನ್ಬೋದು, ಆದರೆ ಬೇರೆ ಥರದ್ರಲ್ಲಿ ನಾವು ನೋಡ್ತಾ ಹೋಗ್ಬೋದು. ಈಗ ಈ ಬ್ಯಾಕ್ಟೀರಿಯಾಗಳು, ಒಳ್ಳೆಯ ಬ್ಯಾಕ್ಟೀರಿಯಾಗಳು ಜಾಸ್ತಿ ಪ್ರಮಾಣದಲ್ಲಿದ್ದಾಗ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ನಾವು ಆರೋಗ್ಯವಂತರಾಗಿರ್ತೀವಿ. ಅಕಸ್ಮಾತ್ ಈ ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆದರೆ ಅದರಿಂದನೇ ನಮ್ಮ ದೈಹಿಕ ಮಾನಸಿಕ ಆರೋಗ್ಯ ಎರಡೂ ಕೆಡುತ್ತೆ. ನಮ್ಮ ಖಿನ್ನತೆ ಆಗ್ಬೋದು, ಆತಂಕ, ಭಯ ಅಥವಾ ಬೇರೆ ಬೇರೆ ಥರದ ಮನೋದೈಹಿಕ ಕಾಯಿಲೆಗಳು, ಮತ್ತು ಮಧುಮೇಹ, ಬೊಜ್ಜುತನ, ಬಂಜೆತನ, ಏನೇನಿದೆ ಎಲ್ಲ, ಆಮೇಲೆ ಅಜೀರ್ಣ ಆಗೋದು, ನಿದ್ದೆ ಬರದೇ ಇರೋದು, ಬೇಕಾದಷ್ಟು ತೊಂದರೆ, ಇವೆಲ್ಲ ನಿಜವಾಗ್ಲೂ ಆ ಬ್ಯಾಕ್ಟೀರಿಯಾಗಳಿಂದ ಬರುತ್ತಾ ಅಂತ ನಾವು ಆಶ್ಚರ್ಯ ಆಗುತ್ತೆ, ಆದರೆ ನಿಜ ಅದು. ಹಾಗಾಗಿ ನಾವು ಯಾವ ಆಹಾರವನ್ನು ತಿನ್ನಬೇಕು ಅಂತ ನಾವು ಬಹಳ ಯೋಚನೆ ಮಾಡಿ ತಿನ್ನಬೇಕು. ಯಾವಾಗಲೂ ನಾವು ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರೋ ಥರ ನಾವು ನೋಡ್ಕೋಬೇಕು, ನಾವೇ ನೋಡ್ಕೋಬೇಕಾಗುತ್ತೆ ಅದನ್ನು. ಮತ್ತು ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಇರಬೇಕು, ಆವಾಗ ನಾವು ತುಂಬ ಚೆನ್ನಾಗಿರ್ತೀವಿ. ಅಕಸ್ಮಾತು ಈ ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆದರೆ ಅದೇ ನಾವು ಕಾಯಿಲೆ ಅಂತ ಹೇಳ್ಬಹುದು. ಹಾಗಾದರೆ ಈ ಒಳ್ಳೆ ಬ್ಯಾಕ್ಟೀರಿಯಾಗಳ ಸಂಖ್ಯೆನ ಯಾವ ರೀತಿ ಹೆಚ್ಚು ಮಾಡ್ಕೋಬೇಕು ಅಂತ ನಾವು ನೋಡೋದಾದರೆ, ನಾರಿನಾಂಶದಿಂದ ಕೂಡಿದ ಆಹಾರದ ಸೇವನೆ ನಾವು ಹೆಚ್ಚಾಗಿ ಮಾಡಬೇಕು. ನಾರಿನಾಂಶ ಅಂದರೆ ತರಕಾರಿಗಳು, ಸೊಪ್ಪುಗಳು, ಹಣ್ಣುಗಳು, ಈ ಥರದ್ದು ಮೊಳಕೆ ಕಾಳುಗಳು, ಈ ಥರದ್ದು ಅಂದರೆ ಹೆಚ್ಚು ನಾರಿನಾಂಶದಿಂದ ಕೂಡಿದ ಸಸ್ಯಾಹಾರ. ಇದರ ಜೊತೆ ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿ, ಇಡ್ಲಿ ಅಂದರೆ ಫರ್ಮೆಂಟೆಡ್ ಅಂತ ಏನಂತೀವಿ ಅದು, ಆ ಥರದ್ದು. ಆಮೇಲೆ ಗ್ರೀನ್ ಟೀಗಳಾಗ್ಬೋದು, ಬೇರೆ ಬೇರೆ ಥರದ್ದು. ಇಂಥದನ್ನೆಲ್ಲ ನಾವು ಸೇವನೆ ಮಾಡಿದಾಗ ಏನಾಗುತ್ತೆ ಅಂದರೆ, ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಅದನ್ನು ಬಳಸಿಕೊಂಡು, ಅದಕ್ಕೆ ಇದು ನಾವು ಏನು ಸೇವನೆ ಮಾಡ್ತೀವಿ ಅದು ಪ್ರಿಬಯೋಟಿಕ್, ಅದು ಆಹಾರ. ಅದಕ್ಕೆ ಅವು ಪ್ರೊಬಯೋಟಿಕ್ಸ್ ಅಂತ ಕರಿತೀವಿ. ಅವೇನು ಮಾಡ್ತವೆ, ಟ್ರಿಪ್ಟೋಪ್ಯಾನ್ ಅಂತ ನಾವು ಸೇವಿಸುವ ಆಹಾರದಲ್ಲಿ ಒಂದು ಅಮೈನೋ ಆಸಿಡ್, ಅದನ್ನು ಸೆರೋಟೋನಿನ್ ಆಗಿ ಕನ್ವರ್ಟ್ ಮಾಡ್ತವೆ. ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡು ಮತ್ತು ಸೆರೋಟೋನಿನ್ ಅಂತ ಎರಡು ಕೆಮಿಕಲ್ಗಳನ್ನು ಈ ಬ್ಯಾಕ್ಟೀರಿಯಾಗಳೇ ಬಿಡುಗಡೆ ಮಾಡುತ್ತೆ. ಈ ಕೆಮಿಕಲ್ಲು ಅಥವಾ ಈ ಹಾರ್ಮೋನ್ಗಳೇನಿದೆ ಅದು ನಮ್ಮ ನಡವಳಿಕೆಯನ್ನು ನಿರ್ಧಾರ ಮಾಡುವಂತಹ ಹಾರ್ಮೋನು, ಮೂಡ್ ಸ್ಟೆಬಿಲೈಸರ್. ಸೆರೋಟೋನಿನ್ ಅನ್ನುವ ಹಾರ್ಮೋನು ನಮ್ಮ ಮೂಡ್ನ ಚೆನ್ನಾಗಿಡುತ್ತೆ. ಹಾಗಾಗಿ ನಾವು ಯಾವ ಆಹಾರ ಸೇವನೆ ಮಾಡ್ತೀವಿ, ಸೇವನೆ ಮಾಡೋಕ್ಕೆ ಮೊದಲು ಯೋಚನೆ ಮಾಡಿ ನಾವು ಅದನ್ನ ಸೇವನೆ ಮಾಡಬೇಕು. ಅದೇ ನಾವೇನಾದರೂ ಹೆಚ್ಚಾಗಿ ಮಾಂಸಾಹಾರವನ್ನು ಸೇವನೆ ಮಾಡ್ತಾ ಬಂದರೆ, ಮಾಂಸಾಹಾರ ಈ ಬ್ಯಾಕ್ಟೀರಿಯಾಗಳ ಆಹಾರ ಅಲ್ಲ ಅದು. ಸೊ ಅದು ಜಾಸ್ತಿ ಮಾಡ್ತಾ ಬಂದರೆ ಇವುಗಳು ಸತ್ತೋಗ್ತಾ ಬರುತ್ತೆ, ಓಕೆ, ಫುಡ್ ಇರೋದಿಲ್ಲ. ಈ ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ಮಾಂಸಾಹಾರ ಮಾಡಲೇಬಾರ್ದು ಅಂತ ನಾನು ಹೇಳಲ್ಲ, ಆದರೆ ಅದು ಸೇವಿಸುವ ಪ್ರಮಾಣ ಮತ್ತು ಅವಧಿ, ಅದರಲ್ಲಿ ಒಂದು ಮಿತಿ ಇರಬೇಕು. ಮೊದಲು ಬಹಳ ಜನ ಏನು ಮಾಡ್ತಾಯಿದ್ರು, ಎಲ್ಲೋ ಹಬ್ಬ ಯಾವುದೋ ಒಂದು ಅಂದಾಗ ವರ್ಷಕ್ಕೆ ಒಂದಷ್ಟು ದಿನ ಮಾಂಸಾಹಾರ ಸೇವನೆ ಮಾಡ್ತಾಯಿದ್ರು. ನಂತರ ತಿಂಗಳು ಮಾಡ್ತಾ ಬಂದರು. ನಂತರ ಭಾನುವಾರ ಸ್ಪೆಷಲ್ ಅಂತ ಮಾಡಿದ್ರು. ಇವಾಗೇನಾಗಿದೆ, ಭಾನುವಾರ ಸ್ಪೆಷಲ್ ಅಲ್ಲ, ಎವ್ರಿಡೇ ಸ್ಪೆಷಲ್ ಥರ. ಮಕ್ಕಳು ಈಗ ಏನಾಗಿದೆ ಅಂದರೆ, ಅದು ಮಾಂಸಾಹಾರಿಗಳು ಇದ್ದಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಚಿಕನ್ನು, ಮಧ್ಯಾಹ್ನ ರಾತ್ರಿ ಈ ಥರದ ಒಂದು ಅಭ್ಯಾಸವನ್ನು ಮಕ್ಕಳು ಮಾಡ್ಕೊಂಡಿದ್ದಾರೆ, ತಂದೆ ತಾಯಿಗಳು ಕೊಡ್ತಾರೆ. ಆದರೆ ಮಾಂಸಾಹಾರ ಸೇವನೆ ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ, ಅದನ್ನು ಅತಿಯಾಗಿ ನಾವು ಮಾಡ್ತಾ ಹೋಗಿ ಸಸ್ಯಾಹಾರನ ಕಮ್ಮಿ ಮಾಡ್ತಾ ಬಂದರೆ ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ನಮ್ಮ ಕರಡಿನಲ್ಲಿ ಜಾಸ್ತಿ ಆಗುತ್ತೆ. ನಮ್ಮ ಸೆರೋಟೋನಿನ್ ಹಾರ್ಮೋನು ಬಿಡುಗಡೆ ಆಗೋದಿಲ್ಲ. ಮೂಡ್ ಹಾರ್ಮೋನ್ ಅದು ಯಾವಾಗ ಬಿಡುಗಡೆ ಆಗಲ್ಲ, ನಮಗೆ ಆತಂಕ, ಭಯ, ಕೋಪ, ಸಿಡಿಮಿಡಿ ಇದೆಲ್ಲದಕ್ಕೂ ಇದೇ ಕಾರಣ ಅಂತ ವಿಜ್ಞಾನಿಗಳು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು, ಹೊಟ್ಟೆಗೆ ಏನು ತಿಂತೀಯ ಅಂದರೆ ನೀನು ಯಾವ ಆಹಾರ ತಿಂತೀಯ ಅದ್ರ ಥರ ನಿನ್ನ ನಡವಳಿಕೆ ಇರುತ್ತೆ ಅಂತ ಹೊರತು, ನೀನು ಸಗಣಿ ತಿಂತೀಯ, ಗೊಬ್ಬರ ತಿಂತೀಯ ಅನ್ನೋದು ಅಲ್ಲ ಅದು. ನಾವು ಆ ಥರ ಅನ್ಕೊಂಡ್ಬಿಡ್ತೀವಿ, ಗೊಬ್ಬರ ತಿಂತೀಯ ಅನ್ಕೊಂಡಿದ್ದಾರೆ ಅಂತ ಅಲ್ಲ. ಹೊಟ್ಟೆಗೆ ನೀನು ಸೇವಿಸುವ ಆಹಾರ ನಿನ್ನ ನಡವಳಿಕೆಯನ್ನು ನಿರ್ಧರಿಸುತ್ತೆ ಅಂತ. ಹಾಗಾಗಿ ಮಕ್ಕಳಿಗೆ ನಾವು ಈ ಎಕ್ಸಾಮ್ಗೆಲ್ಲ ಹೋಗೋಂಥ ಮಕ್ಕಳಿಗೆ ಮಜ್ಜಿಗೆಯನ್ನು, ಮೊಸರನ್ನು, ಆ ಥರದ ಆಹಾರನ ಕೊಡಬೇಕು. ಸ್ವಲ್ಪ ಪಲ್ಯಗಳು, ಕೋಸಂಬರಿ ಇಂಥದನ್ನ ಕೊಟ್ಟಾಗ ಏನಾಗುತ್ತೆ, ಈ ಒಳ್ಳೆ ಬ್ಯಾಕ್ಟೀರಿಯಾಗಳು ಚೆನ್ನಾಗಿದ್ದಾಗ ಮೂಡ್ ಚೆನ್ನಾಗಿರುತ್ತೆ ಅವ್ರಿಗೆ. ಮೂಡ್ ಚೆನ್ನಾಗಿದ್ದಾಗ ಎಕ್ಸಾಮ್ ಚೆನ್ನಾಗಿ ಬರೀತಾರೆ, ಇಲ್ಲ ಇಂಟರ್ವ್ಯೂ ಇದ್ದಾಗ ಇಂಟರ್ವ್ಯೂ ಚೆನ್ನಾಗಿ ಮಾಡ್ತಾರೆ. ಅದೇ ನೀವು ಮಸಾಲೆ ಹಾಕಿರುವಂತಹ ನಾನ್ ವೆಜ್ ಎಲ್ಲ ಮಾಡಿ ಮಕ್ಕಳಿಗೆ ತಿನ್ನಿಸಿ, ನನ್ನ ಮಗ ಎಕ್ಸಾಮ್ಗೆ ಹೋಗ್ತಿದ್ದಾನೆ, ಅವ್ನು ಚೆನ್ನಾಗಿ ಬರೀಬೇಕು, ಆಯಿತು ಇದು ಒಳ್ಳೆ ಚಿಕನ್ ಮಾಡಿ ಮಸಾಲೆ ಎಲ್ಲ ಹಾಕಿ ಮಾಡಿ ತಿನ್ನಿಸಿ ಕಳಿಸ್ತೀನಿ ಅಂದರೆ ಅದೇನಾಗುತ್ತೆ, ಈ ಒಳ್ಳೆ ಬ್ಯಾಕ್ಟೀರಿಯಾಗಳು
ಕಮ್ಮಿ ಆಗ್ಬಿಡುತ್ತೆ, ಅದು ಆ ಪ್ರಾಬಲ್ಯ ಕಮ್ಮಿ ಆಗುತ್ತೆ. ಅವಾಗ ಏನಾಗುತ್ತೆ, ಅವನಿಗೆ ಆತಂಕ ಶುರು ಆಗುತ್ತೆ. ಕ್ವೆಶನ್ ಪೇಪರ್ ನೋಡಿದ ತಕ್ಷಣ ಸಂಪೂರ್ಣವಾಗಿ ಬ್ಲ್ಯಾಂಕ್ ಆಗೋಗ್ತಾನೆ, ಓದಿರೋದೆಲ್ಲ ಮರ್ತೋಗುತ್ತೆ, ಬರೆಯೋದಕ್ಕಾಗಲ್ಲ. ಈ ರೀತಿ ನಾನಾ ರೀತಿಯ ತೊಂದರೆಗಳಾಗುತ್ತೆ. ಇದು ನಮಗೆ ಜನಸಾಮಾನ್ಯರಿಗೆ ಇದು ಗೊತ್ತಿಲ್ಲ ಇದು. ಹಾಗಾಗಿ ಮತ್ತೆ ಈಗ ನೀವು ನೋಡಿ, ಸಾಮಾನ್ಯವಾಗಿ ಸಸ್ಯಾಹಾರಿಗಳು ಏನಿರ್ತಾರೆ, ನೀವು ಅವರು ಜಗಳ ಆಡಲ್ಲ ಸಾಮಾನ್ಯವಾಗಿ, ಬಹಳ ಸಾಧು ಸ್ವಭಾವದವರು. ಮತ್ತು ಎಂಥ ಸಂದರ್ಭದಲ್ಲೂ ಅವರು ತಾಳ್ಮೆ ಕಳ್ಕೊಳ್ಳಲ್ಲ. ನೀವು ಎಷ್ಟೇ ಕೂಗಾಡ್ತಾ ಇದ್ರು ಅವರು ಶಾಂತವಾಗಿ ಆಯಿತು, ಹೋಗ್ಲಿ ಬಿಡಿ ನೋಡೋಣ, ಯಾಕೆ ಕೋಪ ಮಾಡ್ಕೊಂತೀರಾ ಅಂತಾರೆ. ಅದೇ ನೀವು ಮಾಂಸಾಹಾರಿಗಳು ಅಂತಂದರೆ ಅವರು ಜಗಳದಲ್ಲೇ ಇರ್ತಾರೆ ಯಾವಾಗಲೂ. ನೀವು ನೋಡ್ಬೋದು ನಮ್ಮ ಇದರಲ್ಲಿ ಈ ಮಂಡ್ಯ, ಮದ್ದೂರು, ಈ ಮಂಡ್ಯ ಈಸ್ ನಥಿಂಗ್ ಬಟ್ ಇಂಡಿಯಾ ಅಂತಾರೆ. ಏನಕ್ಕೆ ಅಂದರೆ ಅಲ್ಲಿ ಜಾಸ್ತಿ ನಾನ್ ವೆಜ್ ಮಾಡೋದು, ಮತ್ತು ಎಲ್ಲ ಯಾವುದೇ ರೂಲ್ಸ್ಗಳು ಆ ಒಂದು ಪ್ರದೇಶಕ್ಕೆ ಅನ್ವಯ ಆಗಲ್ಲ. ಹೆಲ್ಮೆಟ್ ಇಲ್ದಲೇನೂ ಹೋಗ್ಬೋದು ಅವರು. ಅಂದರೆ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಿರೋದು. ಅದೇ ಕೆಲವೊಂದು ಪ್ರದೇಶದಲ್ಲಿ ಅವರು ಮಾಂಸಾಹಾರ ತುಂಬ ಕಮ್ಮಿಯಲ್ಲಿರುತ್ತೆ. ಈಗ ಉದಾಹರಣೆಗೆ ಮಂಗಳೂರು ಅಂತಾನೆ, ಅಲ್ಲಿ ಮೀನು ಸ್ವಲ್ಪ ತಿಂತಾರೆ. ಅವರು ಕೋಪ ಕಮ್ಮಿ ಅವ್ರಿಗೆ. ಅವರು ಜಗಳ ಆಡಿದ್ರು ಅದರಲ್ಲೂ ಒಂಥರ ಚೆನ್ನಾಗೇ ಇರುತ್ತೆ, ಅದು ಕೇಳೋಕ್ಕೆ ಚೆನ್ನಾಗಿರುತ್ತೆ, ಹಿತವಾಗಿರುತ್ತೆ, ಜಗಳನೂ ಹಿತವಾಗಿರುತ್ತೆ. ಆದರೆ ಇಲ್ಲಿ ಜಗಳ ಅಂತಂದರೆ ಸಾಧ್ಯನೇ ಇಲ್ಲ. ಅದು ಸಂಸ್ಕೃತ, ಗ್ರೀಕು, ಅರಬಿಕ್, ರೋಮನ್ ಎಲ್ಲ ನಾವು ಕಿವಿ ಮುಚ್ಕೊಂಡು ಓಡೋಗ್ಬೇಕು ಆ ಥರ. ಅಂದರೆ ನಾವು ಯಾವ ಆಹಾರ ಸೇವಿಸ್ತೀವಿ ಅನ್ನೋದರ ಮೇಲೆ ನಮ್ಮ ನಡವಳಿಕೆ ನಿರ್ಧಾರ ಆಗಿರೋದ್ರಿಂದ ಆದಷ್ಟು ಸಸ್ಯಾಹಾರ ಸೇವನೆ ಮಾಡಿ. ಮಾಂಸಾಹಾರಿಗಳಾದರೆ ಅದನ್ನು ಪ್ರಮಾಣ ಕಮ್ಮಿ ಮಾಡಿ. ತಿನ್ನಬಾರ್ದು ಅಂತ ಇಲ್ಲ, ತಪ್ಪಲ್ಲ ಅದು, ಮಾಂಸಾಹಾರ ತಪ್ಪು ಏನಲ್ಲ ಅದು. ಆದರೆ ಅದನ್ನು ತಿನ್ನುವುದು ಎಷ್ಟಿದೆ, ಫ್ರೀಕ್ವೆನ್ಸಿ ಏನಿದೆ ಅದನ್ನು ಕಮ್ಮಿ ಮಾಡ್ತಾ ಬಂದರೆ ನಮ್ಮ ಸೆರೋಟೋನಿನ್ ಹಾರ್ಮೋನು ತುಂಬ ಚೆನ್ನಾಗಿ ಬಿಡುಗಡೆಯಾಗಿ ನಮ್ಮ ನಡವಳಿಕೆನ ನಿರ್ಧಾರ ಮಾಡುತ್ತೆ. ಹಾಗಾಗಿ ಈ ಒಂದು ಆಹಾರ ಅನ್ನೋದಿದೆಯಲ್ಲ, ಇದು ಒಂದು ಗಿಡಕ್ಕೆ ನೀವು ಗೊಬ್ಬರ ಹಾಕಿದಾಗ ಅದು ಚೆನ್ನಾಗಿ ಬೆಳೆಯುತ್ತೆ. ಅದೇ ನೀವು ವಿಷ ಹಾಕಿದ್ರೆ ಗಿಡ ಹೇಗೆ ಹೋಗುತ್ತೆ? ನಾವು ನಮ್ಮ ಮಕ್ಕಳಿಗೆ ಕೊಡ್ತಿರೋದು ವಿಷನೇ ಇವಾಗ, ಆಹಾರ ಖಂಡಿತ ಅಲ್ಲ. ನೀವು ಹೊರಗಡೆ ಏನೇ ಒಂದು ಆಹಾರ, ಹೋಟೆಲ್ ಅಲ್ಲಿ ಏನು ನಾವು ಸೇವನೆ ಮಾಡ್ತೀವಿ ವಿಷನೇ ಅದು. ಅದರಲ್ಲಿ ಪೌಷ್ಟಿಕಾಂಶ ಒಂದು 10% ಇರ್ಬೋದು, ಅಥವಾ ಅದಕ್ಕಿಂತ ಕಡಿಮೆ ಇರ್ಬೋದು. ಆದರೆ ಒಂದು ತಳುಕು ಬಳಕಿನ ಒಂದು ಇದಕ್ಕೆ ನಾವು ಮರಳಾಗ್ತಾ ಇದ್ದೀವಿ. ಮೊದಲೆಲ್ಲ ಮನೆಯಲ್ಲಿ ಹಿರಿಯರು ಈಗ ಸ್ನ್ಯಾಕ್ಸ್ ಅಂತ ಕೊಡೋರು, ಕೋಡ್ಬಳೆ, ನಿಪ್ಪಟ್ಟು, ಚಕ್ಲಿ, ರವೆ ಉಂಡೆ, ಇದೆಲ್ಲ ಈಗ ಕನಸೆ ಅಂತ ಅನಿಸ್ಬಿಡುತ್ತೆ. ನಿಮ್ಗೆ ಅದೆಲ್ಲ ಹೊರಗಡೆ ಸಿಕ್ಕುತ್ತೆ ಹೇಳ್ತಾರೆ, ಅದೆಲ್ಲ ಯಾಕೆ ಮನೇಲಿ ಮಾಡಬೇಕು, ಹೊರಗಡೆ ಸಿಕ್ಕಲ್ವಾ ಅಂತ. ಆದರೆ ಮನೇಲಿ ಮಾಡುವಾಗ ಒಂದು ಪ್ರೀತಿ ಇರುತ್ತೆ, ಕಾಳಜಿ ಇರುತ್ತೆ. ಒಳ್ಳೊಳ್ಳೆದನ್ನ ನೀವು ಹುಡುಕಿ ನೀವು ಆಹಾರನ ತಯಾರು ಮಾಡ್ತೀವಿ. ಒಳ್ಳೆ ಎಣ್ಣೆ ಬಳಸ್ತೀವಿ, ಮತ್ತು ಒಂದ್ಸಲ ಕರೆದ ಎಣ್ಣೆನ ಪುನಃ ಬಳಕೆ ಮಾಡಲ್ಲ. ಆದರೆ ನೀವು ಹೊರಗಡೆ ಇದೇ ಸಿಗ್ಬೋದು, ನಿಮ್ಗಿಲ್ಲ ಅಂತಲ್ಲ. ಮನೇಲಿ ನಾವು ಉತ್ತಮವಾದ ಎಣ್ಣೆ ಎಷ್ಟೇ ದುಡ್ಡಾದರೂ ಕೊಟ್ಟು ತಂದು ಅಡುಗೆ ಮಾಡ್ತೀವಿ. ಆದರೆ ಹೊರಗಡೆ ಮಾರ್ಕೆಟಲ್ಲಿ ಅತಿಯಾಗಿ ಅಗ್ಗದಲ್ಲಿರುವ ಎಣ್ಣೆಯಿಂದ ಇದನ್ನೆಲ್ಲ ತಯಾರು ಮಾಡ್ತಾರೆ. ಹಾಗಾಗಿ ಇತ್ತೀಚಿನ ದಿನದಲ್ಲಿ ಹೃದಯಾಘಾತಗಳು ಜಾಸ್ತಿ ಆಗ್ತಿರೋದು, ಬೊಜ್ಜುತನ ಜಾಸ್ತಿ ಆಗ್ತಿರೋದು, ಇಷ್ಟೆಲ್ಲ. ಈಗ ಮಸಾಲೆ ದೋಸೆ ಹೊರಗಡೆ ತಿಂತೀವಿ, ತುಂಬ ಚೆನ್ನಾಗಿರುತ್ತೆ. ಆದರೆ ಯಾವುದು ಅದಕ್ಕೆ ಹಾಕಿರ್ತಾರೆ, ವನಸ್ಪತಿ ಹಾಕಿರ್ತಾರೆ. ಅವರೇನು ಬೆಣ್ಣೆ ಕಾಯಿಸಿದ ತುಪ್ಪ ಹಾಕಿ ಯಾರೋ ಮಸಾಲೆ ದೋಸೆ ಮಾಡಿಕೊಡೋದಿಲ್ಲ. ಬಟ್ ಅದು ಯಾವಾಗಲೂ ಅಪರೂಪಕ್ಕೆ ಪರವಾಗಿಲ್ಲ, ಯಾವಾಗಲೂ ಒಂದೊಂದ್ಸಲ ಅಂತಂದರೆ. ಆದರೆ ಪ್ರತಿನಿತ್ಯ ನಾವು ಹೊರಗಡೆನೇ ತಿಂತೀವಿ ಅಂದಾಗ ನೀವು ಎಷ್ಟು ಜಾಸ್ತಿ ತಿಂತೀರಾ ಅಷ್ಟು ಬೇಗ ನಿಮ್ಮ ಆರೋಗ್ಯ ಖಂಡಿತವಾಗ್ಲೂ ಹಾಳಾಗುತ್ತೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಕಾರಣ ನಮ್ಮ ದೇಹನ ಕಾಪಾಡ್ಕೋಬೇಕಾಗಿರೋದು, ಅದಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಒಳ್ಳೆಯ ಆಹಾರ, ಮತ್ತು ಜೀವನ ಶೈಲಿ. ಕೆಲಸ ಮಾಡಬೇಕು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಕೂತಿರೋ ಅಂಥದ್ದು, ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು. ಹವ್ಯಾಸ ಅಂತಂದರೆ ಅದರಲ್ಲಿ ನಮಗೆ ಅಡಿಕ್ಷನ್, ಸಾಮಾನ್ಯವಾಗಿ ಧೂಮಪಾನ, ಮದ್ಯಪಾನ ಇದೆಲ್ಲ ನಾವು ಮಾಡ್ತಾ ಬಂದಾಗ ಖಂಡಿತವಾಗಿ ದೇಹ, ಅದರಲ್ಲೂ ಮುಖ್ಯವಾಗಿ ಕಿಡ್ನಿ ಮತ್ತು ಲಿವರ್ಗೆ ಡ್ಯಾಮೇಜ್ ಆಗೋದ್ರಿಂದ ಬಹಳಷ್ಟು ತೊಂದರೆಗಳಾಗುತ್ತೆ. ಇತ್ತೀಚೆಗೆ ಜನರ ಆರೋಗ್ಯ ಕೈ ಕೊಡ್ತಿರೋದು ಆಹಾರದಿಂದನೇ, ಮೇನ್ ಅದೇನೆ. ನಂತರ ಬೇರೆ ಬೇರೆ ಒತ್ತಡ, ನಂತರ ಎಲ್ಲ ಬರೋದು ಒತ್ತಡ ಜಾಸ್ತಿ, ತಿನ್ನುತ್ತಿರುವ ಆಹಾರ ಕಳಪೆ, ಎಲ್ಲವಿತ್ತು ಬಹಳಷ್ಟು ರಾಸಾಯನಿಕಗಳು. ಅದ್ರ ಜೊತೆಗೆ ಬೆಳೆಯುತ್ತಿರುವ ತರಕಾರಿಗಳಲ್ಲೂ ಬಹಳಷ್ಟು ರಾಸಾಯನಿಕಗಳು, ಆಮೇಲೆ ಕ್ರಿಮಿನಾಶಕಗಳು, ಕೀಟನಾಶಕಗಳು, ಈ ಥರದ್ದೆಲ್ಲ ಇದು ಮಾಡಿದಾಗ ವಿಷವನ್ನೇ ಸೇವಿಸಿ ವಿಷವನ್ನೇ ಕುಡಿತಾ ಇದ್ದೀವಿ. ಮತ್ತು ಇನ್ನೆಲ್ಲಿ ನಮಗೆ ಆರೋಗ್ಯ ಬರುತ್ತೆ ಅಂತ ನಾವು ಕೇಳೋದಾದರೆ, ಒಂದು ಮುಂದಿನ ದಿನದಲ್ಲಿ ಆರೋಗ್ಯ ಅನ್ನೋದು ಒಂದು ಮಾರೀಚಿಕೆ, ಅಂದರೆ ಕಷ್ಟನೇ ಇದೆ. ಹಾಗಾಗಿ ನಮಗೆ ವೈದ್ಯರಿಗೆ ನಾವು ಹೆಚ್ಚು ಹಣ ಹಾಕಬಾರ್ದು. ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಅಂದರೆ ಅದು ನಮ್ಮ ಕೈಲೇ ಇದೆ. ಯಾವ ರೀತಿ ಆಹಾರ ಸೇವನೆ ಮಾಡಬೇಕು, ಎಷ್ಟು ಸೇವನೆ ಮಾಡಬೇಕು. ಈಗ ನೋಡಿ, ಮೊದಲೆಲ್ಲ
ಒಂದು ಸಂತೋಷಕ್ಕೆ ನಾವು ಒಂದು ಸ್ವೀಟನ್ನ ತಿಂತಾ ಇದ್ವು ಮೊದಲು. ಏನೋ ಒಂದು ಒಳ್ಳೆ ಕೆಲಸ ಆಯಿತು, ಒಂದು ಸಂತೋಷ ಅಂದರೆ. ಇವಾಗ ಒತ್ತಡ ತಡ್ಕೊಳಕ್ಕಾಗದೆ ಸ್ವೀಟ್ ತಿಂತಾರೆ. ಮತ್ತೆ ಅತಿಯಾಗಿ ತಿನ್ನೋದು. ಮೊದಲು ಹೊಟ್ಟೆ ಹಸ್ದಾಗ ಊಟ ಮಾಡ್ತಿದ್ರು. ಎರಡೇ ಹೊತ್ತು, ಅದಕ್ಕೆ ಹೇಳೋದು ಒಪ್ಪತ್ತು ಉಂಡವ ಯೋಗಿ, ಎರಡತ್ತು ಉಂಡವ ಭೋಗಿ, ಮೂರತ್ತು ಉಂಡವ ರೋಗಿ ಅಂತಾರೆ. ಇವಾಗ 5 ಹೊತ್ತು ತಿಂತಾರೆ. ರೋಗಿ ಅಲ್ಲ, 4 ಹೊತ್ತು ಉಂಡವನ್ನ ಹೊತ್ತುಕೊಂಡೋಗಿ ಅಂತ ಮೊದಲೇ ಹೇಳಿದ್ದಾರೆ. ಈಗ 4 ಹೊತ್ತಲ್ಲ, 5 ಹೊತ್ತು 6 ಹೊತ್ತು. ಬೆಳಗ್ಗೆ 11 ಗಂಟೆ, 1 ಗಂಟೆ, 3 ಗಂಟೆ, 5 ಗಂಟೆ, 7 ಗಂಟೆ, ಮಧ್ಯರಾತ್ರಿ ಒಂದ್ಸಲ, ಏಕೆಂದರೆ ಅಷ್ಟೊತ್ತಂಗೆ ಕೆಲಸ ಮಾಡ್ತಿರ್ತಾರೆ. ಈ ರೀತಿ ಆಹಾರನ ನಾವು ಇಟ್ಕೊಂಡ್ರೆ ನಮ್ಮ ದೇಹನ ನಾವೇ ನಮ್ಮ ಕೈಯಾರೆ ಹಾಳು ಮಾಡ್ಕೊಂತ ಇದೀವಿ. ಹಾಗಾಗಿ 2 ಹೊತ್ತು ಊಟ ಮೊದಲು ಮಾಡ್ತಾ ಇದ್ರು, 11 ಗಂಟೆಗೆ, 6:30, 7 ಗಂಟೆ. ಅದ್ಭುತವಾಗಿ ಅದನ್ನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಅಂತಾರೆ ಇವಾಗ. ಮೊದಲು ಏನ್ ಮಾಡ್ತಾ ಇದ್ರು, ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್, ಎಲ್ಲ ಹಳೇದೇನೆ, ಅಜ್ಜಿ ತಾತನ ಕಾಲದ್ದೇ. ಆದ್ರೆ ಅದನ್ನ ಹೊಸ ಹೆಸರುಗಳನ್ನ ಕೊಟ್ಬಿಟ್ಟು ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿ, ತುಂಬಾ ಒಳ್ಳೆಯದು. ಉಪವಾಸ ಮಾಡಲೇಬೇಕು. ಉಪವಾಸನ ನಾವು ಅದು ಮಾಡಕ್ಕೆ ಯಾರ್ಯಾರಿಗೆ ಸಾಧ್ಯನೋ ಅವರು ಅದನ್ನ ದೇವ್ರ ಹೆಸರಲ್ಲಿ, ಏನೋ ಒಂದು ಹೆಸರಲ್ಲಿ ಒಂದು ಉಪವಾಸ ಮಾಡಿದಾಗ ಏನಾಗುತ್ತೆ, ನಮ್ಮ ಕರುಳಿಗೆ ಒಂದು ರೆಸ್ಟ್ ಬರುತ್ತೆ. ಆಮೇಲೆ ಏನೇನು ಒಳಗಡೆ ಡ್ಯಾಮೇಜ್ ಆಗಿರುತ್ತೆ ಅದೆಲ್ಲ ಹೀಲ್ ಆಗೋಕ್ಕೆ ಶುರು ಆಗುತ್ತೆ. ಅದಕ್ಕೆ ಅವಾಗೇನಾಗುತ್ತೆ, ಪುನಃ ನಮ್ಮ ಜೀರ್ಣಾಂಗ ಕ್ರಿಯೆ ಅಷ್ಟೇ ದೃಢವಾಗಿ ಸದೃಢವಾಗಿ ಕೆಲಸ ಮಾಡೋಕ್ಕೆ ಆರಂಭ ಮಾಡುತ್ತೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ ಈಗ, ಒತ್ತಡ ಹೆಚ್ಚಾದಾಗ ಇನ್ನೂ ಜಾಸ್ತಿ ತಿಂತೀವಿ. ಒತ್ತಡ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಸ್ವೀಟ್ಗಳು ಅದು ಎಲ್ಲ ತಿಂತಾರೆ. ಆದರೆ ಒತ್ತಡದ ಕಾರಣವನ್ನು ಹುಡುಕಿ ಅದನ್ನು ಕಮ್ಮಿ ಮಾಡ್ಕೊಳ್ಬೇಕೇ ಹೊರತು, ನಾವು ಸಿಕ್ಕಾಪಟ್ಟೆ ತಿಂದು ಒತ್ತಡ ಕಮ್ಮಿ ಮಾಡ್ಕೊತೀನಿ ಅಂತಂದರೆ ಅದರಿಂದ ಡ್ಯಾಮೇಜೇ ನಮಗೆ ಜಾಸ್ತಿ ಆಗುತ್ತೆ ಹೊರತು ಅನುಕೂಲ ಏನೂ ಆಗಲ್ಲ. ಹಾಗಾಗಿ ಮೇಡಮ್, ಟೈಮ್ ಆಯಿತು ಅನ್ಸುತ್ತಲ್ವಾ? 10 ಗಂಟೆ. ಪರವಾಗಿಲ್ಲ. Yes. ಹಾಗಾಗಿ ಆಹಾರ ಔಷಧ ಆಗಬೇಕು. ಆಹಾರ, ನಾವು ಸೇವಿಸುವ ಆಹಾರನೇ ಔಷಧ ಥರ ಇರಬೇಕು. ಎಲ್ಲ ಥರದ ತರಕಾರಿಗಳು, ಹಾಗಲಕಾಯಿ, ಎಲ್ಲದು ಯಾವುದು ನಾಲಿಗೆಗೆ ರುಚಿ ಇಲ್ಲ ಅಂದರೂ ಪರವಾಗಿಲ್ಲ, ಔಷಧ ಥರ ಅಂತ ಅದನ್ನ ತಿನ್ನಬೇಕು. ಆದರೆ ಔಷಧನೇ ನಾವು ಯಾರು ಆಹಾರ ಥರ ಮಾಡ್ಕೊಂಡು 3 ಹೊತ್ತು 10 ಮಾತ್ರೆಗಳನ್ನು ತಿಂತಾ ಹೋದರೆ ದೇಹನೇ ದೇಗುಲ ಅಂತ ಬಸವಣ್ಣ ಹೇಳಿದ್ದಾರೆ. ದೇಹನೇ ದೇಗುಲ, ಶಿರವೇ ಹೊನ್ನ ಕಳಸ ಅಂತ ನಮ್ಮ ದೇಹಕ್ಕೆ ಒಂದು ಉತ್ತಮವಾಗಿ ಅವ್ರು ಹೇಳಿದ್ದಾರೆ. ನಿನ್ನ ತಲೆ ಹೊನ್ನ ಕಳಸ ಅಂತಂದ್ರೆ ನಿನ್ನ ತಲೆಯಲ್ಲಿ ಒಳ್ಳೇದಿರ್ಬೇಕು ಹೊರತು ಕೆಟ್ಟದ್ದು ಯಾವುದೂ ಅಲ್ಲಿ ಅವಕಾಶನೇ ಇಲ್ಲ. ಕಾಲೇ ಕಂಬ ಇಂಥ ದೇಹನ ಒಂದು ದೇವಸ್ಥಾನ, ಪವಿತ್ರವಾದದ್ದು ಅಂತ ಹೋಲಿಸಿರೋದ್ರಿಂದ ಈ ಪವಿತ್ರವಾದ ದೇವಸ್ಥಾನನ ಉಳಿಸ್ಕೋಬೇಕಾಗಿದ್ದು ಎಲ್ಲರ ಕರ್ತವ್ಯ. ಇದು ನಾವು ಮಾಡಲೇಬೇಕಾಗಿರುವಂಥ ಕೆಲಸ. ಹಾಗಾಗಿ ಒಳ್ಳೆಯ ಆಹಾರ ಸೇವನೆ ಮಾಡಿ, ಒಳ್ಳೆಯ ಒಂದು ನಡವಳಿಕೆ ಹೊಂದಿ, ಸಸ್ಯಾಹಾರ ಹೆಚ್ಚು ಸೇವನೆ ಮಾಡ್ತಾ ಬಂದರೆ ನಿಮ್ಮ ನಡವಳಿಕೆ ಭಾಳ ಚೆನ್ನಾಗಿರುತ್ತೆ. ಕಾರಣ, ಬ್ಯಾಕ್ಟೀರಿಯಾಗಳು ಸೆರೋಟೋನಿನ್ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ. ಅದು ಮೂಡ್ ಸ್ಟೆಬಿಲೈಸರು. ನಿಮ್ಮ ಮೂಡ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ದಿನ ಆಹಾರದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇದು ಮಾತಾಡ್ತಾ ಹೋಯ್ತು ಅಂದರೆ 2 ಗಂಟೆಗಳ ಕಾಲ ಬೇಕಾಗುತ್ತೆ ಎಲ್ಲ ಅದ್ರದ್ದು ಸೈಂಟಿಫಿಕ್ ಆಗಿ ನಾನು ಹೇಳೋದು. ಹಾಗಾಗಿ ಸುಮ್ಮನೆ ಒಂದು ಬ್ರೀಫ್ ಆಗಿ ಒಂದು ಆಹಾರದ ಬಗ್ಗೆ, ಆಹಾರ ಅಂದರೆ ಈ ಥರ ಇದೆ ಅನ್ನೋದ್ರ ಬಗ್ಗೆ ಒಂದು ಸುಮ್ಮನೆ ನಿಮ್ಗೊಂದು ನಟ್ಶೆಲ್ಲಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈ ಒಂದು ಅವಕಾಶಕ್ಕಾಗಿ ಎಲ್ಲರಿಗೂ, ಮುಖ್ಯವಾಗಿ ರೇವತಿ ಮೇಡಮ್ ಅವರೇನೆ ಪುನಃ ಫೋನ್ ಮಾಡಿ ಇನ್ನೊಂದು ಇದು ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಎಲ್ಲರಿಗೂ, ಗುರುಗಳಿಗೆ, ರಂಗನಾಥ್ ಸರ್ಗೆ, ರೇವತಿ ಮೇಡಮ್, ತಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಏನಾದರೂ ಕ್ವೆಶನ್ಸ್ ಇದ್ರೆ ಬಹಳ ಒಂದ್ ಸ್ವಲ್ಪ ಬೇಗ ಬೇಗ ಕೇಳ್ಬಿಡಿ. ಹೋದ್ಸಲ 11 ಗಂಟೆ ಆಗೋಯ್ತು, ಮಾತಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಹಾಗಾಗಿ ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಮೇಡಮ್. ನಿಜವಾಗ್ಲೂ ಬಹಳ ಚೆನ್ನಾಗಿ ಉದಾಹರಣೆಯೊಂದಿಗೆ ಹೇಳಿದ್ರಿ. ನಮ್ಮ ಭಾರತ ದೇಶದ ಒಂದು ಆಹಾರ ಪದ್ಧತಿ ಹೇಗೆಲ್ಲದಕ್ಕಿಂತ ಉತ್ಕೃಷ್ಟವಾದದ್ದು. ಆಮೇಲೆ ನಾವೀಗ ಈ ವೆಸ್ಟರ್ನ್ ಪದ್ಧತಿಯನ್ನ ಅಳವಡಿಸ್ಕೊಂಡು ನಾವು ಆಕ್ಚುಲಿ ದೇಹಕ್ಕೆ ಆರೋಗ್ಯ ಎಲ್ಲ ಒಂಥರ ಮಾರಕ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಕೊಳ್ತಾ ಇದ್ದೇವೆ. ನಮ್ಮ ಬಾಳೆ ಎಲೆ ಊಟ, ನಮ್ಮ ಕೋಸಂಬರಿ, ಮೊಸರು, ಉಪ್ಪಿನಕಾಯಿ ಇಂತಹ ಊಟ, ಜೊತೆಗೆ ಕೈಯಲ್ಲೇ ಊಟ ಮಾಡತಕ್ಕಂಥದ್ದು ಎಷ್ಟು ಮಹತ್ವ ಅಂತ ಹೇಳತಕ್ಕಂಥದ್ದು. ಜೊತೆಗೆ ಪ್ರತಿಯೊಂದನ್ನು ಸಹ ಇಲ್ಲಿ ಬರೇ ಆಹಾರದ ವಿಜ್ಞಾನ ಮಾತ್ರ ಅಲ್ಲ, ಅದು ಆಧ್ಯಾತ್ಮಿಕತೆ. ದೇವಸ್ಥಾನಕ್ಕೆ ಹೋದಾಗ ಆ ಊಟ ಹೇಗೆ ನಮಗೆ ಅಷ್ಟು ರುಚಿಯನ್ನು ಕೊಡ್ತದೆ ಅಂತ ಹೇಳತಕ್ಕಂತಹ ಅದ್ಭುತವಾದ ಮಾಹಿತಿಯನ್ನ ಕೊಟ್ಟಿದ್ದೀರಾ. ಯಾಕಂದ್ರೆ ನಾವೆಲ್ಲರೂ ಸಹ ಈಗ ಆ ಹಳೆಯ ಕಾಲಕ್ಕೆ ಹೋದಂಗಾಯ್ತು. ನಿಜವಾಗ್ಲೂ ನಾವು ಮಕ್ಕಳಿದ್ದಾಗ ಈ ತರದ ಊಟವನ್ನ ಮಾಡ್ತಾ ಇದ್ವಿ. ಬಟ್ ಈಗದ ಜಂಕ್ ಫುಡ್ಗೆ ಮಕ್ಕಳೆಲ್ಲ ಒಂಥರ, ಜೊತೆಗೆ ಹೊಟ್ಟೆಯಲ್ಲಿ ಬೆಳೀತಿರುವಾಗ, ಭ್ರೂಣದಲ್ಲಿರುವಾಗ ಮಗು ಸಹ ತಾಯಿ ಯಾವ ಫುಡ್ ಅನ್ನ ತಿಂತಾ ಇದೆ ಅದನ್ನ ಅವಲಂಬಿಸ್ತಾ ಇದೆ. ಅದ್ಭುತವಾದ ಮಾಹಿತಿ ಮೇಡಮ್. ಇಲಿಗಳಿಗೆ ಅಂತದೊಂದು ಸಂಶೋಧನೆಯಲ್ಲಿ ಗೊತ್ತಾಗಿದೆ ಅಂದಾಗ ಇನ್ನು
ಮನುಷ್ಯರಿಗೆ ಹುಟ್ಟತಕ್ಕಂತಹ ಮಕ್ಕಳು ಸಹ ಹಾಗೆ ಆಗ್ತವೆ ಅಂತ ಹೇಳ್ಕೊಂಡು ಖಂಡಿತ ಅದು ಪ್ರೂವ್ ಮಾಡಿದ್ದಾರೆ ಅದನ್ನ ಹಾಗೆ. ಎಸ್, ತುಂಬಾ ಅದ್ಭುತ ಮೇಡಮ್, ಅದ್ಭುತ. ತಮ್ಮ ರಿಕ್ವೆಸ್ಟ್ ನ ಮೇರೆಗೆ ನಾವು 10ವರೆಗೆ ಬಿಟ್ಟುಕೊಡ್ತೇವೆ. ಸಣ್ಣಗೌಡ್ರೆ ಸರ್, ಮೇಡಮಿಗೊಂದು ಧನ್ಯವಾದವನ್ನ ಹೇಳುವುದರ ಜೊತೆಗೆ ಇವತ್ತು ಪ್ರಶ್ನೆಯನ್ನ ಕೇಳುವವರು ಸೂಕ್ತವಾದ ಈ ವಿಷಯ ಏನಿದೆ ಅದಕ್ಕೆ ತಕ್ಕ ಪ್ರಶ್ನೆಯನ್ನ ಕೇಳಬೇಕು. ಯಾಕಂದ್ರೆ ಮೇಡಮ್ ಅವರಿಗೆ ಸ್ವಲ್ಪ ಬೇಗ ಕಳಿಸ್ಕೊಡ್ಬೇಕು, ಅವ್ರು ಮೊದಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಓವರ್ ಟು ಯು ಸಣ್ಣಗೌಡ್ರು ಸರ್. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಸೂಪರ್ ಆಗಿರ್ತಕ್ಕಂಥ ಒಳ್ಳೆ ಅತ್ಯವಶ್ಯವಾಗಿರ್ತಕ್ಕಂಥ ವಿಷಯವನ್ನ ಕೊಟ್ಟಿದ್ದೀರಾ. ಹಿಪೋಕ್ರಟಿಸ್ ಅಂದ್ರೆ ಆಧುನಿಕ ವಿಜ್ಞಾನದ ಪಿತಾಮಹರಾಗಿರ್ತಕ್ಕಂಥ ಹಿಪೋಕ್ರಟಿಸ್ ಅವರು ಕೊಟ್ಟಿರ್ತಕ್ಕಂಥದ್ದು ಆಹಾರವೇ ಔಷಧ, ಔಷಧ ಆಹಾರ ಆಗಬಾರ್ದು ಅಂತ ಹೇಳ್ಬಿಟ್ಟು ಅದನ್ನ ಯಾವ ತರ ಇಟ್ಕೋಬೇಕು ಅಂತಕ್ಕಂಥದ್ದನ್ನ ಕೊಟ್ಟಿದ್ದೀರಾ ಮೇಡಮ್. ಆರೋಗ್ಯ ಅಂತಂದ್ರೆ ಬರೀ ತಿಂದು ಉಂಡು ಚೆನ್ನಾಗಿ ನಕ್ಕಂತ ಇದ್ರೆ ಅಷ್ಟೇ ಅಂತ ನಾವು ತಿಳ್ಕೊಂಡಿದ್ವಿ. ಬಟ್ ನೀವು 6 ವಿಧದಲ್ಲಿ ದೈಹಿಕ, ಮಾನಸಿಕ, ಸಾಮಾಜಿಕ, ಆಧ್ಯಾತ್ಮಿಕ, ಭಾವನಾತ್ಮಕ ಮತ್ತು ಔದ್ಯೋಗಿಕವಾಗಿನೂ ಕೂಡ ಅದನ್ನ ಒಂದು ಪ್ರಬುದ್ಧತೆಯನ್ನು ಕಳ್ಕೋಬೇಕು ಮತ್ತು ಅದರಲ್ಲಿ ಇರ್ಬೇಕು, ಜೀವಿಸ್ಬೇಕಂದ್ರೆ ಏನೆಲ್ಲ ಬೇಕಾಗುತ್ತೆ, ಕುತ್ಕೊಂಡು ಉಣ್ಣೋದ್ರಿಂದ ಹಿಡಿದು ಊಟಕ್ಕೆ ಬಳಸ್ತಕ್ಕಂಥ ಪದಾರ್ಥಗಳು, ಮಾಡ್ತಕ್ಕಂಥವ್ರ ಮನಸ್ಥಿತಿ ಹೆಂಗಿರ್ಬೇಕು, ಬಡಿಸ್ತಕ್ಕಂಥವ್ರು ಕುತ್ಕೊಂಡು ಊಟ ಮಾಡ್ತಕ್ಕಂಥ ಪ್ರಸಂಗ, ಅಲ್ಲಿ ವ್ಯವಸ್ಥೆಗಳು ಹೆಂಗಿರ್ಬೇಕು ಅನ್ನೋದ್ರ ಸವಿಸ್ತರವಾಗಿ ಕೊಟ್ಟಿದ್ರ. ಕೋಟಿ ಕೋಟಿ ನಮನಗಳು ಮೇಡಮ್ ತಮಗೆ. ಮತ್ತೊಂದು ಸಾರಿ ನಮಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಿದಾರ, ಹೆಂಗಿರ್ಬೇಕು ಅನ್ನೋದಕ್ಕೆ. ಇವಾಗ ಎಷ್ಟು ಜನ ಎಚ್ಚರಗೊಂಡ್ರು ಅಂತ ನಾನು ಇಲ್ಲಿ ಭಾವಿಸ್ತಾ ಇದ್ದೇನೆ. ಎಸ್ ಮಾಸ್ಟರ್ಸ್, ಯಾರಿಗೆಲ್ಲ ಪ್ರಶ್ನೆ ಇದ್ರೆ ಶಾರ್ಟ್ ಆಗಿರ್ಲಿ ನಿಮ್ಮ ಪ್ರಶ್ನೆ. ನಿಜವಾಗ್ಲು ರಾಜು ಬಹಳ ಅವರೇ, ಬಹಳ ಇಂಪಾರ್ಟೆಂಟ್. ಇವತ್ತು ಮಾಡಿದಂತಹ ಏನು ಸ್ವಾಧ್ಯಾಯ ಇದೆ ಅದಕ್ಕೆ ತಕ್ಕ ಮತ್ತೆ ಬಹಳ ಒಂದು ಸಂಕ್ಷಿಪ್ತವಾಗಿ ಪ್ರಶ್ನೆಗಳನ್ನ ಕೇಳಿ ನೀವು ಉತ್ತರವನ್ನ ಪಡ್ಕೊಳ್ಳಿ. ರಾಜು ಅವ್ರಿಗೆ ನಿಮ್ಗೆ ಅವಕಾಶ, ಮಾತಾಡಿ. ಮೇಡಮ್ ಅವರು ಆಹಾರದ ಬಗ್ಗೆ ಬಹಳಷ್ಟು ವಿವರವಾಗಿ ತಿಳಿಸಿಕೊಟ್ಟಿದ್ರು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್, ತುಪ್ಪ ತಿನ್ನತ್ ಹೇಳಿದ್ರಿ ಮೇಡಮ್, ದೇಶಿ ತುಪ್ಪ, ಆಕಳ ತುಪ್ಪ, ಆಮೇಲೆ ಎಮ್ಮೆ ತುಪ್ಪ, ಅದಕ್ಕೆ ಏನು ವ್ಯತ್ಯಾಸ ಮೇಡಮ್? ಎಮ್ಮೆದು ಸ್ವಲ್ಪ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದಕ್ಕೆ ನೋಡಿ ಆಕಳ ತುಪ್ಪ ಜಾಸ್ತಿ ಎಲ್ಲದ್ರಲ್ಲೂ ಅದು ಪ್ರಿಫರ್ ಮಾಡ್ತಾರೆ. ಎಮ್ಮೆದಲ್ಲಿ ಫ್ಯಾಟ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ತೊಂದರೆ ಏನಿಲ್ಲ. ಆದರೆ ಹೊರಗಡೆ ಫುಡ್ ಹೋಲ್ಸಿದ್ರೆ ಎಮ್ಮೆ ತುಪ್ಪನೂ ತಿನ್ಬೋದು, ಎಲ್ಲದೂ ತಿನ್ಬೋದು ಮನೆಯದಾದ್ರೆ. ಆಕಳ ತುಪ್ಪದಲ್ಲಿ ಆ ಒಂದು ಟ್ರಾನ್ಸ್ ಫ್ಯಾಟ್ ಎಲ್ಲ ತುಂಬಾ ಕಮ್ಮಿ ಇರುತ್ತೆ, ಒಳ್ಳೇದದು, ದೇಹಕ್ಕೆ ಬಹಳ ಒಳ್ಳೇದದು. ಓಕೆ ಮೇಡಮ್, ಓಕೆ ಮೇಡಮ್. ಆಮೇಲೆ ಪ್ರತಿಯೊಬ್ಬರು ಯಾರು ತಿನ್ನಬೇಕು, ಯಾರು ತಿನ್ನಬಾರ್ದು ಮೇಡಮ್? ಅದು ಒಂದು ಎಲ್ಲರೂ ತಿನ್ಬೋದು ಸರ್, ಎಲ್ಲರೂ ತಿನ್ಬೋದು. ಹೊರಗಡೆ ಹೋಗಿ ಚಿಪ್ಸ್ ತಿಂತಾರೆ, ಅದ್ರ ಬದಲು ಮನೇಲಿ ತುಪ್ಪ ತಿನ್ನಲ್ಲ, ದಪ್ಪ ಆಗ್ಬಿಡ್ತೀವಿ, ಇನ್ನೇನೋ ಆಗ್ಬಿಡುತ್ತೆ ಫ್ಯಾಟ್ ಅಂತ ಹೊರಗಡೆ ಹೋಗಿ ಚಿಪ್ಸ್ ತಿಂತಾರೆ. ಹಾಗಾಗಿ ಹೊರಗಡೆದನ್ನೆಲ್ಲ ಬಿಟ್ಟು ಒಳ್ಳೆ ತುಪ್ಪ, ಅನ್ನಕ್ಕೆ ಒಳ್ಳೆ ಸಾಂಬಾರು, ಬಿಸಿ ಸಾಂಬಾರು ಹಾಕಿ ತುಪ್ಪ ಹಾಕೊಂಡು ತಿಂದ್ರೆ ಆರೋಗ್ಯ ಅದ್ಭುತವಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ ಓಪೋ A3 5G ಫೋನಿನ ಮಾಲೀಕರು, ಮಾತಾಡಿ. ನಮಸ್ತೆ ರೇವತಿ ಮೇಡಮ್, ನಮಸ್ತೆ. ಎಸ್, ನಮಸ್ತೆ ಯಶೋಧ ಮೇಡಮ್. ನಮಸ್ತೆ. ನೀವ್ ಹೇಳಿದ್ದೆಲ್ಲ ಎಲ್ಲಿ ಹೋಯ್ತು ಅಂತಂದ್ರೆ 1ನೇ ಕ್ಲಾಸ್ UKG LKG ಹೋಗ್ಬಿಟ್ಟು ಮೇಡಮ್. ನಮ್ಮನೇಲೂ ಕೂಡ ಅದೇ ಪದ್ಧತಿ ಇತ್ತು. ಅಡಿಗೆ ಮಾಡಕ್ಕೆ ಒಂದ್ ಬೇರೆ ಕೋಣೆ ಇತ್ತು, ಊಟ ಮಾಡಕ್ಕೆ ಒಂದ್ ಬೇರೆ ಕೋಣೆ ಇತ್ತು. ತುಂಬಾ ಚೆನ್ನಾಗಿತ್ತು, ಎಲ್ಲ ನೆನ್ಪಾಯ್ತು, ಮೆಮೊರಿ ಬಂತು ಮೇಡಮ್. ಅದೇ ರೀತಿ ಪಾಲನೆನೂ ಕೂಡ ಮಾಡ್ತೀನಿ ಮೇಡಮ್ ನಾನು. ಆಮೇಲೆ ಮೇಡಮ್, ಊಟ ಎಲ್ಲ ಆದ್ಮೇಲೆ ತಟ್ಟೆ ನೆಕ್ಕಾದ ಒಂದು ಅಭ್ಯಾಸ ಇದೆ, ಅದು ಎಷ್ಟು ಒಳ್ಳೇದು ಅಂತ ನನಗೆ ಈಗ ಮನನ ಆಯ್ತು ಮೇಡಮ್. ಅದು ಮೈಂಡ್ಫುಲ್ ಈಟಿಂಗ್, ನಿಮ್ಗೆ ಒಳ್ಳೇದೇ, ಅದು ಒಂಥರ ನಿಮ್ಗೆ ತೃಪ್ತಿ ಭಾವನೆ ಕೊಡುತ್ತದು. ಹಾಗಾಗಿ ಏನ್ ತೊಂದರೆ ಏನಿಲ್ಲ ಅದು. ಚೆನ್ನಾಗಿ ಅನ್ಸುತ್ತೆ ಮೇಡಮ್, ಊಟ ಆದ್ಮೇಲೆ ಒಂಥರ ಮಜಾ ಇರುತ್ತೆ ಮೇಡಮ್ ಅದು. ಹೌದೌದು, ಹೌದು. ಅದು ಮೇಡಮ್, ಇನ್ನೊಂದು ವಿಷಯ, ಈಗ ನೀರು 4 ಲೀಟರ್ ಕುಡೀರಿ, 5 ಲೀಟರ್ ಕುಡೀರಿ ಹಿಂಗೆಲ್ಲ ಹೇಳ್ತಾರಲ್ಲ, ಕರೆಕ್ಟ್ ಅದು ಒಂದು ಮಾಹಿತಿ ಕೊಡಿ ಮೇಡಮ್. ನೀರ್ ಎಷ್ಟು ಕುಡಿಬೇಕು ನಾವು? 2.5 3 ಲೀಟರ್, 4-5 ಬೇಡ. ಯಾಕೆಂದ್ರೆ ತುಂಬಾ ಕಿಡ್ನಿಗೂ ತುಂಬಾ ಲೋಡ್ ಆಗುತ್ತೆ. ಇದೇನಾಗುತ್ತೆ ಅಂದ್ರೆ ಎಲ್ಲ ನಾವು ಅರ್ಧಂಬರ್ಧ ತಿಳ್ಕೊಂಡ್ಬಿಡ್ತೀವಿ, ಕರೆಕ್ಟ್ ಆಗಿ ತಿಳ್ಕೊಳ್ಳಲ್ಲ. ಈಗ ಯಾರೋ 4 ಅಂತಾರೆ, ಒಬ್ರು 5 ಅಂತಾರೆ. ಅವಾಗ ಏನಾಗುತ್ತೆ, ಕಿಡ್ನಿಗೆ ತುಂಬಾ ವರ್ಕ್ ಶುರು ಆಗುತ್ತೆ. ಕಿಡ್ನಿಗೆ ವರ್ಕ್ ಬೇಕೋ, ನೀರ್ ಬೇಕೋ, ಕಮ್ಮಿ ಆಗ್ಬಾರ್ದು. ತುಂಬಾನು ಯಾವುದೇ ಆದ್ರೂ ಅತಿಯಾಗಿ ಯಾವುದೂ ಆಗ್ಬಾರ್ದು. ಅತಿಯಾದ್ರೆ ಅಮೃತ ವಿಷ ಆಗುತ್ತೆ, ಅಮೃತ ನಮ್ಗೆ ಅಮರತ್ವ ಕೊಡೋದೇ ವಿಷ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಜಾಸ್ತಿನೂ ಆಗ್ಬಾರ್ದು, ಕಮ್ಮಿನೂ ಆಗ್ಬಾರ್ದು. 2.5 3 ಲೀಟರ್ ಒಳಗಡೆ, 3 ಮೇಲೆ ಬೇಡ. 2 ಆದ್ರೂ ಪರವಾಗಿಲ್ಲ, 2ರಿಂದ 2.5 ಐಡಿಯಲ್. ಇಲ್ಲ ಅಂತಂದ್ರೆ ಪದೇ ಪದೇ ಬಾತ್ರೂಮ್ಗೆ ಹೋಗ್ಬೇಕಾಗುತ್ತೆ, ಹಿಂಸೆ ಆಗುತ್ತೆ. ದೇಹ ಹೈಡ್ರೇಟೆಡ್ ಆಗಿರ್ಬೇಕು. ಬೇಸಿಗೆಯಲ್ಲಿ ಸ್ವಲ್ಪ ಜಾಸ್ತಿ, ಒಂದು 3 ಲೀಟರ್ ವರೆಗೂ ಹೋಗ್ಬೋದು. ಓಕೆ ಮೇಡಮ್. ನಾಲ್ಗೆಗಂತೂ ಸಖತ್ತು ಕಹಿ ಇತ್ತು, ಕರಳಿಗಂತೂ ಸಿಹಿ ಇತ್ತು ಮೇಡಮ್. ಹೌದಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ರೇಣುಕಾ ಮೇಡಮ್, ಮಾತಾಡಿ. Good evening, ma'am. ಗುಡ್ ಈವ್ನಿಂಗ್. Good evening, all masters.
ಗುಡ್ ಈವ್ನಿಂಗ್ ಮ್ಯಾಮ್. ಇವತ್ತು ಸೆಕ್ಷನ್ ಅಂದ್ರೆ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ನಾನ್ ತಮಿಳಲ್ಲಿ ಅದನ್ನ ಬರ್ಕೊಂಡಿದೀನಿ, ನೀವ್ ಹೇಳದ ಹಂಗೆ ನಾವು ನಮ್ ಫ್ರೆಂಡ್ಸ್ ಗೆ ಹೇಳ್ಬೇಕು ಅಂತ. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ನಾನು ನೆನ್ಸ್ಕೊಳ್ಳೋದು ಏನಂದ್ರೆ, ಈಗ ನಮ್ಗೆಲ್ಲ ಜಂಕ್ ಫುಡ್ ಕೊಟ್ಬಿಟ್ಟು ನಮ್ಮ ಹತ್ರ ಇರೋ ನಾನು ಇಲುಮಿನಾಟಿಗಳ ಬಗ್ಗೆ ನಾನು ನಮ್ಮ ಮಕ್ಕಳಿಗೆಲ್ಲ ಹೇಳ್ತಾ ಇರ್ತೀನಿ ಮ್ಯಾಮ್. ಅದರಿಂದ ನಾನು ಏನ್ ಹೇಳ್ತೀನಿ ಅಂದ್ರೆ, ಈ ತರ ಎಲ್ಲ ನಮ್ಮನ್ನ ಒಂದ್ 5-6 ಜನ ಸೇರ್ಕೊಂಡು ನಮ್ಮ ಹತ್ರ ಇರೋ ಒಳ್ಳೆತನ ಎಲ್ಲ ಎಳ್ಕೊಂಡು ಒಳಗಡೆ ಕೆಟ್ಟ ಒಳಗಡೆ ಏನು ಒಳಗಡೆ ಸೋರ್ಸ್ಬೋದು ಅಂತ ಪ್ಲಾನ್ ಮಾಡಿ ಇವೆಲ್ಲ ಮಾಡ್ತಾ ಇದ್ದಾರೆ ಕಣಪ್ಪ. ಅದರಿಂದ ನಾವು ನಮ್ ದೇಹನ ಆಗ್ಲಿ ನಮ್ಮ ಊರಾಗ್ಲಿ ಎಲ್ಲ ಯಾವ ರೀತಿ ನಾವ್ ಕಾಪಾಡ್ಕೋಬೇಕು ಆ ರೀತಿ ನಾವ್ ಕಾಪಾಡ್ಕೋಬೇಕು ಅಂತ ನಾನು ಹೇಳಿದೀನಿ ಮ್ಯಾಮ್. ಇದು ನಿಮ್ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಯ್ತು ಇವತ್ತು. ಚೆನ್ನಾಗಿತ್ತು ಮ್ಯಾಮ್. ನಾವು ಥ್ಯಾಂಕ್ ಯು ಮೇಡಮ್. ಫಸ್ಟ್ ಬಳಸ್ಕೊಂಡಿರೋದೆಲ್ಲ ಈಗ ನಮ್ಮ ಹಳೆಯವರೆಲ್ಲ ಬಳಸ್ಕೊಂಡಿರೋದಲ್ಲ, ಈಗ ಅವರು ನ್ಯೂ ಹೆಸರು ಇಟ್ಕೊಂಡು ನ್ಯೂ ಆಗಿ ತರಿಸ್ತಾರೆ ಮ್ಯಾಮ್. ಈಗ ಹೌದು ಹೊರಗಡೆ ಫಾರಿನರ್ಸ್ ಎಲ್ಲ ಅದನ್ನೇ ಇದ್ ಮಾಡ್ತಾ ಇರೋದು. ಹೊಸ ಕಾನ್ಸೆಪ್ಟ್ಗಳು ಬರ್ತಾ ಇದೆ ಅದೇನು. ಥ್ಯಾಂಕ್ ಯು ಎಸ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಗೀತಾ ಮೇಡಮ್ ಮಾತಾಡಿ. ಎಸ್ ಮ್ಯಾಮ್. ಆತ್ಮೀಯವಾದ ನಮನಗಳು ಮಾಲಿನಿ ಮ್ಯಾಮ್, ರೇವತಿ ಮ್ಯಾಮ್ ನಮಸ್ತೆ. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ತೆ. ಇವತ್ತಿನ ಕ್ಲಾಸ್ ಮಾತ್ರ ತುಂಬಾನೇ ಅದ್ಭುತವಾಗಿತ್ತು, ನನಗಂತೂ ತುಂಬಾ ಇಷ್ಟವಾಯ್ತು. ಯಾಕೆಂದ್ರೆ ಪ್ರತಿ ಒಂದ್ರಲ್ಲ ರೈಟ್ ಮಾರ್ಕ್ ಹಾಕಂತ ಇದ್ದೆ ನಾನು, ಮ್ಯಾಮ್ ಹೇಳೋದ್ರಲ್ಲ. ಯಾಕೆಂದ್ರೆ ನಾನು ಅದು ಮನೆಯಲ್ಲಿ ಇನ್ನೂ ಅಳವಡಿಕೆ ಇದೆ ನಮ್ಮಲ್ಲಿ, ಹಾಗಾಗಿ ಮೇಡಮ್ ಹೇಳೋದನ್ನೆಲ್ಲ ನಾನು ರೈಟ್ ಮಾರ್ಕ್ ಹಾಕಂತಿದ್ದೆ ನಾನು. ಈಗ ಒಂದು ನಾರಿನಂತ ತಿನ್ನಬೇಕು ಅಂತ ಹೇಳಿದ್ರೆ ನೀವು, ನಾರಿನಾಂಶ ಇರುವಂತದ್ದು. ಈಗ ಹಿಂದಿನ ಕಾಲದಲ್ಲಿ ಒಂದು ಗಾದೆ ಮಾತು ಹೇಳ್ಬೇಕಂದ್ರೆ, ದೊರ್ಗ ಬರ್ಗ ತಿಂದು ದೊರೆ ತರ ಇರ್ಬೇಕು ಅಂತ ಹೇಳ್ತಿದ್ರು. ಆ ಮಾತುಗಳೆಲ್ಲ ತುಂಬಾ ಇವತ್ತು ನೆನಪಾದ್ವು. ತುಂಬಾ ಖುಷಿ ಆಯ್ತು ಮ್ಯಾಮ್. ಮ್ಯಾಮ್ ಒಂದ್ ಪ್ರಶ್ನೆ ನನ್ನದು. ಕನ್ಸೀವ್ ಇರೋರು ಬಾಳೆದೆಲೆ ಊಟದ ಮಾಡ್ಬಾರ್ದು ಅಂತ ಹೇಳ್ತಾರೆ, ಎಷ್ಟ್ರ ಮಟ್ಟಿಗಿದು? ಇಲ್ಲ ಒಳ್ಳೇದು. ಬಾಳೆ ಎಲೆ ಆಂಟಿ ಮೈಕ್ರೋಬಿಯಲ್, ಆಂಟಿ ಬ್ಯಾಕ್ಟೀರಿಯಲ್ ಅದು. ಅದರಲ್ಲಿ ಯಾವುದೋ ಬ್ಯಾಕ್ಟೀರಿಯಾ ಆಗ್ಲಿ ಫಂಗಸ್ ಏನು ಬೆಳೆಯಲ್ಲ. ಮತ್ತೆ ಅದ್ರದ್ದು ಆಂಟಿ ಆಕ್ಸಿಡೆಂಟ್, ಅದು ತುಂಬಾ ಒಳ್ಳೇದದು ಬಾಳೆ ಎಲೆ. ಹಾಗಾಗಿ ಬಾಳೆ ಎಲೆ ಊಟ ಮಾಡ್ಬೋದು, ಏನು ತೊಂದರೆ ಇಲ್ಲ ಅದರಿಂದ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ ಪ್ರಶ್ನೆ ಇದೆ ಒಂದಿತ್ತು. ಯಾಕೆಂದ್ರೆ ಎಲ್ರು ಅಂತ ಇದ್ರು ಕನ್ಸೀವ್ ಇರೋರು ಅದ್ರಲ್ಲಿ ಊಟ ಮಾಡಬಾರ್ದು, ಬಿಸಿದ್ರ ಹಾಕೊಂಡಂಗೆ ಹೆಂಗೆ ಬಾಳದೆಲೆ ಸುಡುಟ್ಟು ಅದ್ ಒಂಥರ ಇದು ಆಗುತ್ತೋ ಅದೇ ತರ ಮಕ್ಕಳ ಮೈ ಮೇಲೆ ಆತರ ಬಾಳ್ ಬೀಳುತ್ತೆ. ಇಲ್ಲ ಬ್ಲೈಂಡ್ ಬಿಲೀಫ್ ಅದೆಲ್ಲ. ಇನ್ನು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ತೃಪ್ತಿ ಮೇಡಮ್ ಮಾತಾಡಿ. ಹಲೋ ಮ್ಯಾಮ್. ಹಲೋ ನಮಸ್ಕಾರ ಮ್ಯಾಮ್. ನಾನು ತೃಪ್ತಿ ಅಂತ ಮ್ಯಾಮ್. ನಿಮ್ದು ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಬರ್ತಿರೋ ಎಲ್ಲಾ ವಿಡಿಯೋಸ್ ನೋಡ್ತಾ ಇದ್ದೀನಿ ಮ್ಯಾಮ್. ನಾನು ತುಂಬಾ ಬಿಗ್ ಫ್ಯಾನ್ ಅಂತಾನೆ ಹೇಳ್ಬೇಕು. ನಿಮ್ ಲೈಫ್ ಸ್ಟೋರಿ ನೋಡಿ ಕೇಳಿದೆ ಮ್ಯಾಮ್. ಹ್ಯಾಟ್ಸ್ ಆಫ್ ಫಾರ್ ಯು ಮ್ಯಾಮ್, ಅಂಡ್ ಬಿಲೇಟೆಡ್ ಹ್ಯಾಪಿ ಬರ್ಡೇ ಮ್ಯಾಮ್. ಥ್ಯಾಂಕ್ ಯು. ಆಮೇಲೆ ನಿಮ್ ಯಶಸ್ಸಿನ ಗುಟ್ಟು ಮತ್ತೆ ಮೌನದ ಮಹತ್ವ ತುಂಬಾ ಚೆನ್ನಾಗಿದಾವೆ ಮ್ಯಾಮ್ ಎಲ್ಲ ವಿಡಿಯೋಸ್ಗಳು. ಅಂಡ್ ಕಾಂಗ್ರ್ಯಾಚುಲೇಷನ್ಸ್ ಫಾರ್ 100 ಎಪಿಸೋಡ್ಸ್ ಮ್ಯಾಮ್. ಮತ್ತೆ ಇನ್ನೂ ಹೆಚ್ಚು ವಿಡಿಯೋಸ್ ಬರ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಮ್ಯಾಮ್. ಥ್ಯಾಂಕ್ ಯು. ಏನಂದ್ರೆ ಎಲ್ಲಾರ್ಗುನು ವಿಚಾರ ಗೊತ್ತಾಗ್ಲಿ, ಎಲ್ಲಾ ಚೆನ್ನಾಗಿರ್ಲಿ ಅನ್ನೋ ಒಂದು ಉದ್ದೇಶದಿಂದಾನೇ ಮಾಡ್ತಾ ಇರೋದು. ಹಾಗಾಗಿ ಸೈಂಟಿಫಿಕ್ ಆಗಿ ಈಗ ಹೇಳಿದಾಗ ಏನಾಗುತ್ತೆ, ಸುಮಾರು ಜನ ಅದನ್ನ ಹಾಕಿದ್ದಾರೆ ಮೆಸೇಜ್ ಅಲ್ಲಿ, ನಾನು ಅಳವಡಿಸ್ಕೊಂಡಿದೀನಿ, ನಂಗೆ ತುಂಬಾ ಅನುಕೂಲ ಆಗಿದೆ ಅಂತ. ನನ್ಗೆ ನಾನ್ ಮಾಡಿದ್ದು ಇಷ್ಟೆಲ್ಲ ಶ್ರಮಕ್ಕೂ ಒಂದು ಫಲ ಸಿಕ್ದಂಗಲ್ವಾ? ನಿಜವಾಗ್ಲು ಮ್ಯಾಮ್ ಸಿಕ್ಕಿದೆ ಮ್ಯಾಮ್. ಯು ಆರ್ ವೆರಿ ಗುಡ್ ಇನ್ಸ್ಪಿರೇಷನ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ಥ್ಯಾಂಕ್ ಯು ಮೇಡಮ್. ಸುಬ್ರಹ್ಮಣಿ PN ಅವರೇ ಮಾತಾಡಿ, ವಿಡಿಯೋ ಆನ್ ಮಾಡ್ಕೊಳ್ಳಿ, ಮಾತಾಡಿ. ಹಲೋ ಹೇಳಿ ಸರ್. ಪ್ರೊಫೆಸರ್ ಮಾಲಿನಿ ಮೇಡಮ್, ಶುಭ ಸಂಜೆ ನಿಮಗೆ. ಚೆನ್ನಾಗಿತ್ತು ನಿಮ್ಮ ಸಂವಾದ. ಓಕೆ ಸರ್. ಓಕೆ ಸುಬ್ರಹ್ಮಣ್ಯ ಸರ್, ಹೇಳಿ ಸರ್, ಹೇಳಿ. ಬೆಳಿಗ್ಗೆ ತರಗತಿಗೆ ಹೋಗ್ಬೇಕಾದ್ರೂ ನಿಮ್ಮಿಂದ ಕೆಲವೊಂದು ಸಲಹೆ ತಗೊಂಡೋದೆ, ಒತ್ತಡ ಮತ್ತು ಸಂಬಂಧಪಟ್ಟಿದ ವಿಷಯಗಳಿಗೆಲ್ಲ. ಈಗ ಕೇಳಿದೆ, ಈಗ ಬಹಳ ಚೆನ್ನಾಗಿತ್ತು. ಒತ್ತಡಕ್ಕೆ ಸಸ್ಯಾಹಾರ ಶಾಖಾಹಾರ ಎಲ್ಲ ಬಹಳ ಮುಖ್ಯ ಆಯ್ತು. ಬಟ್ ಪ್ರಶ್ನೆ ಏನು ಅಂತಂದ್ರೆ, ಈ ಒತ್ತಡ ನಿವಾರಕಗಳಿದಾವಲ್ಲ, ಬಸ್ಟರ್ಸ್ ಗಳಿದಾವಲ್ಲ, ಸ್ಟ್ರೆಸ್ ಬಸ್ಟರ್ಸ್, ಕೆಲವೊಂದು ಸಂಶೋಧನೆಗಳು, ಯಾಕೆಂದ್ರೆ ನಿಮ್ಮಷ್ಟು ಸಂಶೋಧನೆ ಮತ್ತೊಂದ್ರಲ್ಲಿ ಅದು ಜ್ಞಾನ ಇಲ್ಲದೆ ಇದ್ರು ಅಷ್ಟೇ ಮಹತ್ವ ಮಾಂಸಾಹಾರದಲ್ಲೂ ಇದೆ, ಶಾಖಾಹಾರದಲ್ಲಿ ಅದಷ್ಟೇನು ಇದ್ದೇ ಇದೆ ಅಂತ ದೇಶಗಳಲ್ಲಿ ಸಂಶೋಧನೆಗಳಾಗಿದೆ. ಹಾಗಾಗಿ ಪ್ರೋಟೀನ್ ರಿಚ್ ಫುಡ್ ತಗೋಬಹುದು, ಪ್ರೋಟೀನ್ ಹೆಚ್ಚು ಇರೋ ಅಂತದನ್ನ ತಗೊಳ್ಳೋದು ಒಳ್ಳೇದು. ಅದಕ್ಕೆ ನಾನು ಹೇಳಿದ್ದು, ಅದು ಸಂಪೂರ್ಣವಾಗಿ ಕೆಡದು ಅಂತ ನಾನು ಹೇಳ್ತಾ ಇಲ್ಲ. ಆದಷ್ಟು ಸ್ವಲ್ಪ ಕಮ್ಮಿ ಮಾಡಿ ತಗೊಳ್ಳೋ ಒಂದು ಇದಿರುತ್ತಲ್ಲ, ಫ್ರೀಕ್ವೆನ್ಸಿ ಪ್ರತಿದಿನ ತಗೊಂಡಾಗ ಏನಾಗುತ್ತೆ ಅಂತಂದ್ರೆ ನಾರಿನಾಂಶ ಕಮ್ಮಿ ಆಗ್ತಾ ಬರುತ್ತೆ ದೇಹಕ್ಕೆ.
ಹಾಗಾಗಿ ಅದು ಒಳ್ಳೇದೇ, ಪ್ರೋಟೀನ್ ರಿಚ್ ಇರೋ ಅಂಥದ್ದನ್ನ ತಗೋಬೇಕು. ಹಾಗಾಗಿ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ಕಮ್ಮಿ ಮಾಡ್ಕೋಬೇಕು ಅಂತ ಅಷ್ಟೇ. ಹೌದೌದು. ಧನ್ಯವಾದ ನಿಮ್ಗೆ. ಮತ್ತೆ ಇದನ್ನ ಈ ಸಂವಾದ ನಾನು ಮತ್ತೆ ನನ್ನ ಪತ್ನಿ ಇಬ್ರು ಒಟ್ಟಿಗೆ ವೀಕ್ಷಿಸ್ತಾ ಇದೀವಿ. ಮತ್ತೆ ನಾವಿಬ್ರು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಲಕ್ಷ್ಮೀ ದೇವಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್, ತುಂಬಾ ನಮಸ್ಕಾರ. ಊಟದ ಬಗ್ಗೆ ತುಂಬಾ ಚೆನ್ನಾಗಿ ಹಾಕೊಟ್ರಿ. ನಾವು ಸಮೃದ್ಧಿಯಾಗಿ ಊಟ ಮಾಡಿದಷ್ಟೇ ನಮ್ಗೆ ಖುಷಿ ಆಯ್ತು, ಸಂತೃಪ್ತಿ ಆಯ್ತು ಮೇಡಮ್. ನಿಮ್ ಚಿಕ್ಕಂದ್ರೆಲ್ಲ ನಾವೆಲ್ಲ ಒಟ್ಟಿಗೆ ಕೂತ್ಕೊ ಊಟ ಮಾಡ್ತಾ ಅದೆಲ್ಲ ನೆನಪಾಯ್ತು ಮೇಡಮ್. ನಮ್ಮ ಊಟದಂತೆ ನಮ್ಮ ಆಹಾರದಂತೆ ಆಲೋಚನೆ ಅದೇ ತರ ಆಗ್ತಾ ಇದೆ. ನಾವ್ ಯಾವ ತರ ಆಹಾರ ತಗೊಳ್ತೇವೆ ಅದೇ ತರ ಆಲೋಚನೆ ಬರ್ತದೆ. ಊಟದ ಬಗ್ಗೆ ತುಂಬಾ ಚೆನ್ನಾಗಿ ಕೊಟ್ಟಿ ಮೇಡಮ್, ತುಂಬಾ ಚೆನ್ನಾಗಿತ್ತು ಮೇಡಮ್. ಅದೆಲ್ಲ ಹೋಗ್ಬಿಟ್ಟಿದೆ ಈಗ. ಊಟ ಮಾಡ್ತೀವಿ, ಏನ್ ತಿಂತೀವಿ ನಮ್ಗೆ ಗೊತ್ತಿರಲ್ಲ, ಸುಮ್ನೆ ತಿಂತಿರ್ತೀವಿ ಮಾಡ್ತಿರ್ತೀವಿ ಅಷ್ಟೇ. ಎಲ್ಲ ಕುತ್ಕೊಂಡು ತಿಂತಾ ಇದ್ರೆ ಎಷ್ಟು ಖುಷಿ ಇರುತ್ತೆ, ಎಷ್ಟೊಂದು ಊಟ ಮಾಡ್ತೀವಿ ಅಂತ ಲೆಕ್ಕನೇ, ಅಷ್ಟೊಂದು ಊಟ ಮಾಡ್ತಿರ್ತೀವಿ ಸಂತೃಪ್ತಿಯಿಂದ. ಒಂದು ಭಾವನಾತ್ಮಕವಾಗಿ ತುಂಬಾ ಚೆನ್ನಾಗಿರ್ತೀವಿ. ಅದೆಲ್ಲ ಮತ್ತೆ ಬರ್ಲಿ ಅಂತ ನಾನು ಇಷ್ಟಪಡ್ತೀನಿ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ವಿಜಯ್ ಕುಮಾರ್ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ಬಹಳಷ್ಟು ವಿಚಾರಗಳು ಈ 30 ನಿಮಿಷದಲ್ಲಿ ನೀವು ನಮ್ಮ ಮುಂದೆ ಹಾಕಿದ್ದೀರಾ. ಹಲವಾರು ಸುಂದರವಾದ ಕಲಿಕೆಗಳು. ಒಂದು ಒಗ್ಗಟ್ಟಿನ ಅರ್ಥ ಇವತ್ತು ನನಗೆ ಗೊತ್ತಾಯ್ತು. ಹೊಟ್ಟೆಗೆ ಏನ್ ತಿಂತೀಯ, ಸುಂದರವಾದ ಅರ್ಥ ನೀವು ಕೊಟ್ರಿ. ಬಹಳ ಚೆನ್ನಾಗಿತ್ತು ಮೇಡಮ್. ಅದೊಂದು. ಎರಡನೇದಾಗಿ ಬಹಳ ಇಂಪಾರ್ಟೆಂಟ್ ಹೇಳಿರುವಂತದ್ದು ಏನಂತಂದ್ರೆ, ನಮ್ಮ ಬಿಹೇವಿಯರ್ ಎರಡನೇ ಮಿದುಳು, ನಮ್ಮ ಕರುಳು ಎಷ್ಟು ಇಂಪಾರ್ಟೆಂಟ್. ಸೆರೋಟೋನಿನ್ ಪ್ರೊಡ್ಯೂಸ್ ಆಗುವಂಥದ್ದು ಯಾವ ರೀತಿ ನಮ್ಮ ಬಿಹೇವಿಯರ್ ನ ಕಂಟ್ರೋಲ್ ಮಾಡ್ತದೆ. ಸೊ ನಾವು ಬಹಳ ಯೋಚನೆ ಮಾಡಿ ಊಟವನ್ನ, ತಿಂಡಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು. ಮತ್ತೆ ನಮ್ಮಲ್ಲಿ ಗುರುವಿಂದಲೇ ಬಂದಿರತಕ್ಕಂತ ಊಟದ ಪದ್ಧತಿ ಅತ್ಯುತ್ತಮ ಪದ್ಧತಿ ಅಂತ ತಾವೇನ್ ಹೇಳಿದೀರಾ, ನಿಜವಾಗಿ ಸತ್ಯ ಮೇಡಮ್. ನನ್ಗೆ ತಾವು ಊಟದ ಬಗ್ಗೆ ಹೇಳುವಾಗ ಅಮ್ಮನ ಬಹುಶಃ ಎಲ್ರಿಗೂ ನೆನಪಾಗುತ್ತೆ. ಅಮ್ಮನ ಕೈ ಊಟ ಯಾವತ್ತು ರುಚಿ. ಯಾಕಂತಂದ್ರೆ ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಂತಂದ್ರೆ, ಅಮ್ಮ ಅಡಿಗೆ ಮಾಡುವಾಗ ಯಾವಾಗ್ಲೂ ನನ್ನ ಮಗುವಿಗೆ, ನನ್ನ ಗಂಡನಿಗೆ ನಾನು ಅಡಿಗೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಪ್ರೀತಿ, ಬಹಳ ಪ್ರೀತಿಯಿಂದ ಅಡಿಗೆ ಮಾಡ್ತಾ. ಅದ್ರಲ್ಲಿ ಕಾಸ್ಮಿಕ್ ಎನರ್ಜಿಸ್ ಇರುತ್ತೆ, ಅದ್ರಲ್ಲಿ ವಿಷ ಖಂಡಿತವಾಗಿ ಬರೋದಿಲ್ಲ. ಹೋಟ್ಲಲ್ಲಿ ಮಾಡಿದಾಗ ಹಾಗಲ್ಲ. ಹೋಟೆಲ್ ನವನು ಯಾವತ್ತು ಬೈಕೊಂಡೇ ಮಾಡ್ತಾನೆ. ಕಮರ್ಷಿಯಲ್ ಬೇರೆ, ನಂಗೆ ಎಷ್ಟು ಪ್ರಾಫಿಟ್ ಆಗುತ್ತೆ. ಕಮರ್ಷಿಯಲ್. ಸೊ ಅಲ್ಲಿ ಅಡಿಗೆ ಮಾಡೋವನಿಗೆ ಸರಿ ಸಂಬಳ ಕೊಟ್ಟಿರಲ್ಲ, ಖಂಡಿತ. ಬೈಕೊಂಡು ಕೆಲವರು ಯೋಗಿಗಳು ನೋಡಿ, ಅವರು ಶಿಷ್ಯರಿಂದ ಅವರೇ ಮಾಡ್ಕೊಳ್ಳೋದು ಇಲ್ಲ, ಅವ್ರ ಶಿಷ್ಯಂದ್ರು ಮಾಡ್ತಾರೆ, ಮಾಡಿರೋದನ್ನ ಮಾತ್ರ ಸೇವನೆ ಮಾಡ್ತಾರೆ. ನಾವ್ ಅನ್ಕಂತೀವಿ ಇಲ್ಲ ಅವ್ರು ಏನೋ ಬೇರೆ ಅಂದ್ರೆ ಬೇರೆ ತರ ತಪ್ಪು ತಿಳ್ಕಂತೀವಿ ನಾವು. ಏಕೆಂದ್ರೆ ಅವ್ರು ಏನಕ್ಕೆ ಆ ತರ ಮಾಡ್ತಾರೆ ಅಂದ್ರೆ, ಅಡಿಗೆ ಮಾಡುವವರ ಮನಸ್ಥಿತಿಯ ಮೇಲೆ ಆಹಾರದ ಒಂದು ಕ್ವಾಲಿಟಿ ನಿರ್ಧಾರ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಕೆಲವು ಉಪಾಸಕರು ಬೇರೆಯವ್ರು ಮಾಡಿದ ಆಹಾರ ಸೇವನೆ ಮಾಡಲ್ಲ. ಅದು ಒಂದು ಸೈನ್ಸ್ ಇದೆ ಅದರ ಹಿಂದೆ. ಅದು ನಮ್ಗೆ ಸರಿಯಾಗಿ ತಪ್ಪು ತಿಳುವಳಿಕೆ ಹೊಂದಿರ್ತೀವಿ ನಾವು ಸಾಮಾನ್ಯವಾಗಿ. ಅದಕ್ಕೆ ನೋಡಿ, ಅಮ್ಮನ ಕೈ ರುಚಿ ಯಾವತ್ತೂ ಅದು ಜೀವನ ಇದ್ರಲ್ಲಿ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಅಮ್ಮ ಅದೇ ರೀತಿ. ಹೌದು, ಅದೊಂದು ವಿಶೇಷ. ಥ್ಯಾಂಕ್ಸ್ ಮೇಡಮ್. ನನ್ಗೆ ಕ್ವಶನ್ ಇಲ್ಲ ಮೇಡಮ್, ನಾನು ಪ್ರತಿಯೊಂದು ಶಬ್ದವನ್ನು ಎಂಜಾಯ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಎವ್ರಿ. ನಮಸ್ತೆ ಮೇಡಮ್. ನಮಸ್ತೆ. ಇವತ್ತಿನ ವಿಷಯ ತುಂಬಾ ಚೆನ್ನಾಗಿತ್ತು ಮೇಡಮ್. ಬಾಳೆ ಎಲೆ ಊಟದ ಮಹತ್ವ ಆಗಿರ್ಬೋದು, ಹೊರಗಿನ ತಿಂಡಿಗಳಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು, ಮತ್ತೆ ನಾವು ಸೀಸನಲ್ ಫ್ರೂಟ್ಸ್ ಮತ್ತೆ ನಮಗೆ ದೊರೀತಾ ಇರ್ತಕ್ಕಂಥ ಹಳೆ ಆಹಾರಗಳನ್ನ ತಿನ್ಕೊಂಡು ಹೇಗೆ ಆರೋಗ್ಯವಾಗಿರ್ಬೋದು ಅಂತ ಹೇಳ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಮೇಡಮ್. ಹಾಗೆ ನಿನ್ನೆ ನಡೆದಿರ್ತಕ್ಕಂಥ ವಿಡಿಯೋನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಪ್ಲೀಸ್ ಅದನ್ನ ನೋಡಿ ಲೈಕ್ ಮಾಡಿ ಮತ್ತು ಎಸ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್. ಥ್ಯಾಂಕ್ ಯು ರಘು ಅವರೇ. ಎಸ್ ಮಾಸ್ಟರ್ಸ್ ಮೇಡಮ್, ತುಂಬಾ ಧನ್ಯವಾದಗಳು. ಏನಕ್ಕೆ ಅಂತಂದ್ರೆ, ನೀವು ಪಾಠ ಹೇಳ್ತಾ ಇರ್ಬೇಕಾದ್ರೆ ನಮ್ಗೆ ನೆನಪಾಯ್ತು, ನಾವು ಚಿಕ್ಕವರಿದ್ದಾಗ ದೀಪಾವಳಿ ಹಬ್ಬದಲ್ಲಿ ನಾವು ಹಿರಿಯರಿಗೆ ಎಡೆ ಅಂತ ಹಾಕ್ತಾರೆ, ಬಾಳೆ ಎಲೆ ಹಾಕ್ಬಿಟ್ಟು ಅದರಲ್ಲಿ ದೇವ್ರಿಗೆ ಹಿಡಿದಂತ ಎಲ್ಲ ಎಡೆ ತಗೊಳ್ರಿ ಅಂತ ಹೇಳ್ತಾ ಇದ್ರು. ಅದ್ರಲ್ಲಿ ಒಂದೊಬ್ಬ ದೇವ್ರಿಗೆ 5 ಹೋಳಿಗೆಗಳನ್ನ ಮಾಡಿ ಸ್ವೀಕರಣೆ ಹಾಕ್ತಾ ಇದ್ರು. ಅದನ್ನ ಊಟ ಮಾಡ್ತಾ ಬೇಕಾದ್ರೆ ಅದು ಸಣಿಗೆ ಉಡ್ಡಿ ಉಣ್ಬೇಕಾದ್ರೆ ಹಿಂಗ್ ಹಣಗ್ತಾ ಇತ್ತು. ಅದನ್ನ ಹಂಗೆ ಬಗ್ಗೆ ನೆಕ್ಕೊಳ್ತಿದ್ವಿ. ಅದನ್ನ ಚೆನ್ನ ತುಪ್ಪ ಹಾಕಿರೋದು, ಅದಾಗ ಒಂದ್ ಚೂರ್ ಬಿಡದಂಗೆ ಬಳಬಳ್ಕಂತಿದ್ವಿ. ಹೊಟ್ಟೆ ತುಂಬ ಹೋಗ್ತಾ ಇತ್ತು. ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಅಂತಂದ್ರೆ ಬೇರೆ ಯಾವ ಥಾಟ್ಸ್ ಬರ್ತಿರ್ಲಿಲ್ಲ ಅವಾಗ. ಮಾತಾಡ್ಸಿದ್ರೆ ಮತ್ತೆ ಊಟ ಕಡಿಮೆ ಆಗತ್ತೆ ಅಂತ ಊಟ ಮಾಡ್ತಿದ್ವಿ. ನಮ್ಮಲ್ಲಿ ಇನ್ನೂ ಒಂದು ಹಾಸ್ಯಕ್ಕಾಗಿ ಹೇಳ್ತಾ ಇದೀನಿ, ಹುಳ್ಳಿ ಅಂಬ್ಲಿ ಅಂತ ಮಾಡ್ತೇವೆ ನಮ್ಮಲ್ಲಿ. ಹುಳ್ಳಿ ಅಂತ ಕಾಳು ಬೆಳೀತದಲ್ಲ, ದನಗಳಿಗೆ ಹಾಕ್ತಾರೆ. ಅದನ್ನ ಹುರಿದು ಬಿಟ್ಟು ಹಿಟ್ಟು ಮಾಡಿ, ಹಿಟ್ಟಿಗೆ ಬೆಲ್ಲ ಹಾಕಿ ಅಂಬ್ಲಿ ಅಂತ ಮಾಡ್ತಾರೆ.
ಅದನ್ನ ಹೆಂಗೆ ಅಂದ್ರೆ ಅದ್ರಲ್ಲಿ ಹಾಕೊಂಡು ಊಟ ಮಾಡೋದು ಅಂತಂದ್ರೆ ತಟ್ಟೆಗೆ ಹಾಕೊಂಡು ಊಟ ಮಾಡಿದ್ರೆ ಎತ್ಕೊಂಡ್ ಕುಡಿ ಬಿಡ್ತಿದ್ವಿ. ಬಟ್ ಹಂಗಲ್ಲ, ಬಾಳೆ ಎಲೆಯಲ್ಲಿ ಊಟ ಮಾಡೋದು ಅಂತಂದ್ರೆ ಅದಕ್ಕೆ ನಡಿ ಸ್ವಲ್ಪ ತಗ್ ಮಾಡಿ ಸೈಡ್ ಎಲ್ಲ ಇದ್ ಮಾಡಿರೋರು, ಕೈಲೇನೆ ಉಣ್ಬೇಕು. ಅದನ್ನ ಏನಿದ್ರು ಹಿಂಗೆ ತಗೋಬೇಕು, ಹಿಂಗೆ ಉಣ್ಬೇಕು. ಹಂಗ ಸ್ವರ್ ಹೇಳ್ತಾ ಇದ್ವಿ. ವಾವ್, ಏನ್ ಮಜಾ ಫೀಲ್ ರೀ ಅದು. ಅದಕ್ಕೆ ಏನಾದ್ರು ಗಟ್ಟಿ ತುಪ್ಪ ಹಾಕ್ಬಿಟ್ರು ಸುಡು ಅಂಬ್ಲಿ ಮೇಲೆ, ಇಂತ ಟೇಸ್ಟ್ ಅಂದ್ರೆ ವಾವ್, ಎಲ್ಲರ ಬಾಯಲ್ಲಿ ನೀರ್ ಬಂದಿದೆ ಅಂತ ಭಾವಿಸ್ತಾ. ಹೌದೌದು, ನೀವ್ ಹೇಳೋದ್ ಕೇಳ್ತಾ ಇದ್ರೆ ನಮಗೆ ಹೋಳಿಗೆ ಸೀಕರಣೆ ತಿಂದಂಗ ಆಗ್ತಾ ಇದೆ. ಇವಾಗೇನೋ ಏಜ್ ಆಗಿದೆ ಅಂತ ತಿಂತಾರ ಮೇಡಮ್. ನಾವೆಲ್ಲ ಏಜ್ ನಲ್ಲಿ ಕೆಲಸ ಮಾಡ್ಬೇಕಾರೆ ಕನಿಷ್ಠ ಅಂದ್ರೆ 10 ರಿಂದ 12 ಹೋಳಿಗೆ, 2 ಪ್ಲೇಟ್ ಅಂದ್ರೆ ಗಂಗಳ ತುಂಬಾ ಸೀಕರಣೆ, ಬರೀ ಅದನ್ನೇ ಉಣ್ಬೇಕು. ಬೇರೆ ಅನ್ನ ಗಿನ್ನ ರೊಟ್ಟಿ ಪಟ್ಟಿ ಏನು ತಿಂಗಳು ಅಷ್ಟು ತಿಂದ್ರೆ ನಮಗೆ ತೃಪ್ತಿ, ಹೊಟ್ಟೆ ತುಂಬಾ ಅದನ್ನೇ ಉಣ್ಬೇಕು ಅಂದ್ರೆ ಅದನ್ನ ಡೈಜೆಷನ್ ಮಾಡ್ಕೊಳ್ಳೋ ಕೆಪಾಸಿಟಿನೂ ಹಂಗೈತೆ. ಬಾಡಿ ಎಲ್ಲ ಬೆವ್ತ್ ಹೋಗಿರೋದು ನಾವು ಕೆಲಸ ಮಾಡ್ಬೇಕಾದ್ರೆ, ಅದಕ್ಕೇನು ತೊಂದರೆ ಆಗ್ತಿರ್ಲಿಲ್ಲ. ಈಗ ಏಜ್ ಆಗಿದೆ, ಕಡಿಮೆ ಮಾಡಿದೇವೆ ಅಷ್ಟೇ. ವಾವ್, ಎಂತ ಮೆಸೇಜ್ ಕೊಟ್ರಿ ಮೇಡಮ್. ಇನ್ನೊಂದು ಕ್ವಶನ್ ಏನು ಅಂತಂದ್ರೆ, ಮೇಡಮ್, ಸತಿ ಪತಿಗೆ ಆಹಾರ ತಯಾರಿಸುವಾಗ ಇರ್ತಕ್ಕಂತ ಮನಸ್ಥಿತಿ ಮತ್ತು ತಾಯಿ ಮಕ್ಕಳಿಗೆ ಆಹಾರ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಮನಸ್ಥಿತಿ, ಇವುಗಳ ಬಗ್ಗೆ ಏನಾದ್ರು ಸಂಕ್ಷಿಪ್ತ ಸ್ವಲ್ಪ ಕೊಡ್ಬೋದಾ ಮೇಡಮ್, ಟೈಮ್ ಇದ್ರೆ ಮಾತ್ರ? ತಾಯಿ ಮಕ್ಳಿಗೆ ಮಾಡ್ಬೇಕಾರೆ ಅನ್ಕಂಡೀಷನಲ್ ಲವ್, ಅದು ಅನ್ಕಂಡೀಷನಲ್. ಇಲ್ಲಿ ಕಂಡೀಷನಲ್ ಇದು. ನನ್ಗೆ ಏನೋ ಹೆಲ್ಪ್ ಮಾಡು, ನಾನು ಮಾಡ್ತೀನಿ ಅಂತಾರೆ. ಅಲ್ಲಿ ಇಲ್ಲ ಇಲ್ಲ, ನೀನು ಊಟ ಮಾಡ್ಬೇಕು, ನಿನ್ಗೆ ಇಷ್ಟ, ನಾನು ಮಾಡ್ಕೊಡ್ತೀನಿ. ತಾಯಿದು ಅನ್ಕಂಡೀಷನಲ್, ಇದು ಕಂಡೀಷನಲ್, ಅಷ್ಟೇ, ಎರಡೇ ಡಿಫ್ರೆನ್ಸ್. ವಾವ್, ಗ್ರೇಟ್. ಇದು ವಿಶ್ವದ ನಮ್ಮೆಲ್ಲರೂ ಕೂಡ ಜನ್ಮ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರ ತಂದೆ ತಾಯಿಗಳಿಗೆ, ಅದರಲ್ಲೂ ವಿಶೇಷವಾಗಿ ತಾಯಿಗೆ, ಈ ಭೂಮಾತೆಗೆ ಆಹಾರ ಬೆಳೆದು ಕೊಡ್ತಕ್ಕಂಥ ತಾಯಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸೋದ್ರ ಜೊತೆಗೆ ಇವತ್ತು ಬಂದು ತಾವು ಅತ್ಯದ್ಭುತವಾಗಿರ್ತಕ್ಕಂಥ ಜ್ಞಾನ ಕೊಟ್ಟಿದ್ದಾರೆ ಮೇಡಮ್. ಆಹಾರ ಹೇಗಿರ್ಬೇಕು ಅಂತೇಳಿ ನಮ್ ಸರ್ ಹೇಳ್ದಂಗೆ, ಏನ್ ತಿಂತೀಯ ನೀನು, ಗೊತ್ತಾಗತ್ತೆ ನಿನಗೆ ಅಂತಿದ್ರಲ್ಲ ಹಂಗೆ. ಸರ್, ಇನ್ನಿಬ್ರು ಇದ್ದಾರೆ. ಮೇಡಮ್ ಅನ್ಮ್ಯೂಟ್ ಕೊಟ್ಟಿದ್ದೇನೆ, ಕೊಡಿ. ಮೇಡಮ್ ನಮಸ್ತೆ. ರೇವತಿ ಮೇಡಮ್ ನಮಸ್ತೆ. ಮಾಲಿನಿ ಮೇಡಮ್ ನಮಸ್ತೆ. ತುಂಬಾ ಒಳ್ಳೆ ಟಾಪಿಕ್ ಮೇಡಮ್, ಬಹಳ ಚೆನ್ನಾಗಿತ್ತು ನಿಜವಾಗ್ಲೂ. ಒಂದು ಕಡೆನೂ ಒಂದು ಕ್ಷಣನೂ ನಮ್ ಕಿವಿಗಳು ಆ ಕಡೆ ಈ ಕಡೆ ಹೋಗ್ಲೇ ಇಲ್ಲ ಇವತ್ತು. ಅಷ್ಟು ಇದು ಅದ್ಭುತವಾದ ಕ್ಲಾಸ್. ನಾನಂತೂ ನಿಮ್ದು ಫ್ಯಾನ್ ಇದ್ದೀನಿ ಮೇಡಮ್. ಡೈಲಿ ಒಂದಾದ್ರೂ ನಿಮ್ದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಕೇಳಿರ್ತೀನಿ. ಬಹಳ ಇನ್ಸ್ಪಿರೇಷನ್ ವಿಡಿಯೋಗಳು ಮೇಡಮ್. ಒಂದಕ್ಕಿಂತ ಒಂದು ಒಳ್ಳೆ ಇನ್ಸ್ಪಿರೇಷನ್. ನಮ್ಮಂತ ಯೂತ್ಸ್ಗೆ ಎಲ್ಲರಿಗೂ ಒಂದು ಮಾದರಿ ಆಗಿದ್ದೀರಾ ನೀವು. ಅದು ಇವತ್ತಿನ ಟಾಪಿಕ್ ತಗೊಂಡಿರೋದಂತೂ ತುಂಬಾನೇ ಇದು ಗ್ರೇಟ್ ಮೇಡಮ್. ನಾವು ಮಹಾವತಾರ್ ಫೌಂಡೇಶನ್ಗೆ ಇನ್ನಷ್ಟು ಧನ್ಯವಾದಗಳು ಹೇಳಲೇಬೇಕು, ನಿಮ್ಮನ್ನ ಕರೆಸಿದ್ದು. ಆಮೇಲೆ ನಿಮ್ಮನ್ನ ನಮಗೀಗ ಕೆಳಕ್ ಸಿಕ್ತಲ್ಲ, ನಾನು ಆ ವಿಡಿಯೋನಲ್ಲಿ ಕೇಳ್ತಾ ಇದ್ದೆ, ಮುಖಾಮುಖಿ ಆಯ್ತು. ಇದೊಂದು ಖುಷಿ ಆಯ್ತು ಮೇಡಮ್. ಮತ್ತೊಂದು, ಇವತ್ತು ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಅದನ್ನೇ ನೀವು ಸಂದೇಶ ಹೇಳ್ಕೊಟ್ರಿ ಮೇಡಮ್ ಇವತ್ತು. ನಿಜವಾಗ್ಲು ನಮ್ ದೇಹದಲ್ಲಿ ಎಷ್ಟೊಂದು ಜೀವಾಣುಗಳಿದೆ, ಎಷ್ಟೊಂದು ಸೂಕ್ಷ್ಮಾಣುಗಳಿಗೆ ಕೆಳಗಡೆ ಕೂತ್ಕೊಂಡು ಊಟ ಮಾಡಿದಾಗ ಅದು ಯಾವ ತರ ಆಕ್ಟಿವ್ ಆಗುತ್ತೆ ಅನ್ನೋದು ಬಹಳ ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್. ಅದು ಒಂದು ಎಲ್ಲರೂ ನಾವು ಇವಾಗಿನ ಈ ಜನರೇಷನ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋ ವಿಷಯ ಅದು. ಯಾಕಂದ್ರೆ ಆದಷ್ಟು ಜನ ಕೂತ್ಕೊಂಡು ಚೇರ್ ಮೇಲೆ ಊಟ ಮಾಡೋದನ್ನೇ ಬಯಸ್ತಾರೆ, ಕೆಳಗಡೆ ಕೂತ್ಕೊಳ್ಳಕ್ಕೆ ಎಷ್ಟು ಹೆಲ್ಪ್ ಇದೆ ನಮ್ಮ ಆರೋಗ್ಯಕ್ಕೆ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ಕೊಟ್ರಿ. ಒಂದು ಸಣ್ಣ ಚಿಕ್ಕ ಕ್ವಶನ್ ಈಗ ಸುಮಾರು ಮಕ್ಕಳು ಈಗಿನ ಇದ್ರಲ್ಲಿ ಕೈತುತ್ತು 5 ಬೆರಳುಗಳಲ್ಲಿ ಅಮೃತತ್ವ ಅಂತ ಹೇಳ್ತಾರೆ ನಮ್ಮ ಹಿರಿಯರು ಮುಂಚೆ. ಆ ಬೆರಳಲ್ಲಿ ನಾವು ಊಟ ಮಾಡಿದ್ರೆ ಎಷ್ಟು ಅದರದ್ದು ಇದು ಹೋಗುತ್ತೆ ಅಂತ. ಬಟ್ ಈಗ ಮಕ್ಕಳು ಎಲ್ಲದಕ್ಕೂ ಸ್ಪೂನ್ ಯೂಸ್ ಮಾಡ್ತಾರೆ. ಇದನ್ನ ಹೆಂಗೆ ಹೇಳಿದ್ದು, ಸ್ಪೂನ್ ಯೂಸ್ ಮಾಡೋದನ್ನ ಆದಷ್ಟು ಕಮ್ಮಿ ಮಾಡ್ಬೇಕು. ಕೈನ ಚೆನ್ನಾಗಿ ತೊಳ್ಕೊಂಡು ಕೈಯಿಂದನೇ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಸ್ಪರ್ಶ ತುಂಬಾ ಮುಖ್ಯ. ಆ ಜೀರ್ಣಕ್ರಿಯೆಯಲ್ಲಿ ಕಣ್ಣಿನಿಂದ ನೋಡ್ಬೇಕು, ನೋಡ್ತೀವಲ್ಲ, ನೋಡೋದು. ಆಮೇಲೆ ಸ್ಮೆಲ್ ಇರುತ್ತಲ್ಲ, ಆರೋಮ, ಯಾವ ತರ ಸ್ಮೆಲ್. ಈಗ ನೋಡಿ, ಏನೋ ಮಾಡ್ಬೇಕಾದ್ರೆ ಸ್ಮೆಲ್ಗೆನೆ ನಮ್ಗೆ ತಿನ್ಬೇಕು ಅಂತ ಆಸೆ ಆಗುತ್ತೆ ಅಲ್ವಾ? ಅಂದ್ರೆ ದೇಹದಲ್ಲಿ ಆಗ್ಲೇ ಆಕ್ಟಿವೇಟ್ ಆಗ್ತಾ ಇರುತ್ತೆ ಎಲ್ಲ ಜೀರ್ಣ ರಸಗಳೆಲ್ಲ. ಹಾಗಾಗಿ ನೋಡೋದು, ಸ್ಮೆಲ್, ಆಮೇಲೆ ಸ್ಪರ್ಶ, ಇವು 3 ಮಾಡಿದಾಗ ಏನಾಗುತ್ತೆ ಅಂದ್ರೆ ಬ್ರೈನ್ ಅಲ್ಲಿ ಅದು ಒಂದು ಸಿಗ್ನಲ್ ಕೊಡುತ್ತೆ, ನಮ್ಮ ಕರುಳಿಗೆ, ಅಲ್ಲಿರುವ ಎಲ್ಲಾ ಗ್ರಂಥಿಗಳಿಗೆ ಸಿಗ್ನಲ್ ಕೊಡುತ್ತೆ. ನೋಡು, ಈಗ ಆಹಾರ ಸೇವನೆ ಆಗ್ತಾ ಇದೆ, ಈ ಆಹಾರ ಸೇವನೆ ಆದಾಗ ಅದನ್ನ ಜೀರ್ಣ ಮಾಡ್ಬೇಕು ಅನ್ನೋ ತರ ಸಿಗ್ನಲ್ ಅದು. ಸೊ ಹಾಗಾಗಿ ಕೈಯಿಂದ ಮಾಡಿದಾಗ ಸಿಕ್ಕುವ ತೃಪ್ತಿ ಮತ್ತೆ ಬಿಡುಗಡೆಯಾಗುವ ಕಿಣ್ವಗಳ ಪ್ರಮಾಣ ಇದೆಯಲ್ಲ, ಅದು ಜಾಸ್ತಿ ಅದು. ಹಾಗಾಗಿ ಕೈಯಿಂದನೇ ಮಾಡ್ಬೇಕು. ಅದಕ್ಕೆ ನೋಡಿ, ಒಂದ್ಸಲ ಚರ್ಚಿಲ್ ಮತ್ತೆ ರಾಧಾಕೃಷ್ಣನ್ ಅವರು ಒಂದ್ಸಲ ಚರ್ಚಿಲ್ ಅವರ ಔತಣಕೂಟಕ್ಕೆ ಹೋದಾಗ ಇವ್ರು ಕೈಯಲ್ಲಿ ಊಟ ಮಾಡ್ತಾಕೆ ಶುರು ಮಾಡಿದ್ರಂತೆ. ಅವಾಗ ಚರ್ಚಿಲ್ ಅವರು ಫಾರಿನರ್ಸ್ಗಳವ್ರಿಗೆ ಒಂಥರ ಕೈಯಲ್ಲಿ ಊಟ ಮಾಡೋದು ಅಂದ್ರೆ ಅನಾಗರಿಕರು ಅಂತ. ಅದಕ್ಕೆ ಅವ್ರು ಕೇಳಿದ್ರಂತೆ ರಾಧಾಕೃಷ್ಣನ್ ಅವ್ರಿಗೆ, ನೀವ್ ಯಾಕೆ ಇದು ಕಟ್ಲರಿಗಳು ಅಥವಾ ಸ್ಪೂನು ಬಳಕೆ ಮಾಡ್ತೀರಾ ಅಂತ. ಅದಕ್ಕೆ ಅವರು, ನಿಮ್ಮ ಸ್ಪೂನ್ಗಿನ ನನ್ನ ಕೈಗಳ ಮೇಲೆ ನನಗೆ ನಂಬಿಕೆ,
ಅಷ್ಟು ಶುಚಿಯಾಗಿದೆ ನನ್ನ ಕೈ. ನಿಮ್ ಸ್ಪೂನ್ಗಿನ್ನ ಶುಚಿತ್ವದಲ್ಲಿ ನನ್ನ ಕೈಗಳ ಮೇಲೆ ನನಗೆ ನಂಬಿಕೆ ಅಂತ ಹೇಳೋದ್ರಂತೆ. ಹಾಗಾಗಿ ಯಾರೇನಾರು ಮಾಡ್ಕೊಂಡ್ಲಿ, ನಾವು ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು, ನೆಮ್ಮದಿಯಾಗಿ ಊಟ ಮಾಡ್ಬೇಕಂದ್ರೆ ಕೈನ ಬಳಸೋದು ಬಹಳ ಮುಖ್ಯ. ಆದ್ರೆ ಕೈನ ಚೆನ್ನಾಗಿ ತೊಳ್ಕೊಂಡಿರ್ಬೇಕು ಅಷ್ಟೇನೆ, ಶುಚಿಯಾಗಿ ಇಟ್ಕೊಂಡಿರ್ಬೇಕು. ಓಕೆ ಮ್ಯಾಮ್, ತುಂಬಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆ ಇದು ಕರೆಕ್ಟ್ ಆಗಿ ಅದಕ್ಕೆ ಸಿಂಕ್ರನೈಸ್ ಮಾಡಿ ಬಹಳ ಚೆನ್ನಾಗಿ ಹೇಳಿದ್ರಿ. ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅವಕಾಶಕ್ಕಾಗಿ ಉಮಾದೇವಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್, ಕ್ಲಾಸ್ ಚೆನ್ನಾಗಿ ಹೇಳಿದ್ರಿ. ಯೂಟ್ಯೂಬ್ ಅಲ್ಲಿ ನಿಮ್ಮವೆಲ್ಲ ನಾನು ನೋಡ್ತಾ ಇರ್ತೀನಿ ಮೇಡಮ್. ಅದ್ರಲ್ಲಿ ಹೇಳಿದ್ರಿ ಒಂದ್ರಲ್ಲಿ, ನಾನೇ ಮನೇಲಿ ಸ್ವಂತ ಅಡಿಗೆ ಮಾಡ್ತೀನಿ, ಎಲ್ಲ ತರಕಾರಿ ಯಾಕೆ ಮಾಡ್ತೀನಿ, ನಮ್ಮ ಮನೆಗೆ ಎಲ್ಲ ಆರೋಗ್ಯವಾಗಿದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ರಿ ಮೇಡಮ್. ನೀವು ಅದೇ ರೀತಿ ನಡ್ಕೊಂತ ಇದ್ದೀರಾ? ಹೌದು, ಏನಕ್ಕೆ ಅಂದ್ರೆ ನಾನು ಸೈಂಟಿಫಿಕ್ ಆಗಿ ಅಡಿಗೆ ಮಾಡೋದು. ಎಷ್ಟು ಎಣ್ಣೆ ಬೇಕೋ, ಎಷ್ಟು ಉಪ್ಪು, ಹುಳಿ, ಖಾರ, ಅದ್ರ ಜೊತೆ ತರಕಾರಿ ತುಂಬಾ ಹಾಕ್ತೀನಿ ನಾನು. ಅದೇ ಹೇಳ್ತಾ ಇದ್ರಿ ಮೇಡಮ್ ಅದ್ರಲ್ಲಿ, ನಾನೇ ಅಡಿಗೆ ಮಾಡ್ತೀನಿ ಸ್ವಂತ ಅಂತ ಹೇಳ್ತಾ ಇದ್ರಿ. ವೆಜಿಟೇಬಲ್ ಪಲಾವ್ ಅಲ್ಲಿ ಅಕ್ಕಿಗಿನ ತರಕಾರಿ ಜಾಸ್ತಿ ಇರುತ್ತೆ. ಹಂಗಂತ ಹೇಳ್ತಾ ಇದ್ರಿ ನೀವು. ಆದ್ರೆ ಮನೇಲಿ ಎಲ್ಲರಿಗೂ ಸಂಕಟ ಅದು. ಇಷ್ಟೊಂದ್ ತರಕಾರಿ ಹಾಕ್ತಿಯಾ, ಇಷ್ಟೊಂದ್ ತರಕಾರಿ ಹಾಕ್ತಿಯಾ, ಅನ್ನನೇ ಇಲ್ಲ ಅಂತಿರ್ತಾರೆ. ಬಟ್ ನಾನ್ ಮಾಡೋದು ಏನಂದ್ರೆ, ಈ ತರನಾರು ತರಕಾರಿಗಳು ದೇಹಕ್ಕೆ ಹೋಗ್ಲಿ ಅಂತ. ಹೌದು ಮೇಡಮ್. ಮಾಡೋದಾಗ್ಲೂ ತರಕಾರಿ, ಎಲ್ಲದಕ್ಕೂ ತರಕಾರಿ ತುಂಬಿರ್ತೀನಿ ನಾನು. ಅದೇ ಮೇಡಮ್, ತುಂಬಾ ಕ್ಲಾಸಸ್ ತುಂಬಾ ಚೆನ್ನಾಗಿದೆ ಮೇಡಮ್. ಅದೇ ಇನ್ನೊಂದು ಹೇಳಿದ್ರಿ ನೀವು, ಚಪ್ಪಾಳೆ ತಟ್ಟೋದ್ರಿಂದ ಆರೋಗ್ಯ ಎಷ್ಟು ಸುಧಾರಿಸುತ್ತೆ ಅಂತ. ನಾನ್ ಡೈಲಿ ಮಾಡ್ತೀನಿ ಮೇಡಮ್, ಅದನ್ನ ಡೈಲಿ ಮಾಡ್ತೀನಿ ನಾನು ಅದನ್ನ. ತುಂಬಾ ಒಳ್ಳೇದದು, ತುಂಬಾ ಗುಡ್ ಎಕ್ಸರ್ಸೈಸ್ ಅದು ದೇಹಕ್ಕೆ. ಮತ್ತೆ ನೀವು ಲೈಫ್ ಅಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿದೀನಿ ನಾನು, ಅದೆಲ್ಲ ಹೇಳ್ತಾ ಇದ್ರ. ಎಷ್ಟು ಜ್ಞಾನ ಭಂಡಾರ ಇದೆ ಮೇಡಮ್ ನಿಮ್ಮ ಹತ್ರ. ಎಲ್ಲ ನಾನು ನೋಡ್ತಾ ಇರ್ತೀನಿ ಮೇಡಮ್, ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಆರೋಗ್ಯ ಬಗ್ಗೆನೂ ಹೇಳ್ತೀರಾ, ಎಕ್ಸರ್ಸೈಸ್ ಹೇಳ್ತೀರಾ, ಎಲ್ಲರ ಬಗ್ಗೆ ಹೇಳ್ತಾ ಇರ್ತೀರಾ. ತುಂಬಾ ಚೆನ್ನಾಗಿ ಹೇಳ್ತಾರ ಅವರು. ನಂದಾ ಮೇಡಮ್ ಮಾತಾಡಿ. ನಂದಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ ಮಾಲಿನಿ ಮೇಡಮ್. ತುಂಬಾ ಅದ್ಭುತವಾಗಿತ್ತು ಮೇಡಮ್ ಸೆಷನ್. ನಾವೆಲ್ಲ ಬಾಲ್ಯಾವಸ್ಥೆಗೆ ಹೋಗ್ಬಿಟ್ವಿ ಮೇಡಮ್. ಯಾಕೆಂದ್ರೆ ನಮ್ಮ ಅಜ್ಜಿಯರು ರೊಟ್ಟಿ ಮಾಡಿ ಲಾಸ್ಟ್ಗೆ ಒಂದು ಇದು ಕೊಡ್ತಿದ್ರು ನಮ್ಗೆ, ಏನ್ ಕುಟ್ಟಿ ರೊಟ್ಟಿಯಲ್ಲೇ ಎಣ್ಣೆ ಹಾಕಿ, ಏನ್ ಹಾಕ್ತಿದ್ದಿಲ್ಲ, ಎಣ್ಣೆ ಉಪ್ಪು ಹಾಕಿ ಸ್ವಲ್ಪ ಖಾರ ಹಾಕಿ ಕೊಡ್ತಿದ್ರು. ಅದ್ ಮುಟ್ಗಿ ಅಂತಂದು ನಾವ್ ಚಿಕ್ಕವರೆಲ್ಲ ಇದ್ದಾಗ ಅದನ್ನ ನೆನ್ಸ್ಕೊಂಡ್ರೆ ಇನ್ನು ಬಾಯಲ್ಲಿ ನೀರ್ ಬರುತ್ತೆ. ಅದನ್ನ ಕೊಡ್ತಾ ಇದ್ರು. ಈಗ ಅವೆಲ್ಲ ನಾವು ಹಸಿ ತರಕಾರಿ ಹೊಲಕ್ ಹೋದ್ರೆ ಹಸಿದ ಬದ್ನಿಕಾಯಿ ತಿಂತಿದ್ವಿ ಮೇಡಮ್. ಆದ್ರೆ ಅಷ್ಟು ಪೌಷ್ಟಿಕಾಂಶ ಇದ್ದದ್ದು ಈಗ ಯಾವ್ದಿಲ್ಲ. ಈಗ ನಾವು ಚಿಕ್ಕ ಮಕ್ಕಳಿಗೆ ಊಟಕ್ಕೆ ಕಲಿಸ್ಬೇಕಾದ್ರೆ ರೊಟ್ಟಿಗೆ ಉಪ್ಪು ಆಮೇಲೆ ಎಣ್ಣೆ ಹಾಕಿ ಕೊಡ್ತಿದ್ರು ಫಸ್ಟ್ ತಿನ್ನಿಸ್ಬೇಕಾದ್ರೆ. ಈಗೆಲ್ಲ ಅದನ್ನ ಯಾರು ತಿನ್ನಲ್ಲ, ರೊಟ್ಟಿ ತಿನ್ನಂದ್ರೆ ಆಗಲ್ಲ. ಅದನ್ನೆಲ್ಲ ನಾವು ಬಾಲ್ಯಾವಸ್ಥೆಗೆ ಹೋಗಿ ಮೇಡಮ್. ಮತ್ತೆ ನಾವು ದೈಹಿಕವಾಗಿ, ನೀವು ಸೈಂಟಿಫಿಕ್ ಆಗಿ ಯಾವ ರೀತಿ ಇರ್ಬೇಕನ್ನೋದು, ದೈಹಿಕ ಚಟುವಟಿಕೆನೂ ಬೇಕು, ಮತ್ತೆ ಆಹಾರನು ನಮ್ದು ನಾರಿನಾಂಶದಿಂದ ಇರಬೇಕು, ಮತ್ತೆ ನೀರು ಕುಡಿಬೇಕು. ನೀವು ಹಿಂದೆಲ್ಲ ಹೆಲ್ತ್ ವರ್ಕ್ಶಾಪ್ ನಲ್ಲಿ ಎಲ್ಲಾ ಇದನ್ನ ನಮಗೆ ಕೊಟ್ಟಿದ್ರು ಮೇಡಮ್. ಮತ್ತೆ ನಮಗೆ ಏನದು ರಿವೈಸನ್ ಆದಂಗಾಯ್ತು. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಪಾಲಾಕ್ಷ ಅಮರೇಶ್ ಗಳಕ್ ಸರ್ ಮಾತಾಡಿ, ಅನ್ಮ್ಯೂಟ್ ಕೊಟ್ಟಿದೆ. ನಮಸ್ತೆ ಮೇಡಮ್. ನಮಸ್ತೆ. ನಾನ್ ನಿಮ್ ದೊಡ್ಡ ಫ್ಯಾನ್ ಮೇಡಮ್. ಗೌರಿ ಶಕ್ಕಿ ಸ್ಟುಡಿಯೋದ ವಿಡಿಯೋಗಳೆಲ್ಲ ದಿನಾ ನೋಡ್ತಾ ಇರ್ತೇನೆ ಮೇಡಮ್. ಓಕೆ ಮೇಡಮ್, ಇದು ಚಪ್ಪಾಳೆ ಬಡಿಯೋದು ಒಂದು, ಆಮೇಲೆ ಕಾಲಿಗೆ ಎರಡು ಕೈಗಳನ್ನ ತಟ್ಟಿ ಮಾಡೋದು ಎಕ್ಸರ್ಸೈಸ್ ಕೆಲಸ ಮಾಡುತ್ತಾ ಮೇಡಮ್ ಅದು? ಮಸಾಜ್ ಹೆಂಗ್ ಮಾಡ್ಕೋಬೇಕು ಕಾಲಿಂದಕ್ಕೆ? ಅಲ್ಲ, ಅದನ್ನ ಕ್ಲಾಪ್ಸ್ ಮಾಡೋದು ಮೇಡಮ್ ಕಾಲಿಗೆ. ಅದು ಗೊತ್ತಿಲ್ಲ ನನ್ಗೆ. ಇಲ್ಲ ಅದು ನಾನು ಬರೀ ಕೈಯಿಂದ ಹೇಳಿದ್ದು, ಕೈ ಚಪ್ಪಾಳೆ ಹೊಡಿಯೋದು. ಅದು ಗೊತ್ತಿಲ್ಲ, ಅದು ಯಾವ್ದು ಅಂತೇಳಿ ನನಗೆ. ಮೇಡಮ್ ಮ್ಯೂಟ್ ಆಯ್ತು, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂತ್ರಗಳನ್ನ ಮೇಡಮ್ ಜೋರಾಗಿ ಹೇಳೋದಕ್ಕೂ ನಾವು ಮನಸ್ನಾಗ ಹೇಳೋದಕ್ಕೂ ಡಿಫ್ರೆನ್ಸ್ ಏನಾದ್ರು ಐತಾ ಮೇಡಮ್? ಹೌದು, ಜೋರಾಗಿ ಹೇಳ್ಕೋಬೇಕು ಮನ್ಸಲ್ಲಿ. ಅಂದ್ರೆ ಎಲ್ಲಿ ಸಾಧ್ಯ ಇಲ್ಲ ಜೋರಾಗಿ ಹೇಳಕ್ಕೆ, ಅಲ್ಲಿ ಮನ್ಸಲ್ಲಿ ಹೇಳ್ಕಡಿ. ಆ ಕಡೆ ನೀವು ಜೋರಾಗಿ ಮಂತ್ರ ಹೇಳಕ್ ಆಗಲ್ಲ, ಆ ಕಡೆ ಮನ್ಸಲ್ಲಿ ಹೇಳ್ಕಡಿ. ಆದ್ರೆ ಬಾಯಿ ಬಿಟ್ಟು ಹೇಳಿದಾಗ ಆ ವೈಬ್ರೇಷನ್ಸ್ಗಳು ಬೇರೆ ತರ ಬರುತ್ತೆ. ತುಂಬಾ ಡಿಫ್ರೆನ್ಸ್ ಇದೆ ಬಾಯಿ ಬಿಟ್ಟು ಹೇಳೋದಕ್ಕೂ ಆಮೇಲೆ ಮನ್ಸಲ್ಲೇ ಹೇಳ್ಕೊಳಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಆದಷ್ಟು ಬಾಯಿ ಬಿಟ್ಟು ಅದನ್ನ ಮಂತ್ರ ಪಠನೆ ಮಾಡ್ಬೇಕು. ಅಕಸ್ಮಾತ್ ಆಗಲ್ಲ ಅಂದಾಗ, ಎಲ್ಲೋ ಒಂದ್ ಕಡೆ ಎಲ್ಲ ಗಲಾಟೆ ಆಗುತ್ತೆ, ಹಂಗ್ ಮಾಡಕ್ಕಾಗಲ್ಲ ಅಂತಂದಾಗ ಅವಾಗ ಮನ್ಸಲ್ಲಿ ಹೇಳ್ಕೋಬಹುದು. ಅಲ್ಲ, ಮನ್ಸೊಳಗ್ ಹೇಳ್ಕೊಂಡ್ರೆ ಇದು ಏನಾಗಲ್ಲ, ಡಿಫ್ರೆನ್ಸ್ ಬೆನಿಫಿಟ್ ಕಮ್ಮಿ ಮನ್ಸಲ್ಲಿ ಹೇಳಿದಾಗ. ಬಾಯಿ ಬಿಟ್ಟು ಹೇಳಿದಾಗ ಬೆನಿಫಿಟ್ ಜಾಸ್ತಿ ಅಷ್ಟೇ. ಥ್ಯಾಂಕ್ಸ್ ಮೇಡಮ್.
ಓಕೆ, ಥ್ಯಾಂಕ್ ಯು ಮೇಡಮ್. ರಘು ಅವರೇ, ಎಲ್ಲರಿಗೂ ಒನ್ಸ್ ಅಗೇನ್ ಗ್ರಾಟಿಟ್ಯೂಡ್ ಕೊಟ್ಟು ಕ್ಲೋಸ್ ಮಾಡ್ಲಿಕ್ಕೆ ರೇವತಿ ಮೇಡಮ್ ಅವರಿಗೆ ಅವಕಾಶ ಕೊಡಿ. ನಂದಾ ಮೇಡಮ್ ಮಾತಾಡಿದ್ರಾ? ಎಸ್ ಮೇಡಮ್ ಮಾತಾಡಿದ್ರು. ಮಾತಾಡಿದ್ರು ಮೇಡಮ್. ಓಕೆ ಓಕೆ. ರಘು ಅವರೇ, ಒನ್ಸ್ ಅಗೇನ್ ಎಲ್ಲರಿಗೂ ಗ್ರಾಟಿಟ್ಯೂಡ್ ಕೊಡಿ. ಸರ್. ಮೇಡಮ್ಗೆ ಟೈಮ್ ಆಯ್ತು. ಮಹಾವತಾರ್ ಬಾಬಾಜಿ ಅವರಿಗೂ ವಂದನೆಗಳು, ಹಾಗೂ ಇಲ್ಲಿ ಜ್ಞಾನದ ಪರಿಕಲ್ಪನೆಯನ್ನು ಜಗತ್ತಿಗೆ ಪರಿಚಯಿಸ್ತಕ್ಕಂತಹ ಸುಭಾಷ್ ಪತ್ರಿಜಿ ಅವ್ರಿಗೂ ವಂದನೆಗಳು, ಹಾಗೂ ನಮ್ಗೆಲ್ಲರಿಗೂ ಧ್ಯಾನ ಮಾಡ್ಲಿಕ್ಕೆ ಈ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡದಂತಹ ರಂಗನಾಥ್ ಗುರುಜಿ ಅವ್ರಿಗೂ ಧನ್ಯವಾದಗಳು, ಹಾಗೂ ಈ ದಿನ ಅದ್ಭುತವಾದಂತಹ ಊಟದ ಬಗ್ಗೆ ನಮ್ ಟಾಪಿಕ್ ನ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂತ ಮಾಲಿನಿ ಮೇಡಮ್ಗೂ ಹೃತ್ಪೂರ್ವಕವಾದಂತಹ ವಂದನೆಗಳು. ತುಂಬಾ ಖುಷಿ ಆಯ್ತು ಮೇಡಮ್ ಇವತ್ತು ನಿಮ್ ಮಾತು ಕೇಳಿ, ಹಾಗೂ ಎಲ್ಲಾ ಮಾಸ್ಟರ್ಸ್ ವಿನಮ್ರವಾಗಿ ಕೇಳಿ ಮತ್ತೆ ಅವ್ರ ಕ್ವಶನ್ಸ್ ನ ಕ್ಲಾರಿಫೈ ಮಾಡ್ಕೊಂಡಿದ್ದಕ್ಕೂ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇನ್ನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೊತೆಗೆ ಮಾಲಿನಿ ಮ್ಯಾಮ್, ಮೇಡಮ್ ಹೇಳಿ. ಇಲ್ಲಿಗೆ ಎಂಡ್ ಇಲ್ಲ, ಆಗಾಗ ಬಂದು ಸಾಕಷ್ಟು ತಮ್ಮ ಜ್ಞಾನವನ್ನು ನನಗೆ ಹಂಚಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ ಮೇಡಮ್. ತಮಗೆ ತೊಂದರೆ ಕೊಡ್ತಾನೆ ಇರ್ತೇವೆ. ಏನಿಲ್ಲ, ತೊಂದ್ರೆ ಇಲ್ಲ. ಇಟ್ಸ್ ಅ ಪ್ಲೆಷರ್ ಫಾರ್ ಮೀ. ಖಂಡಿತ ತೊಂದ್ರೆ ಇಲ್ಲ. ಗೊತ್ತಿರೋದನ್ನ ಹೇಳೋದ್ರಲ್ಲಿ ನನ್ಗೂ ಸಂತೋಷ ಇದೆ. ಅದು ಮತ್ತೆ ಜನಕ್ಕೆ ಅದರಿಂದ ಅನುಕೂಲ ಆದ್ರೆ ಅದು ಸಾಕು ನನಗೆ. ದಟ್ಸ್ ಅ ಗ್ರೇಟೆಸ್ಟ್ ಕ್ರೆಡಿಟ್. ಓಕೆ, ತಮ್ದು ಇವತ್ತು ಬರ್ಡೇ ಅಂತ ಕೇಳಿದೆ. ಇವತ್ತಲ್ಲ ಮೇಡಮ್, ಆಗೋಯ್ತು. 24th ಅದೇನಾಗಿದೆ ಅಂದ್ರೆ ಪಾಪ ಅವರು ಗೌರೀಶ್ ಅವರು ನಾನು ಮೊನ್ನೆ ರೆಕಾರ್ಡಿಂಗ್ ಹೋದಾಗ ವಿಶ್ ಮಾಡಿದ್ರಲ್ಲ, ಹಾಗಾಗಿ ತುಂಬಾ ಜನ ಇದಾಗಿದೆ. ಸುಬ್ರಹ್ಮಣ್ಯ ಸರ್ ಅವರು ಅವಕಾಶ ಇದ್ರೆ ನನಗೆ ಇನ್ನೊಮ್ಮೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಹೌದು, ಏನೋ ಒಂದು ಮೆಸೇಜ್ ಹಾಕಿದ್ರು ಪಾಪ ಸರ್. ಹೋದ್ರು ಅಂತ ಅನ್ಸುತ್ತೆ. ಹೋದ್ರು ಅನ್ಸುತ್ತೆ, ನಾನು ನೋಡ್ದೆ. ಇಲ್ಲ, ಇದಾರೆ ಮೇಡಮ್. ಅನ್ಮ್ಯೂಟ್ ಮಾಡ್ಲಾ? ಒಂಚೂರು ಅನ್ಮ್ಯೂಟ್ ಮಾಡಿ, ಅವ್ರಿಗೆ ಏನೊಂದು ಹೇಳ್ಬೇಕಿತ್ತಾನ. ಮೇಡಮ್ಗೆ ತೊಂದರೆ ಕೊಟ್ಟಿದ್ದೇನೆ ಸರ್, ಮಾತಾಡಿ. ಹಲೋ ಸರ್, ಹೇಳಿ ಸರ್. ನಮಸ್ಕಾರ. ಮತ್ತೆ ನಿಮಗೆ ತೊಂದರೆ ಆಗ್ಬೋದು ಅನ್ಸುತ್ತೆ, ಆದ್ರೂ ತೊಂದ್ರೆ ಇಲ್ಲ, ಹೇಳಿ. ಈಗ ಒಂದು ವಿಷಯದ ಬಗ್ಗೆ ನನ್ನ ಪತ್ನಿ ಮಾತಾಡ್ತಾರೆ ಮೇಡಮ್, ಅದ್ರ ಬಗ್ಗೆ ಒಂದೇ ಒಂದು ನಿಮಿಷ. ಹೇಳಿ ಸರ್, ಹೇಳಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ನಮಸ್ಕಾರಗಳು. ಮೇಡಮ್ ನಮಸ್ತೆ. ನನ್ನ ಹೆಸರು ಶಾಂತಲಾ ಅಂತ. ನಾನು ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ನೀವು ವೈಜ್ಞಾನಿಕವಾಗಿ ಅಂತ ಹೇಳಿದಕ್ಕೆ ಇದನ್ನ ಹೇಳ್ಬೇಕು ಅನಿಸ್ತು. ಆಕ್ಚುಲಿ ನಮಗೊಂದು FDP ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿದ್ರು ಸುಮಾರು ಒಂದು 10 ವರ್ಷದಿಂದ. IASC ಪ್ರೊಫೆಸರ್ ಒಬ್ರು ಬಂದು ಹೇಗೆ ನಮ್ಮ ಪದ್ಧತಿ ಏನ್ ಹೇಳ್ತಿದ್ರು, ಆಹಾರ ಪದ್ಧತಿ ಹೆಂಗೆ ಪ್ರೂವ್ ಆಗುತ್ತೆ ಅಂತ ಅನ್ಬಿಟ್ಟು ಅದನ್ನ ಡೈರೆಕ್ಟ್ ಆಗಿ ನಮಗ್ ತೋರ್ಸಿದ್ರು ಮೇಡಮ್ FDP ನಲ್ಲಿ. ಆಕ್ಚುಲಿ ನೀರ್ ಕುಡಿಬೇಕಾದ್ರೆ ನಾವು ನಮ್ಮೆಲ್ಲ ಹೇಳ್ಕೊಡ್ತಾರೆ. ನಮ್ಮ ಏನೇ ಊಟ ಮಾಡ್ಬೇಕಾದ್ರೆ ನಾವು ಕಣ್ಗೊತ್ಕೊಂಡು ಅದಕ್ಕೆ ನಾವು ಋಣಿಯಾಗಿ ಅದಕ್ಕೆ ಗೌರವ ಕೊಟ್ಟಾಗ ಹೇಗಿರುತ್ತೆ, ಅದಕ್ಕೆ ಬೆಲೆ ಕೊಡದಲ್ಲೇ ಸುಮ್ನೆ ಹಾಗೆ ತಿಂದಾಗ ಮೈಕ್ರೋ ಸ್ಟ್ರಕ್ಚರ್ ಹೇಗೆ ಬಿಹೇವಿಯರ್ ಆಗುತ್ತೆ ಅಂತ ತೋರಿಸಿದ್ರು ಮೇಡಮ್ ನಮಗೆ. ಅದು ಮೈಕ್ರೋಸ್ಕೋಪ್ ಅಲ್ಲಿ ನೀರಿಂದಿದೆ. ನಾನು ಟೈಮ್ ತುಂಬಾ ಆಯ್ತು, ಅದಕ್ಕೆ ನಾನು ನೀರಿನ ಬಗ್ಗೆ ಮಾತಾಡ್ಲಿಲ್ಲ. ಅದ್ರ ಬಗ್ಗೆ ಒಬ್ರು ಜಾಪನೀಸ್ ಒಬ್ಬ ಸೈಂಟಿಸ್ಟ್ ವರ್ಕ್ ಮಾಡಿದ್ದಾರೆ. ನೀವು ನೀರ್ಗೆ ಬ್ಲೆಸ್ ಮಾಡ್ಕೊಂಡು ಇದ್ ಮಾಡಿದಾಗ ಅದ್ರದ್ದು ಸ್ಟ್ರಕ್ಚರ್ ಬೇರೆ ಆಗುತ್ತೆ. ನೀವು ಬೈದು ಏನಾದ್ರು ತುಂಬಾ ಇದ್ ಮಾಡ್ಕೊಂಡ್ ಮಾಡಿದಾಗ ಅದ್ರ ಸ್ಟ್ರಕ್ಚರ್ ಬೇರೆ ಆಗುತ್ತೆ. ಹೌದು, ನಮ್ಗೆ ಅದನ್ನೇ ಸೇಮ್ ನಮ್ಮ IASC ಪ್ರೊಫೆಸರ್ ಸೈಂಟಿಸ್ಟ್ ಬಂದು ತೋರಿಸಿದ್ರು ಮೇಡಮ್ ನಮ್ಗೆ ಲೈವ್. ಹೌದು, ಅದು ತುಂಬಾ ಇದೆ ಸೈನ್ಸ್. ನಾನು ಟೈಮ್ ಕಮ್ಮಿ ಅಲ್ಲ, ಅದರಲ್ಲಿ ಅದೆಲ್ಲ ಕವರ್ ಮಾಡಕ್ ಅದಕ್ಕೆ ಹೇಳ್ತಾರೆ. ಯಾವತ್ತು ಸ್ವಲ್ಪ ನಾವು ಯಾವ್ದೇ ಆಗ್ಲಿ ಒಳ್ಳೆ ಮಾತು ಹೇಳಿ ಒಳ್ಳೆ ಇದ್ ಮಾಡ್ಕೊಂಡ್ ಮಾಡಿದಾಗ ವಿಷನೂ ಅಮೃತ ಆಗಂತ ಶಕ್ತಿ ಇರುತ್ತೆ. ಅದೇ ನಾವು ಜಗಳ ಮಾಡ್ಕೊಂಡು ಕೆಟ್ಟದಾಗ ಬೈಕೊಂಡು ಊಟ ಮಾಡಿದ್ರೆ ಆ ಅಮೃತನೇ ವಿಷ ಆಗೋ ತರ ಇರುತ್ತೆ. ಅಂದ್ರೆ ಎಲ್ಲಾ ನಮ್ ಕೈಲೇ ಇದೆ, ನಮ್ ಬಿಹೇವಿಯರ್ ಅಲ್ಲೇ ಇದೆ ಅಂತ. ಹೌದು, ನಮ್ ತಾತ ಮಾಡ್ತಾ ಇದ್ದಿದ್ದು ಊಟಕ್ಕೋಸ್ಕರ ಕಾಯ್ತಾ ಇದ್ರು ಅವರು. ಅದು ಹೌದು 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 ತಿಂತಾ ಇದ್ರು, ಏನೇ ಇಟ್ರು ಅದು ಅಷ್ಟು ಆರೋಗ್ಯವಾಗಿದ್ರು. 92 ವರ್ಷದವರೆಗೂ ಹೌದು ಹೌದು ತಿಂತೀವಿ, ನಮ್ಗೆ ಏನೇನೋ ರೋಗಗಳು ಕಾಣಿಸ್ಕೋತವೆ ಆಕ್ಚುಲಿ. ಅಂದ್ರೆ ನಾವು ಸರಿಯಾದ ಕ್ರಮದಲ್ಲಿ ತಿನ್ನಲ್ಲ, ಅದೇ ಇರೋದು. ನನ್ನ ಅಭಿಪ್ರಾಯ ಹೇಳ್ಕೋಬೇಕು ನಿಮ್ ಜೊತೆ ಅಂತ ಅನ್ಸ್ತು. ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿ ಬಂತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಒಳ್ಳೆ ಅಂಶವನ್ನ ಗಮನಕ್ಕೆ ತಂದ್ರಿ, ನಿಜವಾಗ್ಲೂ ಧನ್ಯವಾದ. ಹಾಗೇನೆ ಮೇಡಮ್ ಅವರಿಗೆ ಟೈಮ್ ಆಯ್ತು. ಎಲ್ಲ ಪ್ರಶ್ನೆಯನ್ನ ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟು ಅಟೆಂಡ್ ಮಾಡಿದ್ರಿ ಮೇಡಮ್. ನಿಮ್ಮ ಈ ವೇದಿಕೆಗೆ ತಮ್ಮ ಒಂದು ಆಗಮನ, ತಮ್ಮ ಒಂದು ಸಹಕಾರ ಇನ್ನೂ
ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ತಾವು ಸಹ ಬಂದು ಇದಕ್ಕೆ ಸಹಕಾರ ಕೊಟ್ಟು ನಮಗೆ ಒಳ್ಳೆಯ ಜ್ಞಾನವನ್ನು ಹಂಚಬೇಕು ಅಂತ ನಾನು ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ತಮಗೆ ಧನ್ಯವಾದವನ್ನು ಹೇಳ್ತೇನೆ. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಹಾಗೇನೆ ಈ ದಿನ ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಬ್ಬ ಧ್ಯಾನ ಬಂಧುಗಳಿಗೂ ನನ್ನ ಅನಂತ ಧನ್ಯವಾದಗಳ ಜೊತೆಗೆ ಈ ಒಂದು ಅದ್ಭುತವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ನಮಗೆ ಸಹಕಾರವನ್ನು ನೀಡತಕ್ಕಂತಹ ಮಹತಾರ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಅವರಿಗೆ ಜೊತೆಗೆ ಎಲ್ರಿಗೂ ಸಹ ನನ್ನ ಧನ್ಯವಾದವನ್ನು ಹೇಳಿ ಈ ಕಾರ್ಯಕ್ರಮವನ್ನು ಇಲ್ಲಿ ಸಂಪನ್ನಗೊಳಿಸ್ತೇನೆ. ಥ್ಯಾಂಕ್ ಯು.